ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. 2025 ಫೆಬ್ರವರಿ ಮಾಸಿಕ ಜನಸಂಪರ್ಕ ಸಭೆಯನ್ನು ಪಶ್ಚಿಮ ವಿಭಾಗದ ಪೊಲೀಸರಿಗೆ ನಡೆಸಲಿಕ್ಕೆ ಅವಕಾಶ ಕೊಟ್ಟು ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಶ್ರೀಯುತ ಬಿ ದಯಾನಂದ್ ಸಾಹೇಬರು ಇಲ್ಲಿ ನಾವು ಈ ದಿನ ಅದನ್ನ ಕೆಂಗೇರಿಯಲ್ಲಿ ಆಯೋಜಿಸಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ನಮ್ಮ ನೆಚ್ಚಿನ ಪೊಲೀಸ್ ಆಯುಕ್ತ ಶ್ರೀ ಬಿ ದಯಾನಂದ್ ಸಾಹೇಬರು ಹಾಗೂ ನಮ್ಮ ಪಶ್ಚಿಮ ವಿಭಾಗದ ಡಿಸಿಪಿ ಸಾಹೇಬರು ಸಹ ಹಾಜರಿದ್ದಾರೆ. ಸೊ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಪ್ರಾಥಮಿಕವಾಗಿ ಸ್ವಾಗತವನ್ನು ಕೋರಲಿದ್ದಾರೆ ನಮ್ಮ ಎಸ್ ಗಿರೀಶ್ ಸಾಹೇಬರು, ಡಿಸಿಪಿ ಪಶ್ಚಿಮ ವಿಭಾಗ. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳ 4ನೇ ಶನಿವಾರದಂದು ಜನಸಂಪರ್ಕ ಸಭೆ ಅಂತ ಮಾಡ್ತೀವಿ ಪೊಲೀಸ್ ಇಲಾಖೆಯಲ್ಲಿ. ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಶ್ರೀ ದಯಾನಂದ್ ಸಾಹೇಬರು ಪ್ರತಿ ತಿಂಗಳು ಒಂದೊಂದು ಡಿವಿಷನ್ನ ವಿಸಿಟ್ ಮಾಡ್ತಾರೆ. ಈ ತಿಂಗಳು ನಮ್ಮ ಪಶ್ಚಿಮ ವಿಭಾಗಕ್ಕೆ ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮುಂಚೆ ಈ ಒಂದು 2 ಆಕ್ಟಿವಿಟೀಸ್ನ ನೋಡಿದ್ದೀರಾ ಸ್ಟೇಜ್ ಮೇಲೆ. ಈ ಮಹಾವೀರ್ ಜೈನ್ ಹಾಸ್ಪಿಟಲ್ ಬ್ಯಾಟ್ರಾಯನ್ಪುರ ಅಲ್ಲಿಂದ ಇವತ್ತಿನ ದಿವಸ ಡಾಕ್ಟರ್ ತೃಪ್ತಿ ಅಂಡ್ ಟೀಮ್ ಇಲ್ಲಿ ಬಂದು ನಿಮ್ಗೆಲ್ರಿಗೂ ಕೂಡ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಸಿಪಿಆರ್ ಬಗ್ಗೆ, ಸಿಪಿಆರ್ ಪ್ರೊಸೀಜರ್ಸ್ ಬಗ್ಗೆ, ಎಮರ್ಜೆನ್ಸಿ ನಂಬರ್ಸ್ ಬಗ್ಗೆ, ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ ಫಸ್ಟ್ ಏಡ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಅವ್ರಿಗೂ ಕೂಡ ಒಂದು ಸಸಿಯನ್ನು ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿ ಸಾಕಷ್ಟು ಜನ ಸರ್ ಇವತ್ತಿನ ದಿವಸ ಬಿಬಿಎಂಪಿ, ಬೆಸ್ಕಾಂ, ಬಿಡಬ್ಲ್ಯೂಎಸ್ಪಿ ಅಧಿಕಾರಿಗಳು ಬಂದಿದ್ದಾರೆ ಸರ್. ಅದರಲ್ಲಿ ಬಿಬಿಎಂಪಿಯಿಂದ ಶ್ರೀಮತಿ ಚೈತ್ರಾರವರು ಈ ಸ್ಟೇಜ್ಗೆ ಬರಬೇಕಂತ ಕೇಳ್ಕೊಳ್ತೀನಿ. ಬಿಬಿಎಂಪಿಯಿಂದ ಬನ್ನಿ, ಸ್ಟೇಜ್ಗೆ ಬರಬೇಕು. ಅವ್ರಿಗೂ ಕೂಡ ನಮ್ಮ ಸೆನ್ ಎಸಿಪಿ ಉಮಾರಾಣಿಯವರು ಅವ್ರಿಗೊಂದು ಸಸಿಯನ್ನು ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತೀನಿ. ಅದೇ ರೀತಿ ಬಿಡಬ್ಲ್ಯೂಎಸ್ಎಸ್ಬಿ ಇಂದ ಶ್ರೀ ರಾಮೇಗೌಡ ಅವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ವೇದಿಕೆ ಮೇಲೆ ಕರೀತೀನಿ. ಅವ್ರಿಗೂ ಕೂಡ ನಮ್ಮ ಬ್ಯಾಟ್ರಾಯನ್ಪುರ ಎಸಿಪಿ ರವರು ಒಂದು ಸಸಿಯನ್ನು ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತೀನಿ. ಶ್ರೀ ಜೈರಾಮ್ ಬೆಸ್ಕಾಂ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಮತ್ತೆ ಇವತ್ತಿನ ದಿವಸ ಅಬಕಾರಿ ಇಲಾಖೆಯಿಂದನೂ ಕೂಡ ಸಾಕಷ್ಟು ಜನ ಅಧಿಕಾರಿಗಳು ಬಂದಿದ್ದೀರಾ. ಧನ್ಯವಾದಗಳು. ತಾವೊಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ. ಸುಮಾರು 8-9 ಜನ ಬಂದಿದ್ದೀರಾ. ಸಬ್ ಇನ್ಸ್ಪೆಕ್ಟರ್ಸ್ ಬಂದಿದ್ದೀರಾ, ಮತ್ತೆ ನಿಮ್ಮ ಸಿಬ್ಬಂದಿಗಳು ಕೂಡ ಬಂದಿದ್ದೀರಾ ದೊಡ್ಡ ಸಂಖ್ಯೆಯಲ್ಲಿ. ನಿಮಗೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿದ್ದು ಈ ಒಂದು ಸಮಾರಂಭ ಮುಗಿದ ಮೇಲೆ ದಯವಿಟ್ಟು ನೀವೆಲ್ಲರೂ ಕೂಡ ಹೊರಗಡೆ ಒಂದು ಫೈರ್ ಆಕ್ಸಿಡೆಂಟ್ ಗಳನ್ನ ಹೇಗೆ ನಾವು ನಿಯಂತ್ರಿಸಬೇಕು, ಯಾಕಂದ್ರೆ ಈಗ ಬೇಸಿಗೆ ಕಾಲ ಬರ್ತಾ ಇದೆ, ಎಲ್ಲ ಕಡೆ ಈ ಫೈರ್ ಆಕ್ಸಿಡೆಂಟ್ಗಳು ಸ್ವಲ್ಪ ಜಾಸ್ತಿ ಆಗೋ ಸಂಭವ ಇರ್ತದೆ. ಅವುಗಳನ್ನ ನಮ್ಮ ಮಟ್ಟದಲ್ಲಿ ಹೇಗೆ ಅವನ್ನ ನಿಂದಿಸಬೇಕು ಅನ್ನೋದನ್ನ ಅವರು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ದಯವಿಟ್ಟು ಹಾಗೆ ಹೋಗ್ಬಿಡ್ಬೇಡಿ. ಅಲ್ಲಿ ಹೊರಗಡೆ ಗ್ರೌಂಡ್ ಅಲ್ಲಿ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅದನ್ನ ನೋಡ್ಕೊಂಡು ಹೋಗಿ. ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ. ಫೈರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಶ್ರೀ ಸಿದ್ದರಾಜು ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ಸಸಿಯನ್ನ ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿ ನೀವೆಲ್ಲರೂ ಕೂಡ ಸಾರ್ವಜನಿಕರು ಇಲ್ಲಿ ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಮತ್ತೆ ಮೀಡಿಯಾದವರು, ನಮ್ಮ ಮಾಧ್ಯಮ ಮಿತ್ರರು ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ. ಮತ್ತೆ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ನಾವು ಅಂದ್ರೆ ಸೀದಾ ನಾವು ಕಾರ್ಯಕ್ರಮಕ್ಕೆ ಹೋಗ್ಬಿಡೋಣ, ಬೇರೆ ಯಾವುದೋ ಟೈಮ್ ವೇಸ್ಟ್ ಮಾಡದೇನೆ. ಕಳೆದ ಮೀಟಿಂಗ್ ನಮ್ಮ ಆಗಸ್ಟ್ ತಿಂಗಳಲ್ಲಿ ಆಗಿತ್ತು. ವಿಜಯನಗರದ ಕಾಸಿಯಾ ಭವನ್ ಅಲ್ಲಿ ನಮ್ಮ ಸಿಪಿ ಸರ್ ಬಂದಿದ್ರಲ್ಲಿ.
ಅಲ್ಲಿ ಸಾಕಷ್ಟು ನಿಮ್ಮ ಸಮಸ್ಯೆಗಳನ್ನ ನೀವೆಲ್ಲ ಹೇಳ್ಕೊಂಡಿದ್ರಿ. ಆ ಸಮಸ್ಯೆಗಳನ್ನೆಲ್ಲ ಬಹುತೇಕ ನಾನು ಬಹಳ ಖುಷಿ ಆಗ್ತದೆ, ಬಹುತೇಕ 99% ಏನ್ ಸಮಸ್ಯೆಗಳು ನೀವು ಹೇಳ್ಕೊಂಡಿದ್ರಿ ಎಲ್ಲವೂ ಕೂಡ ನಾವು ಅದನ್ನ ಬಗೆಹರಿಸಿದೀವಿ, ಅವನ್ನೆಲ್ಲವೂ ಕೂಡ ನಾವು ಅಟೆಂಡ್ ಮಾಡಿದೀವಿ. ಸೊ ಹಾಗಾಗಿ ಒಂದು ನೂತನವಾಗಿ ಮೊದಲೆಲ್ಲ ನಾವೇನ್ ಮಾಡ್ತಾ ಇದ್ವಿ, ನಾನೇ ಹೇಳ್ತಾ ಇದ್ದೆ ಏನ್ ಮಾಡಿದೀವಿ ಅಂತ. ಈ ಸತಿ ಅದೇ ಇನ್ಸ್ಪೆಕ್ಟರ್ಗಳಿಂದ ಒಂದು 30 ಸೆಕೆಂಡ್ ಒಂದೊಂದು ನಿಮಿಷದಲ್ಲಿ ಅವರು ಏನೇನು ನೀವು ಏನು ಕೇಳಿದ್ರಿ ಪ್ರಶ್ನೆಗಳು ಸತಿ ಅದಕ್ಕೇನು ಅವರು ಮಾಡಿದ್ದಾರೆ ಅನ್ನೋದನ್ನ ವಿತ್ ಸ್ಟಾಟಿಸ್ಟಿಕ್ಸ್ ಅವ್ರು ಹೇಳ್ತಾರೆ. ಮೊದಲನೇದಾಗಿ ಸೀರಿಯಲ್ ನಂಬರ್ ಆಗಿ ಕೂರಿಸಿದೀವಿ ಅವ್ರನ್ನೆಲ್ಲ ಇನ್ಸ್ಪೆಕ್ಟರ್ಸ್ನ, ನಮ್ಮ ವಿಭಾಗದ ಇನ್ಸ್ಪೆಕ್ಟರ್ಸ್ಗಳನ್ನ. ಮೊದಲನೇದಾಗಿ ಬಸವೇಶ್ವರ ನಗರ, ನೀವು ಸ್ವಲ್ಪ ಸ್ಟಾರ್ಟ್ ಮಾಡಿ ಹೇಳ್ಬಿಡಿ ಬೇಗ, ಒಂದು 30 ಸೆಕೆಂಡ್ 1 ನಿಮಿಷದಲ್ಲಿ. ಮೈಕ್ ಕೊಡಿ ಬೇಗ. ನಮಸ್ತೆ ಸರ್. ಲಾಸ್ಟ್ ಟೈಮು ತಾವು ಮಾಸಿಕ ಜನಸಂಪರ್ಕ ಸಭೆಯಲ್ಲಿ ಕುಮಾರಸ್ವಾಮಿ ಅವರು 3 ಸಮಸ್ಯೆಯನ್ನ ಹೇಳ್ಕೊಂಡಿದ್ರು ಸರ್. ಮೊದಲನೇದಾಗಿ ಹೊಯ್ಸಳ ಚೀತದವರು ಸರಿಯಾಗಿ ಒಳಗಡೆ ಮಾಡ್ತಾ ಇಲ್ಲ ರೌಂಡ್ಸ್ ಅಂತ ಕೇಳ್ಕೊಂಡಿದ್ರು ಸರ್. ತಮ್ಮ ಇನ್ಸ್ಟ್ರಕ್ಷನ್ ಮೇಲೆ ಡೇ ಬಿಟು ಕೂಡ ಟೈಮ್ ಫಿಕ್ಸ್ ಮಾಡಿ ಅದನ್ನು ಕೂಡ ಜಾರಿ ಮಾಡಿ, ಈಗ ಮತ್ತೆ ಹೊಯ್ಸಳದವ್ರಿಗೂ ಕೂಡ 30 ಮಿನಿಟ್ಸ್ಗೊಂದ್ಸರಿ ಪಾಯಿಂಟ್ ಫಿಕ್ಸ್ ಮಾಡಿರೋದ್ರಿಂದ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಮುಂದೆ ಮುಂದುವರಿಸ್ತೀವಿ ಸರ್. ಆನಂತರ ಸರ್, ಎರಡನೇದಾಗಿ ನೈಟು 11:30 ಮೇಲೆ ಪೋಲಿ ಹುಡುಗರುಗಳು ಬೀದಿನಲ್ಲಿ ಮಾತಾಡಿ ಕೇಳಕ್ ಹೋದ್ರೆ ತರಲೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಸರ್. ಈ ಸಂಬಂಧ ನಾನು ಒಂದು ವಾರದಲ್ಲಿ 4 ಡೇಸು ನಾಕಾಬಂದಿ ಮಿತ್ತು ರೌಂಡ್ಸ್ ಮಾಡಲಿಕ್ಕೆ ಒಂದು ನೇಮಿಸ್ಕೊಂಡಿದ್ದೀನಿ ಸರ್. ಅದರ ಪ್ರಕಾರ 63 ಪಿಟಿ ಕೇಸು ಮತ್ತೆ 33 ಸ್ಪಾಟ್ ಕೋರ್ಟ್ ಫೈನ್ ಹಾಕಿದ್ದೀನಿ ಸರ್. ಆನಂತರ ಮೂರನೇದಾಗಿ ಬೀದಿ ವ್ಯಾಪಾರಿಗಳಿಂದ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಅಂತೇಳಿ ಕೇಳ್ಕೊಂಡಿದ್ರು ಸರ್. ಅದರ ಸಂಬಂಧ BBMP ಅವ್ರ ಜೊತೆ ಸೇರಿ 2 ಕಡೆ ನಾನು ತೆರವು ಕಾರ್ಯಕ್ರಮ ಕೈಗೊಂಡಿದ್ದೀನಿ ಸರ್. ಇನ್ನು ಉಳಿದು ಒಂದು 2 ಕಡೆ ಇದೆ ಸರ್, ಅದು BBMP ಅವ್ರ ಜೊತೆ ಸೇರಿ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ಗೋವಿಂದರಾಜನಗರ ಕ್ಷೇತ್ರ ಸರಸ್ವತಿ ನಗರದಲ್ಲಿ ಬಿದೋಗ್ತಾ ಇರುವಂತಹ ಮರಗಳಿದಾವೆ, ಅದನ್ನು ತೆರವುಗೊಳಿಸಬೇಕು ಅಂತ ಕೇಳ್ಕೊಂಡಿದ್ರು ಸರ್. BBMP ಅವರು ಕ್ರೈನು ಮತ್ತೆ ಸಿಬ್ಬಂದಿ ಕಳಿಸ್ಕೊಟ್ಟಿದ್ರು ಸರ್. ಅದನ್ನು ಬುಡ ಸಮೇತ ಎಲ್ಲ ತೆರವುಗೊಳಿಸಿದೀವಿ ಸರ್. ಮತ್ತೆ ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಪಬ್ಲಿಕ್ ಮೂವ್ಮೆಂಟ್ ಜಾಸ್ತಿ ಇರೋದ್ರಿಂದ ವೆಹಿಕಲ್ ಪಾರ್ಕಿಂಗ್ ತೊಂದರೆ ಆಗ್ತದೆ ಅಂತ ಹೇಳಿದ್ರು ಸರ್. ಟ್ರಾಫಿಕ್ ಅವರು ಒಂದ್ ಸೈಡ್ ಪಾರ್ಕಿಂಗ್ ಮಾಡಿ 2 ಡ್ಯೂಟಿ ಸ್ಟಾಫ್ನ ಬೆಳಗ್ಗೆ ಒಂದು ಸಂಜೆ ಒಂದು ಹಾಕೊಂಡು ಕಂಪಲ್ಸರಿ ಮಾಡಿಕೊಟ್ಟಿದ್ದೀವಿ ಸರ್. ನಮಸ್ತೆ ಸರ್. ಜಯನಗರ ಪೊಲೀಸ್ ಸ್ಟೇಷನ್ ನಮ್ಮಲ್ಲಿ 54 ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬರ್ತಾ ಇಲ್ಲ 1 ವರ್ಷದಿಂದ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರು ಸರ್. ಈಗ BMTS ಅವರ ಸಂಪರ್ಕ ಮಾಡಿ BMTC ಬಸ್ ಎಲ್ಲ ಬರ್ತಾ ಇದೆ, ಅದನ್ನ ಉದ್ಘಾಟನೆ ಮಾಡಿದ್ವಿ ಸರ್. ನಮಸ್ತೆ ಸರ್. RR ನಗರದಲ್ಲಿ 2 ಕಂಪ್ಲೇಂಟ್ ಲಾಸ್ಟ್ ಟೈಮ್ ಹೇಳಿದ್ರು ಸರ್. ಒಂದು, ರಸ್ತೆಯ 2 ಭಾಗದಲ್ಲಿ ವಾಹನ ನಿಲ್ಲಿಸ್ತಾರೆ, ಹಾಗೂ ಚೀತಾ ಮತ್ತೆ ಹೊಯ್ಸಳಗಳು ರಸ್ತೆಗಳ ಎಲ್ಲಾ ಏರಿಯಾದ ಪ್ರಮುಖ ರಸ್ತೆಗಳಲ್ಲಿ ಲಭ್ಯ ಇರುವಂತೆ ಮಾಡಿಕೊಡಿ ಅಂತ. ಈ ಸಂಬಂಧ ಟ್ರಾಫಿಕ್ ಇನ್ಸ್ಪೆಕ್ಟರ್ ಜೊತೆ ಚರ್ಚೆ ಮಾಡಿ ಆಡ್ ಅಂಡ್ ಈವನ್ ನಂಬರ್ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದೀವಿ ಸರ್. ಹಾಗೂ ಚೀತಾ ಮತ್ತೆ ಹೊಯ್ಸಳಗಳು 4 ಚೀತಾ 2 ಹೊಯ್ಸಳಗಳಿಗೆ ಪಾಯಿಂಟ್ಗಳನ್ನ ನಿಗದಿತಗೊಳಿಸಿ ವಿಸಿಬಲ್ ಪೊಲೀಸಿಂಗ್ ಮಾಡಬೇಕು, ಮತ್ತೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಬೇಕು, ರಸ್ತೆನಲ್ಲೇ ಅಲ್ಲೇ ಆನ್ ಸ್ಪಾಟ್ ಬಗೆಹರಿಸಬೇಕು ಅಂತೇಳಿ ಸೂಚನೆ ನೀಡಿದ್ವಿ ಸರ್. ಚಾಲಿ ಮಾಡ್ತಾ ಇದ್ವಿ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ನಮ್ದು ಲಾಸ್ಟ್ ಟೈಮ್ ಬ್ಯಾಟ್ರಾಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗಾಂಜಾ ಅವಳಿ ಮತ್ತೆ ವೀಲಿಂಗ್ ಅವಳಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಸರ್. ಆ ವಿಚಾರವಾಗಿ ಸರ್ ನಾವು ನಮ್ಮ ಬ್ಯಾಟ್ರಾಂಪುರ ಟ್ರಾಫಿಕ್ ಪೊಲೀಸ್ ಜಂಟಿ ಕಾರ್ಯಾಚರಣೆ ಮಾಡಿ 28 ವೀಲಿಂಗ್ ಕೇಸಸ್ ಹಾಕಿದ್ವಿ ಸರ್. ಮತ್ತೆ 3 NDPS ಕೇಸ್ ಹಾಕಿ 40 kg ಗಾಂಜಾ ಸೀಸ್ ಮಾಡಿದ್ವಿ ಸರ್. ಹಾಗೂ 86 ಕೋರ್ಟ್ ಕೇಸ್ಗಳು ಹಾಕಿದ್ವಿ ಸರ್. ಮತ್ತು BBMP ಮತ್ತು ಬೆಸ್ಕಾಂ ಜೊತೆ ಅವ್ರ ಜೊತೆ ಸಹಯೋಗದಿಂದ 48 ಕಡೆ ಬೀದಿ ದೀಪ ಅಳವಡಿಸ್ಬಿಟ್ಟು ಕೆಲಸ ನಿರ್ವಹಿಸಿದ್ವಿ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ಚಂದ್ರಲೇಟ್ ಇನ್ಸ್ಪೆಕ್ಟರ್ ಸರ್. ನಮ್ಮ ಲಿಮಿಟ್ಸ್ ಅಲ್ಲಿ UPSC ಕೋಚಿಂಗ್ ಸೆಂಟರ್ಗಳು ತುಂಬಾ ಇದೆ. ಅಲ್ಲಿ ಒಂದು 60 ಫೀಟ್ ರೋಡ್ ಇದೆ ಸರ್. ಆ ರೋಡ್ ಅಲ್ಲಿ 2 ಕಡೆ ಪಾರ್ಕಿಂಗ್ ಮಾಡ್ತಾರೆ, ಮೂವ್ಮೆಂಟ್ ಗೆ ಪ್ರಾಬ್ಲಮ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು ಸರ್. ಅದನ್ನ ಟ್ರಾಫಿಕ್ ನವರು ರಿಕ್ವೆಸ್ಟ್ ಮಾಡಿ ನಾವು 1 ಸೈಡ್ ಪಾರ್ಕಿಂಗ್ ಸರ್, ಆಲ್ಟರ್ನೇಟ್ ಡೇಸ್, ಈವನ್ ಡೇಟ್ ಆಡ್ ಡೇಟ್ ಮಾಡಿ ಪಾರ್ಕಿಂಗ್ ಮಾಡಿದ್ವಿ ಸರ್. ಈಗ ಟ್ರಾಫಿಕ್ ಮೂವ್ಮೆಂಟ್ ಕ್ಲಿಯರ್ ಇದೆ ಸರ್. ಅದ್ರ ಕೆಲವು ಫೋಟೋಸ್ ತಂದಿದ್ದೀನಿ ಸರ್. ನಮಸ್ತೆ ಸರ್. KP ಅಗ್ರಹಾರ ಠಾಣೆಯಿಂದ ಹೇಳ್ತಾ ಇದ್ದೀನಿ ಸರ್. ಲಾಸ್ಟ್ ಟೈಮು 6 ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು ಸರ್. ಒಂದು, ಪೈಪ್ಲೈನ್ ರಸ್ತೆನಲ್ಲಿ 2 ಕಡೆನಲ್ಲೂ ವೆಹಿಕಲ್ಗಳನ್ನ ನಿಲ್ಲಿಸ್ತಾರೆ ಅಂತ ಹೇಳಿದ್ರು. ಇದು ವಿಜಯನಗರ ಮತ್ತೆ ಮಾಗಡಿ ರಸ್ತೆ 2 ಸಂಚಾರ ಠಾಣೆಗಳಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಅವರಿಬ್ಬರಿಗೂ ತಿಳಿಸಿ ಆ ವಾಹನಗಳನ್ನೆಲ್ಲ ತೆರವುಗೊಳಿಸಿದ್ದಾರೆ. ನಾವು ಕೂಡ ಅಲ್ಲಿ 12 ಲಘು ಪ್ರಕರಣಗಳನ್ನ ದಾಖಲಿಸಿ ಅಲ್ಲಿ ಯಾವುದೇ ರೀತಿಯಾದಂತಹ ವಾಹನಗಳನ್ನ ನಿಲುಗಡೆ ಮಾಡದೇ ಇರೋ ತರದಲ್ಲಿ ಕ್ರಮ ಕೈಗೊಂಡಿದ್ದೀವಿ ಸರ್. ಹಾಗೇನೆ ಹಾಗೆ ಕೆಲವು ಪುಂಡಪೋಖ್ರಿಗಳು ಪಾರ್ಕ್ ರಸ್ತೆನಲ್ಲಿ
ಪಾರ್ಟಿ ಮಾಡ್ತಾರೆ, ಬರ್ತ್ಡೇ ಪಾರ್ಟಿಗಳ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರು ಸರ್. ಅದನ್ನ ವಿಶೇಷವಾಗಿ ಅದೇ ಪ್ರದೇಶದಲ್ಲಿ ಕಾಳಜಿ ವಹಿಸಿ ಇದುವರೆಗೂ ಅಲ್ಲಿ ಯಾವುದೇ ರೀತಿಯಾದಂತಹ ಪಾರ್ಟಿಗಳು ನಡೆದಿರೋ ಇರಂಗೆ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ತರದಲ್ಲಿ ಲಘು ಪ್ರಕರಣಗಳನ್ನು ದಾಖಲಿಸಿ 58ಕ್ಕೂ ಹೆಚ್ಚು ಲಘು ಪ್ರಕರಣ ದಾಖಲಿಸಿದ್ದೀವಿ ಸರ್. ಹಾಗೆ ಬೆಳಗ್ಗೆ ಹೊತ್ತು ಬಾರ್ಸ್ ಅಂಡ್ ವೈನ್ ಸ್ಟೋರ್ಸ್ ಓಪನ್ ಮಾಡ್ತೇವೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಗಮನ ಹರಿಸಿ ಒಂದು ವಿನಾಯಕ ವೈನ್ಸ್ ಅಂತ ಇತ್ತು ಸರ್, ಅದ್ರ ಮೇಲೆ 36B ಒಂದು ಎಕ್ಸೈಸ್ ಆಕ್ಟ್ ಅಲ್ಲಿ ಕೇಸು ಕೂಡ ಬುಕ್ ಮಾಡಿದ್ದೀವಿ ಸರ್. ಬೇಕರಿಗಳಲ್ಲಿ ಸಿಗರೇಟ್ ಸೇದೋರ್ದು ಇವ್ರದೆಲ್ಲರದು ಹಾವಳಿ ಜಾಸ್ತಿ ಇದೆ ಅಂತ ಹೇಳಿದ್ರು ಸರ್. ಹಾಗಾಗಿ ಬೇಕರಿಗಳನ್ನೆಲ್ಲನೂ ಕಾನ್ಸಂಟ್ರೇಟ್ ಮಾಡಿ 7 ಕೋಟ್ಪ FIR-ಗಳನ್ನ ಹಾಕಿದ್ದೀವಿ ಸರ್. ಹಾಗೆ 38 ಕೋಟ್ಪ ದಂಡ ಪ್ರಕರಣಗಳನ್ನು ಕೂಡ ದಾಖಲಿಸಿದ್ದೀವಿ ಸರ್. ನಮಸ್ಕಾರ ಸರ್. ವಿಜಯನಗರ ಪೊಲೀಸ್ ಸ್ಟೇಷನ್ ಸರ್. ನಮ್ಮ ಸ್ಟೇಷನ್ಗೆ ಸಂಬಂಧಪಟ್ಟಂಗೆ ಶ್ರೀ ರಾಮಾಂಜನೇಯ ವಿಜಯನಗರವರು ಹೊಸಹಳ್ಳಿ ಮುಖ್ಯ ರಸ್ತೆ ಬ್ರಿಡ್ಜ್ ಕಾಮಗಾರಿ ಬೇಗ ಆಗಬೇಕಂತ ಕೇಳ್ಕೊಂಡಿದ್ರು ಸರ್. ಇದು ನಮ್ಮ ಸ್ಟೇಷನ್ ಗಡಿ ಬರೋದ್ರಿಂದ ಜಯನಗರ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ ಸರ್. ಮತ್ತೆ BBMP ಅಧಿಕಾರಿ ಆದಂತಹ ಜೈಶಂಕರ್ ಅವರು ಸಹ ಮಾತಾಡಿ ಅದು ಭಾಗಶಃ ಪೂರ್ಣಗೊಂಡಿದೆ ಸರ್. 80% ಕಂಪ್ಲೀಟ್ ಆಗಿದೆ ಸರ್. ಇನ್ನೊಂದು 20% ಕೆಲಸ ಬಾಕಿ ಇದೆ ಸರ್. ಆದಷ್ಟು ಬೇಗ ಅದನ್ನ ಸಮನ್ವಯ ಮಾಡಿಕೊಂಡು ಮುಗಿಸ್ಕೊಡ್ತೀವಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಮಾಗಡಿ ರಸ್ತೆ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ವಾಹನದ ದಟ್ಟಣೆ ಜಾಸ್ತಿ ಅಂತ SR ಬಾಬು ಅನ್ನೋರು ಕಂಪ್ಲೇಂಟ್ ಮಾಡಿದ್ರು ಸರ್. ಅದ್ರ ಬಗ್ಗೆ ಮಾಗಡಿ ರಸ್ತೆ ಸಂಚಾರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಪೀಕ್ ಅವರ್ ನಲ್ಲಿ ಮೂವ್ಮೆಂಟ್ ಗೆ ಪ್ರಿಫರೆನ್ಸ್ ಕೊಟ್ಕೊಂಡು ಜೊತೆಗೆ ನಮ್ಮ ಸಿಬ್ಬಂದಿ ತಗೊಂಡು ಮಾಡ್ತಾ ಇದೀವಿ ಸರ್. ಕ್ಲಿಯರ್ ಆಗಿದೆ ಸರ್. ನಮಸ್ತೆ ಸರ್. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಸರ್. ಸಂದೇಶ್ ಅನ್ನೋರು ರಿಗಾರ್ಡಿಂಗ್ ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು, ಶಾಲಾ ಕಾಲೇಜುಗಳಿಗೆಲ್ಲ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರು ಸರ್. ಅದ್ರ ಸಂಬಂಧಪಟ್ಟಂಗೆ ನಾವು ಸುಮಾರು ಒಂದು 32 ಶಾಲಾ ಕಾಲೇಜುಗಳು ವಿಸಿಟ್ ಮಾಡಿ ಸುಮಾರು ಒಂದು 2500 ಜನ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಮೂಡಿಸಿದ್ವಿ ಸರ್. ಅದ್ರ ಜೊತೆಗೆ ಹೊಯ್ಸಳ ನಮ್ಮ ಅಧಿಕಾರಿಗಳು ಒಂದು 181 ಕಡೆ ನಮ್ಮ ಠಾಣಾ ಸರಹದ್ನಲ್ಲಿ ಇದು ಮಾಡಿದ್ದಾರೆ. ಅದ್ರ ಜೊತೆಗೆ ಸೈಬರ್ ಮತ್ತೆ ಏನು ಈ ಮಾದಕ ದ್ರವ್ಯ ಇದ್ರ ಬಗ್ಗೆ ಒಂದು ವ್ಯಾನ್ ಡಿಸ್ಪ್ಲೇ ವ್ಯಾನ್ ನಲ್ಲೂ ಒಂದು 2 days ಅವೇರ್ನೆಸ್ ಮೂಡಿಸಿದ್ವಿ ಸರ್. ಅದ್ರ ಜೊತೆಗೆ ತೆರೆದ ಮನೆ ಕಾರ್ಯಕ್ರಮದ ಅಡಿನಲ್ಲಿ ವಿದ್ಯಾರ್ಥಿಗಳನ್ನ ಠಾಣೆ ಕರೆಸಿ ಅಲ್ಲೂ ಕೂಡ ಅವೇರ್ನೆಸ್ ಮೂಡಿಸಿದ್ವಿ. ಮತ್ತೆ ಮಾಸಿಕ ಜನಸಂಪರ್ಕ ಸಭೆ ದಲಿತ ಸಭೆನಲ್ಲೂ ಕೂಡ ಮಾಡಿದ್ವಿ ಸರ್. ಮತ್ತೆ ಬೀಟ್ ಮೀಟಿಂಗು 45 ಬೀಟ್ ಮೀಟಿಂಗ್ ಮಾಡಿದ್ವಿ ಸರ್. ಅಲ್ಲೂ ಕೂಡ ಸೈಬರ್ ಅಪರಾಧಗಳು ಮತ್ತೆ ಈ ಮಾದಕ ದ್ರವ್ಯಗಳ ಬಗ್ಗೆ ಮತ್ತೆ ಈ ಕಳ್ಳತನಗಳ ಬಗ್ಗೆ ಅರಿವು ಮೂಡಿಸಿದ್ವಿ ಸರ್. ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೇಳಿದ್ರು ಸರ್, ಹಂಪ್ಸ್ ಹಾಕ್ಸ್ಬೇಕು, ಗುಂಡಿಗಳು ಬಿದ್ದಿದೆ ಅಂತ ಸರ್. ಸುಮ್ನಹಳ್ಳಿ ಜಂಕ್ಷನ್ ಇಂದ ಕಾಮಾಕ್ಷಿಪಾಳ್ಯದವರೆಗೆ BBMP ಅಧಿಕಾರಿಗಳ ಜೊತೆ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ಅದು ಕೂಡ ಮುಚ್ಚಿದ್ದಾರೆ ಸರ್. ಮತ್ತೆ ಏನು ಕಾಮಾಕ್ಷಿಪಾಳ್ಯ ಸರಹದ್ನಲ್ಲಿ ಒಂದು ಲಾವಣ್ಯ ಜಂಕ್ಷನ್ ಅಂತ ಬರುತ್ತೆ ಸರ್. ಅಲ್ಲಿ ಒಂದು ಚಿಕ್ಕ ರಸ್ತೆ ಇದೆ, ಬೀದಿ ಬದಿ ವ್ಯಾಪಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಜೊತೆ ಕೋಆರ್ಡಿನೇಷನ್ ಮಾಡಿ ಅದನ್ನು ಕೂಡ ಸೈಡ್ಗೆ ಹಾಕ್ಲಿಕ್ಕೆ ಪೆಟಿ ಕೇಸ್ ದಾಖಲು ಮಾಡಿದ್ವಿ ಸರ್. ಮತ್ತೆ ಸುಂಕದಕಟ್ಟೆನಲ್ಲಿ ಈಗ 20 days ಬ್ಯಾಕ್ ಲಾಸ್ಟ್ ಮಂತ್ ಒಂದು ಜನಸಂಪರ್ಕ ಸಭೆ DCP ನೇತೃತ್ವದಲ್ಲಿ ನಡೆದಾಗ ಹೇಳಿದ್ರು ಸರ್. ಅದ್ರ ಜೊತೆಗೆ ನಾವು BBMP ಅಧಿಕಾರಿಗಳು ಟ್ರಾಫಿಕ್ ಅಧಿಕಾರಿಗಳೆಲ್ಲ ಸೇರಿ ಒಂದು 2 ರೋಡ್ನ ಅಲ್ಲಿ ಏನು ಹೂವಿನ ಮಾರುಕಟ್ಟೆಯಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ವಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಚಾರ್ಲಿ ಅನ್ನಪೂರ್ಣೇಶ್ವರಿ ನಗರ ಸರ್. ಕಳೆದ ಜನಸಂಪರ್ಕ ಸಭೆಯಲ್ಲಿ ನಮ್ಮ ಠಾಣೆಯದು 4 ಪ್ರಶ್ನೆಗಳನ್ನ ಕೇಳಿದ್ರು ಸರ್. ನಾಗರಾಜ್ ಅಂತ ಹೇಳಿ ಮುದ್ದನಪಾಳ್ಯ ರಸ್ತೆಯಲ್ಲಿ ಬಾರ್ಗಳು ಇನ್ ಟೈಮ್ಗೆ ಕ್ಲೋಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ಸರ್. ಅದನ್ನ ಸಬ್ ಇನ್ಸ್ಪೆಕ್ಟರ್ ಮತ್ತೆ ನಾವು ಮತ್ತೆ ಈವ್ನಿಂಗ್ ಬೀಟ್ನವರು ಎಲ್ಲರೂ ಕೂಡ ರೌಂಡ್ಸ್ ಮಾಡಿ ಅಲ್ಲಿ ಸುಮಾರು 43 ನಾವು ಪೆಟಿ ಕೇಸ್ಗಳನ್ನ ದಾಖಲು ಮಾಡಿದೀವಿ ಸರ್. ಅದೇ ರೀತಿಯಲ್ಲಿ ಇನ್ ಟೈಮ್ಗೆ ಅವನ್ನ ಎಲ್ಲ ಕ್ಲೋಸ್ ಆಗೋ ತರ ನೋಡಿಕೊಂಡು 2 96B ಕೂಡ ನಾವು ದಾಖಲು ಮಾಡಿದೀವಿ ಸರ್. ಅದೇ ರೀತಿಯಲ್ಲಿ ರಸ್ತೆಗಳ ಗುಂಡಿಗಳನ್ನ ಮುಚ್ಚಿಸೋದಕ್ಕೆ ಕೋರಿದ್ರು ಸರ್. ನಾವು ಸುಮಾರು 30 ರಿಂದ 40 ರಸ್ತೆ ಗುಂಡಿಗಳನ್ನ BBMP ಸಹಯೋಗದೊಂದಿಗೆ ಮುಚ್ಚಿಸಿದೀವಿ ಸರ್. ಹಾಗೆ ಮುರುಗನ್ ಅನ್ನೋರು ಮುದ್ದಿನಪಾಳ್ಯ ರಸ್ತೆಯಲ್ಲಿ ಹಂಪ್ಸ್ಗಳು ಬೇಕು ಅಂತ ಕೇಳಿದ್ರು ಸರ್. ನಮ್ಮ ಜ್ಞಾನ ಭಾರತಿ ಟ್ರಾಫಿಕ್ನವ್ರ ಜೊತೆ ಸೇರ್ಕೊಂಡು ಅಲ್ಲಿ 6 ಹೊಸ ಹಂಪ್ಸ್ಗಳ ನಿರ್ಮಾಣ ಆಗಿದೆ ಸರ್. ಮತ್ತೆ ಅದೇ ರೀತಿಯಲ್ಲಿ ನಾಗರಾಜು ಅಂತಕ್ಕಂಥವ್ರು ಭರತ್ ಅಂತಕ್ಕಂಥವ್ರು ಅವ್ರದ್ದು ಒಂದು ವೈಯಕ್ತಿಕ ಅರ್ಜಿ ಕೊಟ್ಟಿದ್ರು ಸರ್. ಅವರ ಒಂದು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರು ಎದುರು ಅರ್ಜಿದಾರರನ್ನ ಕರೆಸಿ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಹೆಚ್ಚಿನದೇನಾದ್ರೂ ಇದ್ರೆ ಸಿವಿಲ್ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳುವಂತೆ ಸೂಚನೆ ನೀಡಿದೀವಿ ಸರ್. ಟೋಟಲ್ ಆಗಿ ನಾವು 13 ಕೋಪ್ಟಾ ಆಕ್ಟ್ ಮತ್ತೆ 15 ಅಲ್ಲೇ ಸ್ಥಳದಂಡ ಕೋಪ್ಟಾ ಆಕ್ಟ್ ಗಳನ್ನ ಹಾಕಿ ರೌಂಡ್ಸ್ ಎಲ್ಲ ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಂತೆ ನೋಡ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಗೆ ಸರ್, ಶೇಖರ್ ಅನ್ನೋರು ಹೊಯ್ಸಳ ಇನ್ನೊಂದು ನಮ್ದು 2 ಹೊಯ್ಸಳ ಇದೆ ಸರ್, ಇನ್ನೊಂದು ಹೊಯ್ಸಳ ಕೊಡಿ ಅಂತ ಹೇಳಿ ತಮ್ಗೆ ಕಳೆದ ಜನಸಂಪರ್ಕ ಸಭೆಯಲ್ಲಿ ಕೇಳಿದ್ರು ಸರ್. ಇವಾಗ ನಾನೇನ್ ಮಾಡಿದೀನಿ ಅಂದ್ರೆ ಸರ್, ನಮ್ಮಲ್ಲಿ 2 ಹೊಯ್ಸಳ ಇದೆ ಸರ್, ಹೊಯ್ಸಳ 65 ಮತ್ತೆ 66. ಆ ಹೊಯ್ಸಳಗಳು ಮುಂಚೆ ಅರ್ಧ ಗಂಟೆ ಟೈಮಿಂಗ್ಸ್ ಇತ್ತು ಸರ್, ಹಾಲ್ಟ್ ಟೈಮಿಂಗ್ಸ್. ಅದನ್ನ 1/4 ಗಂಟೆಗೆ ಮಾಡ್ಕೊಂಡಿದ್ದೀನಿ ಸರ್. ಮಾಡ್ಕೊಂಡು ಪಾಯಿಂಟ್ಗಳು ಜಾಸ್ತಿ ಮಾಡ್ಕೊಂಡು ಅದನ್ನೇ ಎಫೆಕ್ಟಿವ್ ಆಗಿ ಮಾಡ್ತಾ ಇದೀವಿ ಸರ್. ಮತ್ತೆ ನಮ್ದು ಆವರೇಜ್ ರೆಸ್ಪಾನ್ಸ್ ಟೈಮ್ 6 minutes ಇದೆ ಸರ್. ನಮಸ್ತೆ ಸರ್.
ಗುಡ್. ಅದ್ರ ಜೊತೆ ಚೀತಾಗಳನ್ನ ಯೂಸ್ ಮಾಡ್ಕೊಳ್ಳಿ. ಚೀತಾ ಕೊಟ್ಟಿದೀವಲ್ಲ ಈಗ, ಇದೆ ಸರ್, ಅದನ್ನು ಯೂಸ್ ಮಾಡ್ತಾ ಇದೀವಿ ಸರ್. ಓಕೆ, ನಮಸ್ತೆ ಸರ್. ನಮಸ್ಕಾರ ಸರ್. ಕೆಂಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಂಗೇರಿ ಮತ್ತೆ ಉತ್ತರಳ್ಳಿ ರೋಡಲ್ಲಿ ಇಂದ್ರಪ್ರಸ್ಥ ಹೋಟೆಲ್ ಹತ್ರ ಎರಡು ಕಡೆನೂ ಪಾರ್ಕಿಂಗ್ ಮಾಡ್ತೀರಾ ಅಂತ ಹೇಳಿ ಇದು ಮಾಡಿದೆ ಸರ್. ನಾವು ಮತ್ತೆ ನಮ್ಮ ಕೆಂಗೇರಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸೇರಿ ಅದು ಆಲ್ಟರ್ನೇಟಿಂಗ್ ಪಾರ್ಕಿಂಗ್ ಮಾಡಿ ಅದನ್ನ ಕ್ಲಿಯರ್ ಮಾಡಿದೀವಿ ಸರ್. ಆಮೇಲೆ ಮಧ್ಯದಲ್ಲಿ ಒಂದು ಹಳೆ ಮರ ಇದೆ ಅಂತ ಹೇಳಿದ್ರು. ಬಿಬಿಎಂಪಿ ಅವರ ಸಹಾಯದಿಂದ ಆ ಮರ ತೆರವುಗೊಳಿಸಿ ಅದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ ಸರ್. ಸರ್ ನಮಸ್ತೆ ಸರ್, PI ಚಾಮರಾಜ ಜಿಲ್ಪೇಟೆ ಸರ್. ಸರ್ ನಮ್ಮಲ್ಲಿ ಹೋದ್ಸಲ ವಾಲ್ಮೀಕಿ ನಗರದಲ್ಲಿ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಆಗ್ತಿದಾವೆ, ಮತ್ತೆ ಶಾಲಾ ಕಾಲೇಜುಗಳ ಬಳಿ ಬೀಡಿ ಸಿಗರೇಟ್ ಜಾಸ್ತಿ ಸೇತಾ ಇದಾರೆ ಅಂತ ಹೇಳಿದ್ರಿ ಸರ್. ಅಲ್ಲಿಂದ ನಾವು 2 NDPS ಕೇಸ್ ಮಾಡಿಬಿಟ್ಟು 3 ಜನನ ಕಸ್ಟಡಿ ಕೊಟ್ಟಿದ್ದೀವಿ ಸರ್. ಈಗಲೂ ಒಂದು ಪಿಟ್ NDPS ಕೇಸಲ್ಲಿ ಅವ್ರಿಗೆ ಕಸ್ಟಡಿಯಲ್ಲಿ ಕೊಟ್ಟಿದ್ದೀವಿ ಸರ್. ಮತ್ತೆ ಕೋರ್ಟ್ ಇದರಲ್ಲಿ ಸರ್ ನಾವು 2 ಕೋರ್ಟ್ FIR ಅನ್ನು ಹಾಕಿದ್ದೀವಿ ಸರ್. ಮತ್ತೆ 223 ಕೋರ್ಟ್ ಸ್ಪಾಟ್ ಫೈನ್ ಅನ್ನು ಸಹ ನಾವು ಹಾಕಿದ್ದೀವಿ ಸರ್. ಆಮೇಲೆ ಸರ್ ನಮ್ಮಲ್ಲಿ ರೋಡ್ ಟ್ರಾಫಿಕ್ ಸಂಬಂಧಪಟ್ಟಾಗೆ ಸ್ವಲ್ಪ ಹನೀಫ್ ಅವರು ಒಂದು ಕೇಸ್ ಅನ್ನು ಹೇಳಿದ್ರು ಸರ್. ಅದಕ್ಕೆ ಸಂಬಂಧಪಟ್ಟಾಗೆ ಬೀದಿ ನಾಟಕಗಳನ್ನು ಸಹ ಆಡಿಸ್ಬಿಟ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿಸಿದ್ದೀವಿ ಸರ್. ಮತ್ತೆ ಆಲ್ಟರ್ನೇಟಿವ್ ಎ ಮತ್ತೆ ಶಿಫ್ಟ್ ಅಲ್ಲಿ ಮಾಡಲಿಕ್ಕೆ ಟ್ರಾಫಿಕ್ ಅವರಿಗೂ ಸಹ ಲೆಟರ್ ಎಲ್ಲ ಬರೆದ್ಬಿಟ್ಟು ಜೊತೆ ಕೋಆರ್ಡಿನೇಷನ್ ಮಾಡ್ತಾ ಇದೀವಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶ್ರೀಯುತ ಲೋಕೇಶ್ ಅವರು 2 ದೂರುಗಳನ್ನ ಮುಖ್ಯವಾಗಿ ತಂದಿದ್ರು ಸರ್. BVK ಅಯ್ಯಂಗಾರ್ ರೋಡ್ ಅಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ತುಂಬಾ ನಿಧಾನಗತಿ ನಡೀತಾ ಇರೋದ್ರಿಂದ ವ್ಯಾಪಾರಸ್ಥರಿಗೆ ಮತ್ತೆ ಜನಗಳಿಗೆ ಅನಾನುಕೂಲ ಆಗಿದೆ ಅಂತ ಈಗಾಗಲೇ BBMP ಅಧಿಕಾರಿಗಳ ಜೊತೆ ಮಾತಾಡಿ ಆ ಕಾಮಗಾರಿ ಮುಕ್ತಾಯಗೊಂಡು ಆಲ್ರೆಡಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಆಗಿದೆ ಸರ್. ಮತ್ತೆ ಠಾಣಾ ವ್ಯಾಪ್ತಿಯಲ್ಲಿ ಬೀಟ್ಗೆ ಹೆಚ್ಚಿನ ಸಿಬ್ಬಂದಿಗಳನ್ನ ನೇಮಿಸಬೇಕು ಅಂತ ಕೇಳಿದ್ರು ಸರ್. ಈಗಾಗಲೇ ಮಾರ್ನಿಂಗ್ ಮತ್ತೆ ಈವ್ನಿಂಗ್ಗೆ ಇಂಡೋರ್ ಸ್ಟಾಫ್ಗಳನ್ನು ಕೂಡ ಬಳಸ್ತಾ ಇದೀವಿ. ಮತ್ತೆ ಸಂಡೇ ಪ್ರೋಸೆಸ್ ಸಮನ್ಸ್ ಅವ್ರನ್ನೆಲ್ಲ ಬಳಸಿ ಬೀಟ್ಗಳನ್ನು ಮಾಡ್ತಾ ಇದೀವಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಕಾಟನ್ಪೇಟೆ ಲಿಮಿಟ್ಸ್ ಅಲ್ಲಿ ಮಹಾದೇವನ್ ಅವರು ಒಂದು ಕ್ವೆಶ್ಚನ್ ಕೇಳಿದ್ವಿ ಸರ್ ರಿಗಾರ್ಡಿಂಗ್ ಬೆನ್ನಿಮಿಲ್ ರೋಡ್ ಒಂದು CC ಕಾಮಗಾರಿ ನಡೀತಾ ಇದೆ, ತುಂಬಾ ವಿಳಂಬ ಆಗ್ತಿದೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದೀವಿ ಸರ್. ಮಾತಾಡಿ MLA ಸಾಹೇಬ್ರ ಜೊತೆ ಒಂದ್ಸರಿ ಮೀಟಿಂಗ್ ಮಾಡ್ಬಿಟ್ಟು ಈಗ ಆಲ್ರೆಡಿ ಡಿಸೆಂಬರ್ 6ನೇ ತಾರೀಕು ಉದ್ಘಾಟನೆ ಆಗಿದೆ ಸರ್. ಅದು ಸಂಬಂಧಪಟ್ಟ ಏನು ಸಮಸ್ಯೆ ಇಲ್ಲ ಸರ್. ಹಾಗೆ ಇನ್ನೊಂದು ಕ್ವೆಶ್ಚನ್ ಕೇಳಿದ್ರು, ರೈಲ್ವೆ ಸ್ಟೇಷನ್ ಮುಂದ್ಗಡೆ ಆಟೋಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳಿ ಟ್ರಾಫಿಕ್ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಸ್ಟಾಟಿಕ್ ಒಂದೇ ಫಿಕ್ಸ್ ಪಾಯಿಂಟ್ ಹಾಕೊಂಡಿದ್ದೀವಿ ಸರ್. ಈಗ ಸದ್ಯ ಸಮಸ್ಯೆ ಯಾವುದಿಲ್ಲ ಸರ್. ಸರ್ ನಮಸ್ತೆ ಸರ್. ಚಾರ್ಲಿ ಬ್ಯಾಡ್ರಳ್ಳಿ ಸರ್. ಸರ್ ನಮ್ಮ ಬ್ಯಾಡ್ರಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಆಕ್ಟಿವಿಟೀಸ್ ಹೆಚ್ಚಾಗಿದೆ, ಅದನ್ನು ಕಂಟ್ರೋಲ್ ಮಾಡಿ ಅಂತ ಕೇಳ್ಕೊಂಡಿದ್ರು ಸರ್. ಅದಕ್ಕೆ ನಾವು 2024ರಲ್ಲಿ ಒಟ್ಟಾರೆಯಾಗಿ 41 ರೌಡಿಗಳ ಮೇಲೆ 110 CRPC ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅವರಿಗೆ ಸೂಕ್ತ ತಿಳುವಳಿಕೆ ಮತ್ತು ಎಚ್ಚರವನ್ನು ನೀಡಿದ್ದೀವಿ ಸರ್. ಅದೇ ರೀತಿ 3 ರೌಡಿ ಪರೇಡ್ಗಳನ್ನು ನಾವು ಮಾಡಿದ್ದೀವಿ ಸರ್ ಠಾಣಾ ಆವರಣದಲ್ಲಿ, ಮತ್ತು 1 ಸಬ್ ಡಿವಿಷನ್ ಲೆವೆಲ್ ಅಲ್ಲಿ ಮಾಡಿದ್ದೀವಿ ಸರ್. ಆಮೇಲೆ ಬೆಳ್ಳಂಬೆಳಿಗ್ಗೆ 3 ಸಲ ರೌಡಿಗಳ ಮನೆಗೆ ನಾವು ದಾಳಿ ಮಾಡಿ ಅವ್ರ ತಪಾಸಣೆ ಮಾಡಿದ್ದೀವಿ. ಈ ತರ ಒಂದು ಕ್ರಮ ಕೈಗೊಂಡಿದ್ರಿಂದ 2024ರಲ್ಲಿ ಯಾವುದೇ ರೀತಿಯ ಒಂದು ರೌಡಿಗಳು ಯಾವುದೇ ಅಪರಾಧ ಪ್ರಕರಣದಲ್ಲಿ ನಮ್ಮಲ್ಲಿ ಭಾಗಿಯಾಗಿಲ್ಲ ಸರ್. ನಮಸ್ತೆ ಸರ್. ಈಗ ಟ್ರಾಫಿಕ್ನವ್ರು ಬಂದಿಲ್ವಾ? ಟ್ರಾಫಿಕ್ನವ್ರು ಯಾರಿದ್ದಾರೆ? ಇದ್ದೀರಾ? ಕೂತ್ಕೊಳ್ಳಿ, ಜಾಗ ಇಲ್ವಾ ನಿಮಗೆ? ಯೋಗೇಶ್ ಕಾಮಶ್ ಇಲ್ಲಿ ಬನ್ನಿ, ಹಾಸನ ಚೇರ್ಗಳು ಹಾಕ್ಸಿ ಆ ಕಡೆ. ಈ ಒಂದು ಸಮಾರಂಭದಲ್ಲಿ ಕಳೆದ ಜನಸಂಪರ್ಕ ಸಭೆಯಲ್ಲಿ ಏನು ಜನರು ಅಹವಾಲುಗಳನ್ನ ಹೇಳಿದ್ರು, ಅದಕ್ಕೆ ಏನು ಪರಿಹಾರ? ಯಾರಾದರೂ ಬಂದಿದ್ದೀರಾ ಕಳೆದ ಸಭೆಯಲ್ಲಿ? ಈ ಪ್ರಶ್ನೆಗಳು ಏನಿತ್ತು ಅವ್ರಿಗೆ ನಮ್ಮವರು ಹೇಳಿದ್ದಾರೆ, ಅದು ಎಷ್ಟು ಮಟ್ಟಿಗೆ ಸತ್ಯ ಅಥವಾ ಆಗಿದೆಯಾ ಕೆಲಸಗಳು? ಓಕೆ, ಆಗಿದ್ರೆ ಸಂತೋಷ, ಆಗದೇ ಇದ್ರೆ ನೀವು ಗಮನ ಸೆಳೀಬಹುದು ಸರ್. ಈಗ ನಮ್ಮ ಎಲ್ಲರಿಗೂ ಸಾಂಕೇತಿಕವಾಗಿ ಸ್ವಾಗತವನ್ನು ಕೋರಿದಂತ ನಮ್ಮ ಪಶ್ಚಿಮ ವಿಭಾಗದ DCP ಸಾಹೇಬರು ಶ್ರೀ S. ಗಿರೀಶ್ ಸಾಹೇಬರಿಗೆ ಸಸಿಯನ್ನು ನೀಡುವ ಮೂಲಕ ACP ವಿಜಯನಗರ ಅವರು ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿ ಕಳೆದ ಸಭೆಯಲ್ಲಿ ಏನು ಜನರ ಅಹವಾಲುಗಳಿತ್ತು ಅದಕ್ಕೆಲ್ಲ ಏನು ಪರಿಹಾರ ಕ್ರಮ ಕೈಗೊಂಡಿದ್ವಿ ಅಂತ ನಮ್ಮ ಪಶ್ಚಿಮ ವಿಭಾಗದ 20 ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗಳೆಲ್ಲ ವಿವರಣೆ ನೀಡಿದಿರಾ, ನಿಮಗೂ ಸಹ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಮಾನ್ಯ ನಮ್ಮ ನೆಚ್ಚಿನ ಪೊಲೀಸ್ ಆಯುಕ್ತ ಶ್ರೀ B. ದಯಾನಂದ ಸಾಹೇಬರು ಎಲ್ಲ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಲಿಕ್ಕೆ ಇಲ್ಲಿವರೆಗೆ ಬಂದಿದ್ದಾರೆ. ಹಾಗಾಗಿ ಈಗ ನಾವು ಯಾರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ ಅವರಿಗೆಲ್ಲ ಟೋಕನ್ ಕೊಟ್ಟಿದ್ದೀವಿ. ಸೊ ಆ ಟೋಕನ್ ಸಿಸ್ಟಮ್ ಪ್ರಕಾರ ನಾವು ಕರಿತೀವಿ. ಎಲ್ಲರೂ ಅವರ ಹೆಸರು ಹೇಳಿದಾಗ ಸಂಕ್ಷಿಪ್ತವಾಗಿ ಬಹಳ ಸಮಯ ತೆಗೆದುಕೊಳ್ಳದೆ ತಮ್ಮ ಸಮಸ್ಯೆ ಏನಿದೆ ಹೇಳಬೇಕು. ಸಾಹೇಬರು ಆಲಿಸ್ತಾರೆ ತಮ್ಮ ಸಮಸ್ಯೆ ಅಂತ ಹೇಳ್ತಾ, ಮೊದಲನೇದಾಗಿ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯ ಶ್ರೀಮತಿ ಲಕ್ಷ್ಮಿ, ಕೆಂಪೇಗೌಡ ನಗರ. ಬೈಕ್ ಕೊಡಿಯಲ್ಲಿ.
ಹಲೋ 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 ಕೇಳಿಮ್ಮ. ಸರ್ ನಮಸ್ತೆ ಸರ್. ನಮ್ಮ ಬ್ಯಾಡ್ರಳ್ಳಿ ಲಿಮಿಟ್ಸ್ ದೊಡ್ಡದಾಗಿದೆ. ನನ್ನ ಹೆಸರು ಲಕ್ಷ್ಮೀ ನೂತನ್ ಕುಮಾರ್ ಅಂತ. ಫಸ್ಟ್ ನಾನು ಬ್ಯಾಡ್ರಳ್ಳಿ ಲಿಮಿಟ್ಸ್ ಇಂದ ಬಂದಿದ್ದೀನಿ. 10 ವರ್ಷದಿಂದ ಸೋಷಿಯಲ್ ವರ್ಕ್ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಬ್ಯಾಡ್ರಳ್ಳಿ ಸ್ಟೇಷನ್ ಲಿಮಿಟ್ಸ್ ವ್ಯವಸ್ಥೆ ಸರಿ ಇಲ್ಲ. ಏನಂದ್ರೆ ವೈಶಾಲಗಳು ನಾವೊಂದು ರೋಡಲ್ಲಿ ಫೋನ್ ಮಾಡಿದ್ರೆ ಇನ್ನೊಂದು ರೋಡಲ್ಲಿ ವೈಶಾಲ ಇರುತ್ತೆ. ಇಲ್ಲಿ ಏನೋ ಗಲಾಟೆ ಆಗ್ತಾ ಇರುತ್ತೆ, ಬೇರೆ ಕಡೆ ವೈಶಾಲ ಇರುತ್ತೆ. ಸೊ ಅಲ್ಲಿ ಬರೋದ್ರಿಂದ ಇಲ್ಲಿ ಅನಾಹುತ ಆಗೋಗಿರುತ್ತೆ. ಆಮೇಲೆ ಚೀತಾಗಳು ಬೇಕು ನಮ್ಮ ಬ್ಯಾಡ್ರಳ್ಳಿ ಲಿಮಿಟ್ಸ್ಗೆ. ಮತ್ತೆ ಬಾರ್ಗಳು 10 ಗಂಟೆ ಆದ್ಮೇಲೆ ಸ್ವಲ್ಪ ಈಚೆ ಡ್ರಿಂಕ್ಸ್ ಮಾಡೋದನ್ನ ಅವಾಯ್ಡ್ ಮಾಡಿಸ್ಬೇಕು. ಹೆಣ್ಮಕ್ಳು ಓಡಾಡೋದು ಕಷ್ಟ ಆಗ್ತಾ ಇದೆ. ಮತ್ತೆ ಜಾಸ್ತಿ ಅನಾಹುತಗಳು ನಡೀತಾ ಇರೋದೇ ಬಾರ್ಗಳಿಂದ. ಏನೇ ಇದ್ರು ಡ್ರಿಂಕ್ಸ್ ಮಾಡೋರು ಒಳಗಡೆ ಕುಡಿಲಿ, 10 ಗಂಟೆ ಆದ್ಮೇಲೆ ಬಾರ್ನ ಕ್ಲೋಸ್ ಮಾಡಿಸಿ ಅಂತ ನಾನು ಇದನ್ನ ಕೇಳ್ಕೊಳ್ತೀನಿ. ಆಮೇಲೆ ನಮ್ಮ ಬ್ಯಾಡ್ರಳ್ಳಿ ಸ್ಟೇಷನ್ಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲಾ ಪೊಲೀಸವರು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಒಂದು ವೈಶಾಲ ಬರೋದು ಲೇಟ್ ಆಗೋಗುತ್ತೆ, ಇಲ್ಲ ಅನಾಹುತ ಆಗಿರುತ್ತೆ, ಅವಾಗ ನಾವು ಹೋಗಿ ಪೊಲೀಸವ್ರ ಮೇಲೆ ತಪ್ಪನ್ನ ಅಪವಾದ ಹೊರಿಸ್ತೀವಿ. ನಿಮ್ಮ ಹತ್ರ ಬರ್ತೀವಿ, DCP ಸರ್ ಹತ್ರ ಹೋಗ್ತೀವಿ. ಪೊಲೀಸರದ್ದು ತಪ್ಪಿಲ್ಲ ಇದರಲ್ಲಿ. ದಯವಿಟ್ಟು ನಿಮ್ಮ ವ್ಯವಸ್ಥೆ ಮಾಡಿಕೊಟ್ರೆ ಅವರು ಅದನ್ನ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್. ಓಕೆ, ಬ್ಯಾಡ್ರಳ್ಳಿದು ತಾವು ಹೇಳಿದ ಹಾಗೆ ನಗರದ ಹೊರಭಾಗದಲ್ಲಿ ಇರತಕ್ಕಂತಹ ಪೊಲೀಸ್ ಠಾಣೆ ಹೊಸದಾಗಿ ನಗರಕ್ಕೆ ಅಂದ್ರೆ ಬೆಂಗಳೂರು ನಗರ ಪೊಲೀಸ್ ವ್ಯವಸ್ಥೆಗೆ ಬಹುಶಃ 2015 ಅಲ್ಲ 2019-20 ಆ ಟೈಮ್ನಲ್ಲಿ ಬೆಂಗಳೂರು ನಗರಕ್ಕೆ ಸೇರಿಸಲಾಗಿದೆ. ಹೀಗಾಗಿ ಅದರದೇ ಆದಂತಹ ಸಮಸ್ಯೆಗಳು ಅಲ್ಲಿ ಇದ್ದಾವೆ. ಸಾಕಷ್ಟು ಹೊಸ ಲೇಔಟ್ಗಳು ಅಲ್ಲಿ ಬರ್ತಾ ಇದ್ದಾವೆ. ಜೊತೆಗೆ ಸಣ್ಣ ಪುಟ್ಟ ಹಳ್ಳಿ ಭಾಗಗಳು ಕೂಡ ಬರ್ತವೆ. ಅಲ್ಲಿ ಪೊಲೀಸಿಂಗ್ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಬೇಕಾಗ್ತದೆ, ವ್ಯವಸ್ಥಿತವಾಗಬೇಕಾಗ್ತದೆ. ಇನ್ಸ್ಪೆಕ್ಟರ್ ಅವರು ಈಗ ಹೇಳಿದ್ದಾರೆ 24ರಲ್ಲಿ ರೌಡಿ ಚಟುವಟಿಕೆ ಇಲ್ಲ ಅದು ಇದು ಅಂತ ಹೇಳಿ. ಆದರೂ ಕೂಡ ಅಲ್ಲಿ ಬಹಳಷ್ಟು ಭೂ ವ್ಯಾಜ್ಯಗಳು ಮತ್ತು ಬೇರೆ ರೀತಿಯ ಸಮಸ್ಯೆಗಳು, ತೊಂದರೆಗಳು, ಅನಾನುಕೂಲತೆಗಳು ಇರತಕ್ಕಂಥದ್ದು ಗಮನದಲ್ಲಿದೆ. ಅದರ ಬಗ್ಗೆ ನಾವು ಮುಂದಿನ ದಿವಸಗಳಲ್ಲಿ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಸೂಚನೆಗಳನ್ನು ನೀಡಲಾಗಿದೆ. ಹೆಚ್ಚು ಹಿರಿಯ ಅಧಿಕಾರಿಗಳು ACPಗಳಿರ್ಬೋದು, DCPಗಳಿರ್ಬೋದು, ಜೊತೆಗೆ ಅಡಿಷನಲ್ CP ವೆಸ್ಟ್ ಅವರು ಏನಿದ್ದಾರೆ ಅವರುಗಳು ಇಲ್ಲಿ ಹೆಚ್ಚು ಭೇಟಿ ನೀಡಬೇಕು ಮತ್ತು ಅಲ್ಲಿ ಆಗ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದೇವೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಎರಡನೇದಾಗಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಶ್ರೀ ಪ್ರಕಾಶ್ ಅಪೂರ್ವ ಲೇಔಟ್ನವರು. ಪ್ರಕಾಶ್. ಸರ್ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ವಿಭಾಗದ ನಾಗರಬಾವಿಯಿಂದ ಬಂದಿದ್ದೀನಿ. ಅಲ್ಲಿ ನಮಗೆ ಫಸ್ಟ್ ಇರೋದು ಆ ಟನಲ್ ಒಂದು ಮಾಡಿದ್ದಾರೆ ಸರ್. ಟ್ರಾಫಿಕ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದೇನು ಅಂತಂದರೆ ತೆರಿಗೆ ಭವನ ರೂಟಲ್ಲಿ ಹೋಗುವಾಗ ಅಲ್ಲಿ ಸಿಂಗಲ್ ಟನಲ್ ಇರೋದ್ರಿಂದ ಅದು ಸೈಂಟಿಫಿಕ್ ಆಗಿ ಇಲ್ಲದೆ ಇರೋದ್ರಿಂದ ತುಂಬ ಜಾಮ್ ಆಗುತ್ತೆ ಒಂದು. ಎರಡನೇದು ನಮ್ಮ ಇದ್ರದ್ದು ಬೀಟ್ ಪೊಲೀಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೆ ಅದು ಇವಾಗ ಏನು ಆ್ಯಪಲ್ ಬಂದಿದೆಯಲ್ಲ ಸರ್, ಆ ಥರದ್ದು ಏನು ಜಾಸ್ತಿ ಆಗಬೇಕು? ಬೀಟ್ ಸರ್, ಬೀಟ್ದು ಬೀಟ್ ಇದೆ ಸರ್, ಬೀಟ್ದು ಬೀಟ್ ಜಾಸ್ತಿ ಆಗ ಬೀಟ್ ಜಾಸ್ತಿ ಆಗಬೇಕು ಸರ್, ಅದಿದೆ. ಮತ್ತೆ ಟನಲ್ ಯಾರು ಟ್ರಾಫಿಕ್ನವ್ರು ಯಾರು ಯಾರಿಗೆ ಬರ್ತದೆ ಅದು? ಏನು ಟನಲ್ ಆಗಿದೆ ಅಲ್ಲಿ? ಮೈಕ್ ಕೊಡಿ ಸರ್. ತೆರಿಗೆ ಭವನ ಹತ್ರ ಒಂದು ಅಂಡರ್ ಪಾಸ್ ಇದೆ ಸರ್. ಅದು ಫಿಟ್ ಫಾರ್ 2 ವೀಲರ್ಸ್ ಅಷ್ಟೇ ಸರ್. ಆದ್ರೆ ಅಲ್ಲಿ ಎಲ್ಲ ಆಟೋ ಮತ್ತೆ ಕಾರ್ಗಳು ಬರೋದ್ರಿಂದ ಮಧ್ಯದಲ್ಲಿ ಜಾಮ್ ಆಗ್ತದೆ. ಜಾಮ್ ಆಗುತ್ತೆ ಅಲ್ಲ, ಬಟ್ ಅವ್ರೇನು ಸಿಗ್ನಲ್ ಬೇಕು ಅಂತ ಇದ್ರಲ್ಲ, ಏನ್ ಸಿಗ್ನಲ್ ಬೇಕು? ಸಿಗ್ನಲ್ ಅಲ್ಲ ಸರ್, ಅದು ಜಾಮ್ ಆಗುತ್ತೆ. ಅದಕ್ಕೆ ಏನು ಪರಿಹಾರ ಬೇಕು ಅದನ್ನ ಮಾಡ್ಬೇಕಂತ ಕೇಳ್ಕೊಳ್ತೀವಿ ಸರ್. ಜಾಮ್ ಆಗದಂಗೆ ಸರ್ ಒಂದೇ ಆಪ್ಷನ್ ಇರೋದು ಸರ್, ಓನ್ಲಿ 2 ವೀಲರ್ಸ್ ಅಲೋ ಮಾಡ್ಬೇಕು ಸರ್. ಒಂದು ಹೆವಿ ಮೀಡಿಯಮ್ಸ್ ನ ಮಧ್ಯದಲ್ಲಿ ಪ್ಲೇಸ್ ಮಾಡಿದ್ರೆ ಓನ್ಲಿ 2 ವೀಲರ್ಸ್ ಆಗುತ್ತೆ ಸರ್. ಮುಂದೆ ಈಗ ನಮ್ಮೂರ ತಿಂಡಿ ಜಂಕ್ಷನ್ ಸಿಗ್ನಲ್ ಆಗಿರೋದ್ರಿಂದ ಸ್ವಲ್ಪ ಲಾಂಗ್ ಆಗಿ ಹೋಗಿ ಬರಬೇಕು ಸರ್. ಇವರು ರೆಸಿಡೆಂಟ್ಸ್ ಎಲ್ಲರೂ ಹತ್ರ ಅಂತ ಹೇಳಿ ಶಾರ್ಟ್ ಕಟ್ ಅಂತ ಹೇಳಿ ಆತರ ಮಾಡ್ತಾರೆ ಸರ್. ಮೇಲ್ಗಡೆ ಗರ್ಡರ್ ಹಾಕ್ಸ್ಬಿಡಿ. ಎಸ್ ಸರ್, ಅದೊಂದು ಹೈಟ್ ಬ್ಯಾರಿಯರ್ ಅಥವಾ ಮತ್ತೆ ಒಂದು ಹೆವಿ ಮೀಡಿಯಮ್ಸ್ ನ ಸೆಂಟ್ರಿಕ್ ಪ್ಲೇಸ್ ಮಾಡಿದ್ರೆ ಸರ್ 2 ವೀಲರ್ಸ್ ಹೋಗಿ ಬರ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು. ಹಂಗೇನೆ ನಮ್ದು ಇದ್ರದ್ದು ಅಂಬೇಡ್ಕರ್ ಕೆಂಗುಂಟೆ ಸರ್ಕಲ್ ಇದೆಯಲ್ಲ ಸರ್, ಅಲ್ಲಿ ತುಂಬಾ ಗುಂಡಿಗಳಾಗೋಗಿದೆ. BBMP ಅಫಿಷಿಯಲ್ಸ್ ಇರೋದ್ರಿಂದ ಅದೊಂದು ಸ್ವಲ್ಪ BBMP ಅವರು ಯಾರಿದ್ದಾರೆ ನೋಡಿ, ಮೇಡಮ್ ಎಲ್ಲಿದ್ದಾರೆ? BBMP ಇದ್ದಾರ? ಅದೇ ಮೇಡಮ್, ಅಂಬೇಡ್ಕರ್ ಕಾಲೇಜಿಂದ ಕೆಂಗುಂಟೆ ಸರ್ಕಲ್ ಹತ್ರ ಇರೋದ್ರಲ್ಲಿ ಅಲ್ಲಿ ಸಿಕ್ಕಾಬಟ್ಟೆ ಪಾಟೋಲ್ಸ್ ಇದೆಯಲ್ಲ ಅದು. ಮತ್ತೆ ಅಲ್ಲಿಂದ ಮುಂದೆ ಬರ್ತಾ ನಮಗೆ ಕಾಸಾವಿಲ್ಲ ಅಪಾರ್ಟ್ಮೆಂಟ್ ರೋಡ್ಗೆ ಫಸ್ಟ್ ಅರ್ಧಂಬರ್ಧ ಕಾಂಕ್ರೀಟ್ ಆಗಿದೆ, ಯಾವುದು ಟ್ಯಾಪಿಂಗ್ ಆಗಿದೆ. ಅಲ್ಲಿಂದ ಮುಂದಕ್ಕೆ ಅದು ಕ್ಲಿಯರ್ ಇಲ್ಲ.
ಅದರಿಂದ ಅಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಇದು ಯಾರು ಟ್ರಾಫಿಕ್ನವ್ರು ಯಾರು ಗೊತ್ತಿದೆಯಾ ಜಾಗ ಯಾವುದು ಅಂತ? ಇದೆಯಾ ಗುಂಡಿಗಳಿದಾವ ಅಲ್ಲಿ? ಓಕೆ ಮೇಡಮ್ ಅವ್ರಿಗೆ ಆಮೇಲೆ ತಿಳಿಸಿ, ಅವ್ರು ಇದು ಅಟೆಂಡ್ ಮಾಡಿಸಿ. ನಮ್ಮ ಟ್ರಾಫಿಕ್ನವರಿಂದ ನಿಮಗೆ ಕೊಡ್ತಾರೆ, ನೀವು ಅಟೆಂಡ್ ಮಾಡಿಸಿ ಅದನ್ನ. ರೆಸ್ಪೆಕ್ಟಿವ್ ಏಸ್ಗೆ ಹೇಳ್ಬಿಟ್ಟು ನಾವು ಅದನ್ನ ಕ್ಲೋಸ್ ಮಾಡಿಸ್ಕೊಡ್ತೀವಿ. ಇನ್ ಅದರ್ ಪಾರ್ಟ್ ಟ್ರಾಫಿಕ್ ಅವ್ರು ನೋಡ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಲೋಕಲ್ ಆಗಿ ಹೋಗ್ಬಿಟ್ಟು ಅಲ್ಲಿ ಲೋಕಲ್ BBMP ಅವ್ರಿಗೆ ಹೇಳಿ ಮಾಡಿಸಿ, ಅವರು ಅಲ್ಲಿಂದ ಇನ್ಸ್ಟ್ರಕ್ಷನ್ ಬರುತ್ತೆ, ಮಾಡಲಿ ಅವರು ಅಷ್ಟೇ. ಜಾಸ್ತಿ ಇದಾವ ಗುಂಡಿಗಳು? ಓಕೆ. ಈಗ ಮೂರನೇದಾಗಿ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಶ್ರೀ ಭರತ್ ವಾಲ್ಯೂಮ್ ಕೊಡಿ, ವಾಲ್ಯೂಮ್. ಸರ್ ನಮಸ್ಕಾರ, ನನ್ನ ಹೆಸರು ಭರತ್, ಕೆಂಗೇರಿ ಲಿಮಿಟ್ಸ್ ಇಂದ ಸ್ಟೇ ಆಗಿರೋದು ನಾನು. ಸರ್ ಲಾಸ್ಟ್ ಟೈಮ್ ಸೈಟ್ ಇನ್ ಬಗ್ಗೆ ಹೇಳಿದ್ದೆ, ಸೊ ಅದು ಕ್ಲಿಯರ್ ಆಯ್ತು, ತುಂಬಾ ಸಂತೋಷ ಮತ್ತೆ ಧನ್ಯವಾದ. ಮತ್ತೆ ಎರಡನೇದಾಗಿ ಸರ್, ಆಕ್ಚುಲಿ ನಂದು ರಿಹಾಬಿಲಿಟೇಷನ್ ಸೆಂಟರ್ ಇದೆ. ಸೊ ನಾನು ಇಲ್ಲಿ ಪೇಷಂಟ್ಸ್ ಬರೋಂತ ಯಾರು ಬರ್ತಾರೆ ಆಲ್ಕೋಹಾಲಿಕ್ಸ್ ಅಂಡ್ ಡ್ರಗ್ ಅಡಿಕ್ಟ್ಸ್, ಅವ್ರದ್ದು ತುಂಬಾ ಅವ್ರ ಫ್ಯಾಮಿಲಿದು ತುಂಬಾ ನೋವುಗಳನ್ನ ನೋಡ್ತೀನಿ. ಬಟ್ ಆದ್ರೆ ಇವತ್ತು ಡ್ರಗ್ಸ್ ಅನ್ನೋದು ತುಂಬಾ ಕಡಿಮೆ ಆಗಿದೆ, ತುಂಬಾ ಸಂತೋಷವಾದ ಒಂದು ವಿಷಯ. ಯಾಕಂತಂದ್ರೆ ನನ್ನ ಕಣ್ಣಾರೆ ಆ ನರಳಾಟ ಏನಿರುತ್ತೆ ಅನ್ನೋದನ್ನ ನೋಡಿದ್ದೀನಿ. ಬಟ್ ಆದ್ರೆ ಇನ್ನ ಒಂದು ಸ್ವಲ್ಪ ಅದಿನ್ನ ನಡೀತಾ ಇದೆ. ಯಾಕಂತಂದ್ರೆ ನಾವು ಡೈಲಿ ನಾನು ನಮ್ಮ ಒಂದು ಸೆಂಟರ್ಸ್ ಅಲ್ಲಿ ನಾನು ನೋಡ್ತೀನಿ ಮೆಡಿಕಲ್ಸ್ ಏನ್ ಅಡಿಕ್ಷನ್, ಟೈಡಲ್ ಅಂಡ್ ಗಾಂಜಾ ಈ ತರ ಎಲ್ಲ ಬಂದು ಇನ್ನೂ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ಸೊ ಅದು ಕಂಟ್ರೋಲ್ ಆದ್ರೆ ತುಂಬಾ ಸಂತೋಷ ಆಗುತ್ತೆ. ಯಾಕಂತಂದ್ರೆ ದಿಸ್ ಇಸ್ ಎ ನೋಬಲ್ ಕಾಸ್. ನಾನು ಯಾವ ಏರಿಯಾದಲ್ಲಿ ಸರ್ ಆಲ್ಮೋಸ್ಟ್ ಈ ಕಡೆ ಬ್ಯಾಟ್ರಾಯನ್ಪುರ ಬಿಟ್ರೆ ಆ ಕಡೆ ಟ್ಯಾನಿ ರೋಡ್ ಆ ಕಡೆ ಸೈಡ್ ಇಂದ ಬರುವಂತ ಕೆಲವೊಂದು ಪೇಷಂಟ್ಸ್. ಯಾವ ಏರಿಯಾ? ಟ್ಯಾನಿ ರೋಡ್ ನಿಮ್ಗೆ ಬರೋದಿಲ್ವಲ್ಲ? ಸಾರಿ ಸರ್, ಯಾವ ಏರಿಯಾ ನಿಮ್ದು? ಯಾವ ಏರಿಯಾ? ಕೆಂಗೇರಿ ಸರ್. ಕೆಂಗೇರಿ ಇಲ್ಲ, ಜಾಸ್ತಿ ಆಗಿದೆ ಅಂತ ಸರ್. ಬೇರೆ ಕಡೆಯಿಂದ ಬರ್ತಾರೆ, ಆ ಏರಿಯಾಯಿಂದ ಅಲ್ಲ. ನಂದು ಟೋಟಲ್ ಬ್ಯಾಂಗ್ಳೂರ್ ಎಲ್ಲ ಕಡೆಯಿಂದ ಪೇಷಂಟ್ಸ್ ಬರ್ತಾರೆ. ಸೊ ಅರೌಂಡ್ ದಟ್ ನಾನು ಹೇಳ್ತಾ ಇರೋದು. ಹೇಳ್ತಾ ಇರೋದು ಇದು. ಹೌದು. ಮತ್ತೆ ಇನ್ನು ಎರಡನೇದಾಗಿ ಇವಾಗ ನೆರೆಹೊರೆಗೆ ಲಾಸ್ಟ್ ಒಂದು 3-4 ಮಂತ್ಸ್ ಬ್ಯಾಂಕ್ ಸೇರಿರೋದು. ನಾವು ನೈಟ್ ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೆ ಸಂಡೇ 10 to ಅರೌಂಡ್ 3:30 ಬೀಟಲ್ಲಿ ಇರ್ತೀವಿ. ಸೊ ಕಷ್ಟ ಗೊತ್ತಾಗ್ತಾ ಇದೆ. ನಾರ್ಮಲ್ ಆಗಿ ಬಂದು ಪೊಲೀಸ್ ಅವರು ಇನ್ ಟೈಮ್ ಬಂದಿಲ್ಲ ಅದೆಲ್ಲ ಬಂದು ಒಂದು ಜಾಗದಲ್ಲಿ ನಿಂತ್ಕೊಂಡು ಹೇಳ್ಬೋದು. ಬಟ್ ಆ ಸಿಚುವೇಶನ್ ಅಲ್ಲಿ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಒಂದು ಎಫರ್ಟ್ ಇರುತ್ತೆ ಅದರೊಂದು ತುಂಬಾ ಅರ್ಥ ಆಯ್ತು. ಸೊ ಅದಕ್ಕೆ ನಮ್ಮ ಕೆಂಗೇರಿ ಸ್ಟೇಷನ್ ಎಲ್ಲಾ ಸಿಬ್ಬಂದಿಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಂತರ ಕೆಂಗೇರಿಯಿಂದ ಶ್ರೀ ನಾಗರಾಜ್. ಸರ್ ನಮಸ್ಕಾರ, ನನ್ನ ಹೆಸರು ನಾಗರಾಜು ಅಂತ, ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಬಂದಿದ್ದೀನಿ. ಕೆಂಗೇರಿಯಲ್ಲಿ ಏನು ಪಶ್ಚಿಮ ವಿಭಾಗದ ಮಾಸಿಕ ಜನಸಂಪರ್ಕ ಸಭೆ ಅಂತ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಏನು ಮಾಸಿಕ ಜನಸಂಪರ್ಕ ಸಭೆ ಅಂತ ಆದೇಶವನ್ನು ಅನುಸಾರವಾಗಿ ಕೆಂಗೇರಿ ಠಾಣೆಯಲ್ಲಿ ತಿಂಗಳಿಗೆ 2ನೇ ಭಾನುವಾರ ಎಲ್ಲ ದಲಿತ ಮುಖಂಡರುಗಳನ್ನ ಸಭೆಯನ್ನು ಕರೆದಿ ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ. ಮುಖಂಡರುಗಳನ್ನ ಏನ್ ಸಮಸ್ಯೆಗಳಿದಾವೆ ಅಂತ ಎಲ್ಲ 2ನೇ ಭಾನುವಾರ SC/ST ಮೀಟಿಂಗ್ ಗಳನ್ನ ಮಾಡ್ತಾರೆ. 2ನೇ ಭಾನುವಾರ ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಏನ್ ಮುಖಂಡರುಗಳು ಅವರ ಅಹವಾಲುಗಳನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಾವ ಹೇಳ್ತಾರೋ ಆ ಸಮಸ್ಯೆಗಳನ್ನ ಚಾಚು ತಪ್ಪದೆ ಬಗೆಹರಿಸ್ಕೊಡ್ತಾರೆ. ಮತ್ತೆ ಅದೊಂದೇ ಸಾಕಾಗಲ್ಲ ಅಂದ್ಬಿಟ್ಟು ಗ್ರಾಮ ಸಭೆಗಳು ಸಹ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಾಮಕ್ಕೆ ಭೇಟಿ ಕೊಟ್ಟು ಎಲ್ಲ ಮಹಿಳೆಯರು ಮತ್ತು ಯುವಕರು ಮತ್ತು ವಯೋವೃದ್ಧರು ಇದನ್ನೆಲ್ಲ ಸೇರಿಸಿ ಅವ್ರಿಗೇನು ಅರಿವನ್ನು ಮೂಡಿಸ್ಬೇಕು ಅದನ್ನ ಮೂಡಿಸ್ತಾ ಇದ್ದಾರೆ. ಅದರಿಂದ ನಾನು ಕೆಂಗೇರಿ ಪೊಲೀಸ್ ಠಾಣೆ ಸಿಬ್ಬಂದಿಗೆ ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಮಾಡ್ತಾ ಇದ್ರೆ ಒಳ್ಳೇದು. ಬಟ್ ಏನಾದ್ರೂ ಅವಶ್ಯಕತೆ ಅಥವಾ ಏನಾದ್ರೂ ಸಲಹೆ ಏನಾದ್ರೂ ಇದೆಯಾ? ಇದೆ ಸರ್. ಅಲ್ಲಿ ಒಂದು ಮುಖ್ಯ ರಸ್ತೆಯಿಂದ ಬರುತ್ತೆ, ಮೊದಲನೇ ಮೇನ್ ರೋಡು, ಅದೊಂದು ತಾವರೆಕೆರೆಗೆ ಜಾಯಿನ್ ಆಗುತ್ತೆ, ನೆಲಮಂಗಲ ಟು ಜಾವರೆಕೆರೆ. ಈ ಕಡೆ ಗೌರ್ಮೆಂಟ್ ಶಾಲೆ ಮತ್ತೆ ಕಾಲೇಜ್ ಇದೆ, ಈ ಕಡೆ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನು ಮತ್ತೆ BBMP ಕಚೇರಿ ಇದೆ. ಆ ಸುತ್ತು ಒಂದು ಜನ ಸಂದಣಿ ಇರುವಂತ ಜಾಗ ಅದು. ಯಾಕಂದ್ರೆ ಅಲ್ಲಿ ಕಾಲೇಜ್ ಹುಡುಗರು ರೋಡ್ ದಾಟಬೇಕು, ಸ್ಕೂಲ್ ಹುಡುಗರು ಮಾತ್ರ ರೋಡ್ ದಾಟಬೇಕಾಗ್ತದೆ. ಅಲ್ಲಿ ಯಾರು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಇರೋದಿಲ್ಲ.
ಅಲ್ಲಿ ಏನೇ ಒಂದು ಅನಾಹುತಗಳಾಗೋದಕ್ಕಿಂತ ಮುಂಚೆ ಎಚ್ಚೆತ್ಕೊಬೇಕಾದಂತೂ ಪೊಲೀಸು ಸಂಚಾರಿ ಠಾಣೆಗೆ ಸಂಬಂಧಪಟ್ಟಿತ್ತು. ದಯವಿಟ್ಟು ಅದೊಂದು ಗಮನ ಹರಿಸಬೇಕು ಅಂತ ಸಂಚಾರಿ ಪೊಲೀಸರಲ್ಲಿ ನಾನು ಒಂದು ಮನವಿ ಸರ್. ಮತ್ತೆ ಇನ್ನೊಂದು ರಾಬಿನ್ ಥಿಯೇಟ್ರು, ಇದೊಂದು ಮೇನ್ ರೋಡ್ ಮುಖ್ಯ ರಸ್ತೆನ ಮೊದಲನೇ ಮುಖ್ಯ ರಸ್ತೆನ ಜಾಮ್ ಆಗ್ಬಿಟ್ರೆ ಅದು ವೆಹಿಕಲ್ಗಳೆಲ್ಲ 6ನೇ ಮುಖ್ಯ ರಸ್ತೆಗೆ ರೀಚ್ ಆಗ್ಬಿಡ್ತಾರೆ. ರಾಬಿನ್ ಥಿಯೇಟರ್ ಅಂತ ಒಂದು ಸಂಪರ್ಕ ರಸ್ತೆ ಇದೆ, ಈಗ ಆಲ್ರೆಡಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ, ಅದು ಆ ರಸ್ತೆಗೆ ಜಾಮ್ ಆಗ್ಬಿಡ್ತಾರೆ. ಈ ಚಿತ್ರಮಂದಿಗೆ ಬರೋರೆಲ್ಲ ಏನ್ ಮಾಡ್ತಾರೆ, ವೆಹಿಕಲ್ಗಳನ್ನೆಲ್ಲಾನು ಎರಡು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಮತ್ತೆ ಪಬ್ಲಿಕ್ ಓಡಾಡೋಂಥವ್ರಿಗೆ ಮತ್ತೆ ತುಂಬಾ ತೊಂದರೆ ಅನಾನುಕೂಲ ಆಗ್ತಾ ಇದೆ ಸರ್. ಅದೊಂದು ಗಮನ ಹರಿಸಬೇಕು ಅಂತ ಪೊಲೀಸರು ಮನವಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಜಾಗಗಳು ಗೊತ್ತಾಯ್ತಾ? ಅಟೆಂಡ್ ಮಾಡಿಸಿ ನಾವು. ಯಾರಿಗೆ ಬರುತ್ತೆ? ಕೆಂಗೇರಿ ಟ್ರಾಫಿಕ್ ಬರುತ್ತಾ? ಯಾರಿಗೆ ಬರುತ್ತೆ? ಮಾಡಿ ಸರ್. ಜ್ಞಾನ ಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಶ್ರೀ ಹನುಮಂತರಾಜು. ಸರ್ ನಮಸ್ಕಾರ, ನನ್ನ ಹೆಸರು ಹನುಮಂತು ಅಂತೇಳಿ, ಮಲ್ಲತ್ತಳ್ಳಿ ವಾಸಿ. ಮಲ್ಲತ್ತಳ್ಳಿಯ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 2-3 ವರ್ಷದಿಂದ ಈಚೆಗೆ ಸುಮಾರು 3 ಬಾರಿ ಕಳ್ತನ ಆಗಿದೆ. ಲಕ್ಷಾಂತರ ರೂಪಾಯಿ ದುಡ್ಡು, ಚಿನ್ನದ ಒಡವೆ, ಇದುವರೆಗೂ ಯಾವುದೇ ರೀತಿ ಒಬ್ಬ ಆರೋಪಿ ಆಗಲಿ ಅಲ್ಲಿ ಕಳವಾಗಿರೋ ವಸ್ತುಗಳು ಸಿಕ್ಕಿಲ್ಲ. ಎರಡನೇದು ಜ್ಞಾನ ಭಾರತಿ ಒಂದೇ ದೇವಸ್ಥಾನ 3 ಸಲ ಕಳ್ತನ ಆಗಿದೆಯಾ? 3 ಸಲ ಕಳ್ತನ ಆಗಿದೆ ಸರ್. 5 ಮೂರು ಬಾರಿ ಕಳ್ತನ ಆಗಿದೆ ಕಳೆದೊಂದು 2.5 ವರ್ಷದಿಂದ ಇದೀಚೆಗೆ. ಆಮೇಲೆ ಸೆಕ್ಯೂರಿಟಿ ಮಾಡ್ಕೊಂಡಿಲ್ವಾ ಮತ್ತೆ 3 ಸಲ ಆದ್ರೂ ಕೂಡ? ಎಲ್ಲ ನಾವು ಪ್ರೊಟೆಸ್ಟ್ ಮಾಡಿದೀವಿ ಸರ್, ಆದ್ರೂ ಒಂದ್ಸಲ ಬಾಗಿಲು ಹೊಡೆದಿದ್ರು, 2 ಸಲ ಗ್ರಿಲ್ ಮುಖಾಂತರ ಕಳ್ತನ ಆಗಿದೆ. ಅದಕ್ಕೆ ಯಾವುದೇ ರೀತಿ ಒಬ್ಬ ಆರೋಪಿ ಆಗ್ಲಿ ಅಲ್ಲಿ ಕಳವಾದ ವಸ್ತು ಬಗ್ಗೆ ಯಾವ್ದು ಮಾಹಿತಿ ಸಿಕ್ಕಿಲ್ಲ ನಮ್ಗೆ. ಆಮೇಲೆ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಏನಾಗಿದೆ? ಸಲ ಆಗಿದೆ ಸರ್, ಮುಂಚೆನೂ 2 ಸಲ ಆಗಿತ್ತು ಸರ್. ಇದು ಪತ್ತೆ ಏನು ಮಾಹಿತಿ ಇಲ್ಲ ಸರ್, ಅಲ್ಲಿ ಪತ್ತೆ ಮಾಡಕ್ ಟ್ರೈ ಅಲ್ಲ. ಈಗ 3 ಸಲ ಆಗಿದೆ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಸೆಕ್ಯೂರಿಟಿ ಏನಾದ್ರು ಮಾಡ್ಕೋಬೇಕಲ್ಲ, ಅದನ್ನಾದ್ರೂ ಮಾಡಿದ್ದೀರಾ? ಅಲ್ಲಿ ಅವರು ವಾಚ್ಮನ್ ಅಥವಾ ಏನಾದ್ರು ಕೊಟ್ಟಿದ್ದಾರಾ? ಅವ್ರಿಗೆ ಸೆಕ್ಯೂರಿಟಿ ಇದನ್ನ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದೀವಿ ಸರ್, ಅವ್ರು ಮಾಡಿಲ್ಲ ಸರ್. ಏನೋಗಿದೆ ಸರ್? ಇಲ್ಲಿ ಫುಲ್ಲು ಈಗ ನಾವು CC ಕ್ಯಾಮ್ರಾ ಅಳವಡಿಸಿದೀವಿ. ಆಮೇಲೆ ಗ್ರಿಲ್ ವರ್ಕ್ ಎಲ್ಲ ಆಗಿದೆ. ಗ್ರಿಲ್ ವರ್ಕ್ ಆದ್ಮೇಲೂ ಒಂದ್ಸಲ ಕಿಟಕಿನ ಮುರಿದು ಒಂದ್ಸಲ ಕಳ್ತನ ಆಯ್ತು ಸರ್, ಕಳೆದು ಜುಲೈ ತಿಂಗಳಲ್ಲಿ ಆಗಿದೆ. ಆಮೇಲೆ ಏನು ಹೋಗಿದೆ ಏನು ಸರ್? ಒಂದು 4 ರಿಂದ 5 ಲಕ್ಷ ದುಡ್ಡು ಹೋಗಿದೆ. ಮತ್ತೆ ಬೆಳ್ಳಿ ಒಡವೆಗಳು ಸುಮಾರು ಲಕ್ಷಾಂತರ ರೂಪಾಯಿ ಬೆಳ್ಳಿ ಒಡವೆಗಳೆಲ್ಲ ಕಳ್ತನ ಆಗಿದೆ ಸರ್. ಪತ್ತೆ ಮಾಡಿಸಬೇಕು ಸರ್. ಒಂದು ಚಾನ್ಸ್ ಪ್ರಿಂಟ್ ಎಲ್ಲ ಸಿಕ್ಕಿದೆ ಸರ್, ಅದು ಎಲ್ಲೂ ಟ್ರೇಸ್ ಆಗಲಿಲ್ಲ ಸರ್. ಅದು ಫಾಲೋಅಪ್ ಮಾಡ್ತೀವಿ, ಪತ್ತೆ ಮಾಡ್ತೀವಿ ಸರ್. ಆಯ್ತು, ಮಾಡ್ತಾರೆ. ಆಮೇಲೆ ಇನ್ನೊಂದೆರಡು ಇದೆ ಸರ್, ಮಲ್ಲತ್ತಳ್ಳಿಲಿ ಅಥವಾ ಜ್ಞಾನ ಭಾರತಿ ಬಾರ್ಡಲ್ಲಿ ಇತ್ತೀಚೆಗೆ ಈ ಬೇಕರಿಗಳು ನಾಯಿ ಕೊಡೆಗಳ ತರ ಆಗಿದೆ. ಒಂದೊಂದು ಬೇಕರಿ ಮುಂದೆ ಸುಮಾರು 50 ರಿಂದ 60 ಜನ ಪುಂಡಿಪೋಕರು, ಅವ್ರು ಯಾರು ಲೋಕಲ್ಸ್ ಅವ್ರು ಅಂತ ಗೊತ್ತಾಗಲ್ಲ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರು ಅತಿರಿಕ್ತವಾಗಿ ವರ್ತನೆ ಮಾಡ್ತಾರೆ. ಆಮೇಲೆ 3ನೇದು ಬಂದು ಮಲ್ಲತ್ತಳ್ಳಿ ಕೆರೆ ರೋಡಲ್ಲಿ ಡೆನ್ಸೋ ಮತ್ತು ಬೆನ್ಕ್ಲಿಪ್ ಮತ್ತು ಜೆಪ್ಟೋ ಅಂತ ಹೇಳಿ ಒಂದು ಕಂಪನಿ ಓಪನ್ ಆಗಿದೆ. ಆ ಕಂಪನಿಲಿ ಸುಮಾರು ಒಂದೊಂದು ಕಂಪನಿಲಿ 100 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅವ್ರ ವರ್ಕ್ ಎಲ್ಲಾ 2 ವೀಲರ್ಸ್ ರೋಡಲ್ಲೇ ಇರುತ್ತೆ. ಅದು ಅಡ್ಡಾದಿಡಿ ನಿಲ್ಲಿಸಿರ್ತಾರೆ. ಯಾರಾದ್ರೂ ನಾನೇ ಕಳೆದ ಬಾರಿ ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ಮಾರಣಾಂತಿಕವಾಗಿ ಅಲ್ಲೇನೂ ಆಗಿತ್ತು. ನಾನು ಯಾರಿಗೂ ಇನ್ಫಾರ್ಮ್ ಮಾಡಕ್ ಹೋಗ್ಲಿಲ್ಲ. ಅಲ್ಲೇ ಲೋಕಲ್ ಸ್ಥಳೀಯನಾಗಿರೋದ್ರಿಂದ ನನ್ನ ಸ್ನೇಹಿತರೆಲ್ಲರೂ ಸೇರಿ ಅದನ್ನ ಬಗೆಹರಿಸ್ಕೊಂಡ್ವಿ. ಟ್ರಾಫಿಕ್ ಅವರು ಅದ್ರ ಬಗ್ಗೆ ಗಮನ ಹರಿಸಿ ಅಲ್ಲಿ ರಸ್ತೆಗೆ ಅಡ್ಡಾದಿಡ್ಡಿ ನಿಂತಿರೋ ಗಾಡಿಗಳನ್ನ ಇದು ಮಾಡಬೇಕು. ಆಮೇಲೆ 4ನೇದು ಬಂದು ಇತ್ತೀಚೆಗೆ ನಮ್ಮ ಜ್ಞಾನ ಭಾರತಿ ವಾರ್ಡ್ ಅಲ್ಲಿ ಶಾಲೆ ಅನ್ನೋದಕ್ಕಿಂತ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿಗಿಂತ ಜಾಸ್ತಿ ಪಾರ್ಕ್ ಅಲ್ಲಿ ಸಮಯ ಕಳೀತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಇಲಾಖೆಯವರು ಸ್ವಲ್ಪ ಗಮನ ಕೊಡಬೇಕು. ಆಮೇಲೆ BBMP ಅವರು ಮುಂದೆ ಏನಾದರೂ ಬೇಕರಿಗಳಿಗೆ ತಾವು ಲೈಸೆನ್ಸ್ ಕೊಡೋ ಮುಖಾಂತರ ಅವರು ಹೊಸದಾಗಿ ಏನಾದ್ರು ಓಪನ್ ಮಾಡಬೇಕಾದ್ರೆ ಕಂಪಲ್ಸರಿ ತಾವು ಲೈಸೆನ್ಸ್ ನ ಇಶ್ಯೂ ಮಾಡಬೇಕು ಮೇಡಮ್. ಇಲ್ಲಾಂದ್ರೆ ಬೇಕರಿಗಳದ್ದು ಸಮಸ್ಯೆ ಇದೆ. ಈಗಾಗಲೇ ಇದ್ರ ಬಗ್ಗೆ ನಮ್ಮೆಲ್ಲ ಪೊಲೀಸ್ ಠಾಣೆಗಳಿಗೆ ತಿಳಿಸಿದೀವಿ. ಈಗಲೂ ಕೂಡ ಅದೇ ರೀತಿ ಆಗ್ತಾ ಇದೆ ಅಂದ್ರೆ ಇನ್ನೂ ಹೆಚ್ಚಿನ ಕಠಿಣ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ. ಎಲ್ಲಾ ಬೇಕರಿಗಳಲ್ಲಿ ಕಡ್ಡಾಯವಾಗಿ CCTV ಕ್ಯಾಮೆರಾಗಳನ್ನು ಹಾಕ್ಸ್ಲಿಕ್ಕೆ ಹೇಳಿ. ಹಾಕಿದಾರಾ ಅಥವಾ ಇಲ್ವಾ? ಅಲ್ಲ, BBMP ಇಂದ ಸರ್ ಕಂಪಲ್ಸರಿ ಲೈಸೆನ್ಸ್ ಇಶ್ಯೂ ಮಾತಾಡಕ್ಕೆ BBMP ಮಾಡ್ತಾರೆ, ಅವ್ರು ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ. ಬಟ್ ನಮ್ಮಿಂದ ಕಡ್ಡಾಯವಾಗಿ CCTV ಕ್ಯಾಮೆರಾ ಹಾಕ್ಸಿ ಸರ್. CC ಕ್ಯಾಮೆರಾ ಈ ಹಳೆ ಬೇಕರಿಗಳೆಲ್ಲ ಹಾಕಿದ್ದಾರೆ ಸರ್. ಈ ಹೊಸ ಬೇಕರಿಗಳಿಗೆ ಏನಿಗೆ ತಲೆ ಎತ್ತಿದ್ರು ಅವುಗಳಿಗೆ ನೋಟಿಸ್ ಕೊಟ್ಟು ಫೈನ್ ಹಾಕದೇ ಇದ್ರೆ CCTVಗಳನ್ನ ಕೊನೆ ಪ್ರಶ್ನೆ ಕಡ್ಡಾಯವಾಗಿ ಹಾಕಬೇಕು. ಕೊನೆಗೆ ಇನ್ನೊಂದು ಪ್ರಶ್ನೆ ಇದೆ. ಮಲ್ಲತ್ತಳ್ಳಿ ಟು ಬಾಲಾಜಿ ಲೆವೆಟ್ ಮಾರ್ಗವಾಗಿ ಸುಮಾರು ಒಂದು 2.5 ಕಿಲೋಮೀಟರ್ ರಸ್ತೆಯಲ್ಲಿ ಒಂದು 20 ರಿಂದ 30 ಗುಂಡಿ ಸಿಗುತ್ತೆ ಸರ್. BBMP ಅವರು ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಥಳ ಪರಿಶೀಲನೆ ಮಾಡಿ, ಅದು ಮುಖ್ಯ ರಸ್ತೆ, ಅಲ್ಲಿಂದಾನೇ RTಗೆ ಕನೆಕ್ಟ್ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ವಿನಂತಿ ಸರ್. ಆಯ್ತು, ಮಾತಾಡಕ್ಕೆ ಅವಕಾಶ ಮಾಡಿದ್ಕೆ ಎಲ್ರಿಗೂ ವಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಡನ್ಸೋದ್ದು ಹಿಂದೆನೂ ಒಂದ್ಸಲ ಯಾವ್ದೋ ಮೀಟಿಂಗ್ ಅಲ್ಲಿ ಹೇಳಿದ್ರು, ನಿಮ್ದು ಟ್ರಾಫಿಕ್ ಮೀಟಿಂಗ್ ಅಲ್ಲೆಲ್ಲೋ ಈ ರೀತಿ ಬಂದೆಲ್ಲ 2 ವೀಲರ್ಗಳನ್ನ ನಿಲ್ಲಿಸಿ ಅಲ್ಲಿ ತೊಂದರೆ ಮಾಡ್ತಾರೆ ಅಂತ ಹೇಳಿ. ಯಾರಿಗೆ ಬರುತ್ತೆ ಅದು? ಕೆಂಗೇರಿಗ ಅಥವಾ ಯಾರಿಗೆ ಬರ್ತದೆ?
ನಿಮಗೆ ಬರ್ತದಾ? ಹಿಂದೆ ಒಂದು ಯಾವುದೋ ಮೀಟಿಂಗ್, ನಿಮ್ದು ಮೀಟಿಂಗಲ್ಲೂ ಹೇಳಿದ್ರಿ ಇದನ್ನ, ಏನ್ ಮಾಡಿದ್ದೀರಾ ಅದು? ಸ್ಪೆಷಲ್ ಡ್ರೈವ್ ಮಾಡಿ ಡನ್ಸೋ ವೆಹಿಕಲ್ ಮೇಲೆ ಕೇಸ್ ಸ್ಪೆಷಲ್ ಡ್ರೈವ್ ಮಾಡಿ ಪ್ರಯೋಜನ ಇಲ್ಲ. ಇವ್ರು ಡನ್ಸೋ ಯಾರಿದ್ದಾರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ನೀವು ವ್ಯವಸ್ಥಿತವಾಗಿ ಅಲ್ಲಿ ಪಾರ್ಕಿಂಗ್ ಇದನ್ನ ಮಾಡದೇ ಇದ್ರೆ ನಿಮ್ದು ಅಂಗಡಿ ಮುಚ್ಚಿಸ್ಬಿಡ್ತೀವಿ ಅಂತ ಕ್ಲೋಸ್ ಮಾಡಿಸಿ ಅಷ್ಟೇನೆ. ಲಾ ಅಂಡ್ ಆರ್ಡರ್ ಯಾರಿಗೆ ಬರುತ್ತದು? ಅಂಗಡಿ ಅದನ್ನ ಡನ್ಸೋ ಇದನ್ನ ಕ್ಲೋಸ್ ಮಾಡಿಸಿ, ಅಲ್ಲಿ ಹೊರಗಡೆ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿ ಕ್ಲೋಸ್ ಮಾಡಿಸ್ಬಿಟ್ಟು, ಬೇಕಾದ್ರೆ 145 ಅಲ್ಲಿ ಯಾವ್ದ್ರಲ್ಲಿ ಆರ್ಡರ್ ಮಾಡಿಸ್ಬಿಟ್ಟು ಕ್ಲೋಸ್ ಮಾಡಿಸಿ ಹಾಕಿ ಅವ್ರನ್ನ. ಟಿಲ್ ಸಚ್ ಟೈಮ್ ದೇ ಪ್ರೊವೈಡ್ ಪ್ರಾಪರ್ ಪಾರ್ಕಿಂಗ್ ಫೆಸಿಲಿಟೀಸ್ ಫಾರ್ ದಿ ಟೂ ವೀಲರ್ಸ್. ಅವ್ರದೇ ಕಂಪನಿ ವೆಹಿಕಲ್ಗಳು ಅಲ್ಲಿ ಬರ್ತಾವಂತ ಕಾಣ್ತದೆ. ಅವ್ನು ಸರಿಯಾಗಿ ಅವ್ರ ವ್ಯವಸ್ಥೆ ಮಾಡಬೇಕು. ಅವ್ಯವಸ್ಥೆ ಇಲ್ದೇ ಅಲ್ಲಿ ಸಂಪೂರ್ಣವಾಗಿ ಅವ್ಯವಸ್ಥೆ ಮಾಡಿ ಬೇರೆಯವರಿಗೆ ತೊಂದರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ ಸರ್? ಅದನ್ನ ಚೆಕ್ ಮಾಡಿ. ಐ ಶುಡ್ ನಾಟ್ ಹಿಯರ್ ದಿಸ್ ಕಂಪ್ಲೇಂಟ್ ಅಗೇನ್. ಹಿಂದೆನೋ ನಿಮ್ದು ಯಾವುದೋ ಟ್ರಾಫಿಕ್ ಇದ್ರಲ್ಲೋ ಯಾವ್ದ್ರಲ್ಲೋ ಎಲ್ಲೋ ಕಂಪ್ಲೇಂಟ್ ಹೇಳಿದ್ರು ಇದನ್ನು, ಇದೇ ರೀತಿಯಲ್ಲಿ ಈ ತರ ಎಲ್ಲ ಬಂದು ಅಲ್ಲಿ ಇದನ್ನ ಮಾಡ್ತಾರೆ, ಅಡ್ಡದಿಡ್ಡಿ ನಿಲ್ಲಿಸಿ ತೊಂದರೆ ಮಾಡ್ತಾರೆ ಅಂತೇಳಿ. ಮೋಸ್ಟ್ಲಿ ಅದು ಇದನ್ನೆಲ್ಲ ಆ್ಯಪ್ ಗೀಪ್ ಹಾಕ್ಸ್ಕೊಳಕ್ ಬರ್ತಾರೆ ಅಂತ ಕಾಣುತ್ತೆ. ಆ ಟೈಮ್ನಲ್ಲಿ ಆಗುತ್ತೆ ಇದು. ಸೊ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಡನ್ ಪ್ರಾಪರ್ಲಿ. ಈಗ ಚಂದಾಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಶ್ರೀ ಶಿವಪ್ರಸಾದ್, ನಾಯಂಡಹಳ್ಳಿ ವಾಸಿ. ಶಿವಪ್ರಸಾದ್ ಸರ್ ನಮಸ್ತೆ. ನನ್ನ ಹೆಸರು ಶಿವಪ್ರಸಾದ್ ಅಂತ, ಚಂದಾಲೇಔಟ್ ಲಿಮಿಟ್ಸ್ ಇಂದ 9 ಜೋರಾಗಿ. ಹಲೋ, ಶಿವಪ್ರಸಾದ್ ಅಂತ ನಾಯಂಡಹಳ್ಳಿಯಿಂದ ಬರ್ತಾ ಇದ್ದೀನಿ. ನಮ್ಮೊಂದು ಸಮಸ್ಯೆ ಏನಂದ್ರೆ, ಈ ಚಂದ್ರಲೇಔಟಿಂದ ನಾಯಂಡಹಳ್ಳಿಗೆ ಹೋಗೋಂಥ ರಸ್ತೆ, ಮುಖ್ಯ ರಸ್ತೆ ಏನಿದೆ, ಅಲ್ಲಿ ತುಂಬಾ ಹೋಟೆಲ್ಸ್ ಮತ್ತೆ ಇದಿದೆ. ಅಲ್ಲಿ 2 ಸೈಡಲ್ಲೂ ಪಾರ್ಕಿಂಗ್ ಆಗ್ತಾ ಇದ್ದಾರೆ. ಬೆಳಗ್ಗೆ ಹೊತ್ತು ಅಲ್ಲಿ ತುಂಬಾ ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ ಇದೆ. ಅಲ್ಲಿಂದ ಬರುವಂತ ವೆಹಿಕಲ್ಸ್ ಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಅದು ಪ್ರತಿ ದಿನ ಪೂರ್ತಿ ಹಾಗೆ ಇರುತ್ತೆ. ಅದು ಡಬಲ್ ಸೈಡ್ ಪಾರ್ಕಿಂಗ್, ಡಬಲ್ ಲೈನ್ ಪಾರ್ಕಿಂಗ್, ಡಬಲ್ ಸೈಡ್ ಪಾರ್ಕಿಂಗ್ ಆಗ್ತಾ ಇದೆ. ಡಬಲ್ ಸೈಡ್ ಟ್ರಾಫಿಕ್ ಚಂದ್ರಲೇಔಟ ಚಂದ್ರಲೇಔಟ್. ಹೌದು, ಚಂದ್ರಲೇಔಟ್ ಯಾರಿಗೆ ಬರುತ್ತೆ? ಟ್ರಾಫಿಕ್ನವ್ರು ಯಾರು? ನಿಮ್ಗೇನೇನಮ್ಮ ಮಾಡಿ ಮತ್ತೆ. ನೋ, ಡಬಲ್ ಸೈಡ್ ಪಾರ್ಕಿಂಗ್ ಈಸ್ ನಾಟ್ ಅಲೌಡ್. ಡಬಲ್ ಸೈಡ್ ಪಾರ್ಕಿಂಗ್ ಯು ಕ್ಯಾನಾಟ್ ಐದರ್. ಈಗ ಅವ್ರು ಮಾಡಿಸಿದಾರಲ್ಲ ಆ ತರ ಆಲ್ಟರ್ನೇಟ್ ಮಾಡಿಸಿ, ಇಲ್ಲ ಅಂತಂದ್ರೆ ಕಂಪ್ಲೀಟ್ ನೋ ಪಾರ್ಕಿಂಗ್ ಮಾಡಿ ಏನಾದ್ರು ಮಾಡಿ. ಡಬಲ್ ಸೈಡ್ ಮಾಡಿ ಪೂರ್ತಿ ರೋಡೇ ಬೇರೆ ಯಾರು ಉಪಯೋಗ ಮಾಡದೇ ಇರೋವರೆಗೆ ಮಾಡ್ಲಿಕ್ಕೆ ಆಗಲ್ಲ. ಮಾಡಿಸ್ತೀನಿ ಸರ್. ಓಕೆ. ಹಾಗೆ ಮತ್ತೆ ಅದು ನಾಯಂಡಹಳ್ಳಿಯಿಂದ ನಾವು ನಾಗರಬಾವಿ ಸರ್ಕಲ್ ಹೋಗಬೇಕಂದ್ರೆ ಸರ್ವಿಸ್ ರೋಡ್ ಅಲ್ಲಿ ಅಲ್ಲೂ ತುಂಬಾ ವೆಹಿಕಲ್ಸ್ ಪಾರ್ಕಿಂಗ್ ಆಗುತ್ತೆ. ಬಟ್ ಅದು ಪೊಲೀಸರು ಬರ್ತಾರೆ, ಬಂದು ವಾರ್ನ್ ಮಾಡಿದಾಗ ಹೋಗ್ತಾರೆ, ಮತ್ತೆ ಒಂದು 10 ನಿಮಿಷಕ್ಕೆ ಮತ್ತೆ ಬಂದು ಪಾರ್ಕ್ ಮಾಡ್ತಾರೆ. ಸೊ ಇದು ಪ್ರಾಬ್ಲಮ್. ದಂಡ ಹಾಕಿ ವಾರ್ನ್ ಮಾಡಿ ಪ್ರಯೋಜನ ಇಲ್ಲ, ದಂಡ ಹಾಕ್ಬೇಕು. 285 ಕೇಸ್ ಬುಕ್ ಮಾಡ್ತೀವಿ. ಸಿಸಿಟಿವಿ ಕ್ಯಾಮೆರಾಗಳು ಹಾಕ್ಸಿ 285 ಕೇಸ್ ಬುಕ್ ಮಾಡಿ ಇದು ಮಾಡ್ತೀವಿ ಸರ್. ಆಮೇಲೆ ಸರ್, ಇದು ಗಂಗೊಂಡಳ್ಳಿ 10ನೇ ಕ್ರಾಸ್ ಅಲ್ಲಿ ಒಂದು BBMP ಕಂಪ್ಲೇಂಟ್. ಇದು ಕಾಂಕ್ರೀಟ್ ಹಾಕೋದಕ್ಕೆ ಅಂತ ಕೆಲಸ ಮಾಡಿದ್ದಾರೆ, ಬಟ್ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ 10ನೇ ಕ್ರಾಸ್ ಅಲ್ಲಿ ಅದೊಂದೊಂದು ಸ್ವಲ್ಪ ಮಾಡಿಸ್ಬಿಡಿ ಸರ್. ಏನು ಅರ್ಧ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ? ಹೌದೌದು. ಅಲ್ಲಿಂದ ಮಕ್ಕಳಿಗೂ ಓಡಾಡೋ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಸಾರಿ, 10th ಕ್ರಾಸ್ ಎಲ್ಲಿ? 10th ಕ್ರಾಸ್. ಹೌದು. ಆಲ್ ರೈಟ್, ಥ್ಯಾಂಕ್ ಯು ಸರ್. ಮುಂದಿನ ಪರ್ಸನ್ ಬ್ಯಾಟರಾಯನಪುರ ವ್ಯಾಪ್ತಿಯ ಶ್ರೀ ಫರೀದ್, ಬಾಪೂಜಿ ನಗರ. ಸರ್, ನನ್ನ ಹೆಸರು ಫರೀದ್ ಅಂತ. ಈಗ ಮುಂಚೆ ಬಂದ್ಬಿಟ್ಟು 11 to 12 ವರೆಗೂ ಎಲ್ಲ ಅಂಗಡಿಗಳು ಕ್ಲೋಸ್ ಮಾಡ್ತಿದ್ರು. ಟೀ ಅಂಗಡಿ ಸ್ವಲ್ಪ ಕ್ಲೋಸ್ ಅಲ್ಲಿ ಇಟ್ಕೊಂಡು ಮಾತಾಡಿ. ಟೀ ಅಂಗಡಿ, ಪಾನ್ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತಿದ್ರು. ಈಗ ನಮ್ಮ ಸಾಹೇಬ್ರು ಬಂದ್ಬಿಟ್ಟು ಲೈಕ್ 11 o'clock ಮುಂಚೆ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಬಟ್ ಹಂಗಿದ್ರು ಅವರು ಅಂಗಡಿಗಳು ಓಪನ್ ಮಾಡ್ತಾ ಇದ್ದಾರೆ ಸರ್. ಆಫ್ಟರ್ 11 o'clock ಅವ್ರ ಅಂಗಡಿಗಳು ಏನ್ ವ್ಯಾಪಾರ ಮಾಡ್ಬೇಕು ಅದೆಲ್ಲ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೈನ್ ಶಾಪ್ ಅದಲ್ಲ ಸರ್, ಇದು ಪಾನ್ ಅಂಗಡಿ, ಟೀ ಅಂಗಡಿ. ಮತ್ತೆ ಇನ್ನೊಂದು ನಮ್ಮ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಆಫ್ಟರ್ 10 o'clock ಅದು ಬಹಳ ಸ್ಲೋ ಮೂವಿಂಗ್ ಟ್ರಾಫಿಕ್ ಐತೆ ಸರ್. ಎಲ್ಲ ಬಂದ್ಬಿಟ್ಟಿರಿ ನಮ್ಮ ಟೂರಿಸ್ಟ್ ವೆಹಿಕಲ್ಸ್ ಬಂದ್ಬಿಟ್ಟು ಟೂರಿಸ್ಟ್ ಬಸ್ ಅಲ್ಲಿ ನಿಲ್ಸ್ಬಿಡ್ತಾರೆ. ಇದು 10 o'clock to 12 o'clock ಅದು ಒಂದ್ ಸ್ವಲ್ಪ ನೋಡಿ ಸರ್. 10 o'clock ಇಂದ 12 o'clock ಬಹಳ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಟ್ರಾಫಿಕ್ ದಯವಿಟ್ಟು ಮಾತಾಡುವಾಗ ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ. ಈವ್ನಿಂಗ್ ಲೈಕ್ 10 to BWSSB ಅವರು ಸರ್ ಎಲ್ಲ ಚೇಂಬರ್ ಎಲ್ಲ ಏನ್ ಕ್ಲೀನ್ ಮಾಡ್ತಾರೆ, ಎಲ್ಲ ಗಲೀಜ್ ಅಲ್ಲೇ ಬಸ್ಗಳ ಇದು ಸರ್. ಊಟಕ್ಕೆ ನಿಲ್ಲಿಸ್ತಾರ ಒಂದೊಂದ್ ಸ್ವಲ್ಪ ಹೊತ್ತು, ಬಹಳ ಸ್ಲೋ ಟ್ರಾಫಿಕ್ ಇರುತ್ತೆ ಸರ್ ಅಲ್ಲಿ. ಓಕೆ. ಮತ್ತೆ BWSSB ಸರ್ ಚೇಂಬರ್ ಎಲ್ಲ ಏನ್ ಕ್ಲೀನ್ ಮಾಡ್ತಾರೆ ಅಲ್ಲೇ ಗಲೀಜ್ ಆಗ್ಬಿಟ್ಟು ಅಲ್ಲೇ ಹೋಗ್ಬಿಡ್ತಾರೆ ಸರ್ ಅವರು. ಎಲ್ಲಿ? BWSSB ಏನ್ ಚೇಂಬರ್ ಎಲ್ಲ ಕ್ಲೀನ್ ಮಾಡ್ತಾರೆ ರೋಡ್ ಸೈಡ್ ಅಲ್ಲೇ ಗಲೀಜ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ.
ಅದೇ ಗಲೀಜ್ ಮತ್ತೆ ಆ ಚೇಂಬರ್ ಒಳಗೆ ಹೋಗುತ್ತೆ ಸರ್ ಅದು. ಆಯ್ತು ಸರಿ ಇದೆ, ಬಟ್ ಎಲ್ಲಿ ಯಾವ್ದು ಆ ಸ್ಥಳದಲ್ಲಿ ಇರುತ್ತೆ ಆಗಿರೋದು? ಜಾಗ ಇದೆಯಾ? ಜಾಗ ಯಾವುದು? ಇದು ಬಾಬುಜಿನಗರ ಸರ್. ನೀವಾ ತೆಗೆದಿರ್ತಕ್ಕಂಥ ಸಿಲ್ಟ ಯಾವುದು? ಸಾರಿ, ಮ್ಯಾನುವಲ್ ಇಂದ ತೆಗೆದಿರ್ತಕ್ಕಂಥ ಸಿಲ್ಟ ಡೆಬ್ರೀಸ್ ಕ್ಲೀನ್ ಮಾಡ್ತಾರಲ್ವಾ, ಅದೇ ಗಲೀಜ್ ಬಂದ್ಬಿಟ್ಟು ಅಲ್ಲೇ ಆಚೆ ಆಗ್ಬಿಟ್ಟು ಅದೇ ಸೈಡ್ ಅಲ್ಲಿ ಆಗ್ಬಿಟ್ಟು ಹೋಗ್ಬಿಡ್ತಾರೆ. ಓಕೆ, ಅದನ್ನ ನಾವು ಚೀಲದಲ್ಲ ಎಲ್ಲಾದ್ರೂ ಆಗ್ಬಿಟ್ಟು ಸೈಡ್ ಅಲ್ಲಿ ಇಕ್ಕಿದ್ರೆ BBMP ಅವರು ಬಂದ್ಬಿಟ್ಟು ಎತ್ಕೊಂಡು ಹೋಗ್ತಾರೆ. ಬಟ್ ಅದ್ ಗಲೀಜ್ ಅಲ್ಲೇ ಹೋಗುತ್ತೆ, ಮತ್ತೆ ಆ ಚೇಂಬರ್ ಒಳಗೇನೆ ಹೋಗುತ್ತೆ ಸರ್. ಆಕ್ಚುಲಿ ನಾವೇನ್ ತೆಗೆದು ಹೊರಗಡೆ ಹಾಕ್ತಿವಲ್ಲ ಆ ದಿನ ತೆಗಿಲಿಕ್ಕೆ ಆಗಲ್ಲ, ಅದ್ರ ಮಾಡಕ್ಕೆ ತೆಗಿತಾರೆ. ಅದನ್ನ ತೆಗ್ಬಿಟ್ಟು ಆಚೆ ಅಲ್ಲೇ ಹಾಕ್ತಾರೆ, ಪಕ್ಕದಲ್ಲಿ ಹಾಕ್ತಾರೆ, ಮತ್ತೆ ಅದ್ ಒಳಗೇನೆ ಹೋಗ್ತಾ ಇತ್ತು ಸರ್. ಅಲ್ಲ ಸರ್, ಪಕ್ಕದಲ್ಲೇ ಹಾಕ್ಬೇಕು, ಮ್ಯಾನುವಲ್ ಪಕ್ಕದಲ್ಲೇ ಹಾಕ್ಬೇಕು, ಬೇರೆ ಕಡೆ ಹಾಕಕ್ಕಾಗಲ್ಲ. ಮೇನ್ ರೋಡ್ ಅವ್ರ ಮನೆಯವ್ರ ಗಲಾಟೆ ಮಾಡ್ತಾರೆ. ರೋಡ್ ಎಲ್ಲ ಗಲೀಜ್ ರೋಡ್ ಮ್ಯಾನುವಲ್ ಎಲ್ಲಿದೆ ಅಲ್ಲೇ ಹಾಕ್ಬೇಕು. ಒಂದ್ ವೇಳೆ ತೆಗ್ದಿಲ್ಲ ಅಂದ್ರೆ ಹೇಳಿ, ಅಡ್ರೆಸ್ ಕೊಡಿ, ನಾನು ತೆಗಿಸ್ತೇನೆ. ಅದಲ್ಲ ಸರ್, ಮೇನ್ ರೋಡ್ ಅಲ್ಲಿ ಇರುತ್ತಲ್ವಾ, ಮತ್ತೆ ಗಾಡಿ ಆದ್ಮೇಲೆ ಓಡಾಡಿ ಅದ್ರಲ್ಲೇ ಹೋಗುತ್ತೆ ಅದು. ನಾವು ಅಲ್ಲೇ ಹಾಕ್ಬೇಕು, ಅದು ಬಿಟ್ಟು ಬೇರೆ ಎಲ್ಲೂ ಹಾಕ್ಲಿಕ್ಕೆ ಆಗಲ್ಲ. ಮ್ಯಾನುವಲ್ ಎಲ್ಲಿದೆಯೋ ಅಲ್ಲೇ ಹಾಕ್ಬೇಕು. ಇಲ್ಲಾಂದ್ರೆ ಎಲ್ಲ ನಾ ಚೀಲದಲ್ಲಿ ಹಾಕ್ಬಿಟ್ಟು ಸೈಡ್ ಅಲ್ಲಿ ಆಗಿದ್ರು ಇಕ್ಕಿದ್ರೆ ಅದು ಒಳ್ಳೇದಲ್ವಾ ಸರ್? ಅದು ಖಂಡಿತ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಮ್ಯಾನುವಲ್ ಎಲ್ಲಿದೆಯೋ ಅಲ್ಲೇ ಹಾಕ್ಬೇಕಾಗತ್ತೆ. ಒಂದ್ ವೇಳೆ ತೆಗ್ದಿಲ್ಲ ಅಂದ್ರೆ ನೀವು ಹೇಳಿ, ಅಡ್ರೆಸ್ ಕೊಡಿ, ನಾನು ತೆಗಿಸ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ಮಾತನಾಡೋರು ಮೈಕ್ನ ಹತ್ರ ಇಟ್ಕೊಂಡು ಮಾತಾಡಿ. ಮುಂದಿನ ವ್ಯಕ್ತಿ ಶ್ರೀ ಡೇವಿಡ್, JJ ನಗರ ವ್ಯಾಪ್ತಿ. ಸರ್ ನಮಸ್ತೆ ಸರ್, JJನಿಂದ ಮಾತಾಡ್ತಾ ಇದ್ದೀವಿ, ಡೇವಿಡ್ ಅಂತ. ಬಸ್ ಬರ್ತಾ ಇದಿಲ್ಲ ಸರ್. ಇವಾಗ ನಮ್ಮ ಕೆಂಪೇಗೌಡ ಸಾಹೇಬ್ರಿಗೆ ಒಂದ್ಸತಿ ಹೇಳಿದ್ರಿ ಹೋಗಿ ಸ್ಟೇಷನ್ ತರ, ಸರ್ ಈ ತರ ಬಸ್ ಬರ್ತಾ ಇಲ್ಲ ಅಂತ. ಅವರು 15 ದಿನ ಬಿಟ್ಟು ತಿರ್ಗಾ ಬಸ್ ಬರ್ಸ್ಕೊಟ್ಟಿದ್ದಾರೆ ಸರ್. ಬಂದಿಲ್ವಾ ಬಸ್ಸು? ಸರ್ ಬಂದಿದೆ ಸರ್, ಬಂತು, ಬಟ್ ಸರಿಯಾಗಿ ಬರ್ತಾ ಇಲ್ಲ ಸರ್. ಬರ್ತಾ ಇದೆ ಸರ್, ಬರ್ತಾ ಇದೆ ಇವಾಗ. ಓಕೆ, ಬಂದ್ರೆ ಸಂತೋಷ. ಓಕೆ ಸರ್, ಥ್ಯಾಂಕ್ ಯು ಸರ್. ಬೈಕ್ ಮುಂದೆ ಬರ್ತಾನೆ ಇಲ್ವಲ್ಲ, ಹಿಂದೆನೆ ಹೋಗ್ಬಿಟ್ಟಿದೆ. ಎಸ್ ಸರ್. ಮುಂದಿನ ಪರ್ಸನ್ ಶ್ರೀ ಫೈರೋಜ್, JJ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ. ಫೈರೋಜ್. ಓಕೆ, ನೆಕ್ಸ್ಟ್. ನಮಸ್ಕಾರ ಸರ್. ಸುನ್ನಿ ಚೌಕ್ ಹತ್ರ ಲಂಡನ್ ಬ್ರಿಡ್ಜ್ ಇದೆ ಸರ್. ಫುಲ್ ಟ್ರಾಫಿಕ್ ಜಾಮ್ ಅಲ್ಲಿ, ಬರೋರಿಗೆ ಹೋಗೋರಿಗೆ ಬಹಳ ಕಷ್ಟ ಆಗ್ತದೆ ಸರ್. ಅಲ್ಲಿ BBMP ಇದು ಎಲ್ಲಿ? ಲಂಡನ್ ಬ್ರಿಡ್ಜ್, ಸುನ್ನಿ ಚೌಕ್, ಲಂಡನ್ ಬ್ರಿಡ್ಜ್, ಶಾಮಣ್ಣ ಗಾರ್ಡನ್. ಬ್ಯಾಟರಾಯನಪುರ ಟ್ರಾಫಿಕ್ ಬರ್ತದೆ ಸರ್. ಅದು ಇಲ್ಲ ನಮ್ಮ ಬಾರ್ಡರ್ ಇದೆ ಸರ್, ವಿಜಯನಗರ ಮತ್ತೆ ನಮಗೆ ಬಾರ್ಡರ್ ಇದೆ ಸರ್. ಅದು ಒಂದು ಬ್ರಿಡ್ಜ್ ಇದೆ ಸರ್, ಆ ಬ್ರಿಡ್ಜ್ ಹತ್ರ ಅವ್ರು ಹೇಳ್ತಾರೆ ಸರ್. ಅಲ್ಲಿಂದ ಸುನ್ನಿ ಚೌಕ್ ಕನೆಕ್ಟ್ ಆದ್ರೆ ಜಯನಗರ ಎಂಟ್ರಿ ಆಗುತ್ತೆ ಸರ್. ಅಲ್ಲಿ ಸಂಜೆ ಟೈಮ್ ಜಾಮ್ ಆಗುತ್ತೆ ಸರ್, ಮಳೆ ಬಂದಾಗ ಜಾಮ್ ಆಗುತ್ತೆ ಸರ್. ಬ್ರಿಡ್ಜಿಗೆ ಏನಂತ ಕರೀತಾರೆ? ಲಂಡನ್ ಬ್ರಿಡ್ಜ್ ಅಂತ ಹೆಸರಿಟ್ಟಿದ್ದಾರೆ ಸರ್ ಅದಕ್ಕೆ. ಅದು ಕೆಂಗೇರಿ ಮೋರಿಗೆ ಸೇರುತ್ತೆ ಸರ್. ಅದು ಅಲ್ಲಿ ಬಹಳ ಟ್ರಾಫಿಕ್ ಜಾಮ್ ಆಗತ್ತೆ ಸರ್, ಅಲ್ಲಿ ಬಹಳ ಕಷ್ಟ ಆಗತ್ತೆ. ಲಂಡನ್ ಬ್ರಿಡ್ಜ್ ಟ್ರಾಫಿಕ್ ಲಂಡನ್ ತರನೇ ಇರಬೇಕು. ಹಾ ಸರ್, ತರ ಇರಬಾರ್ದು, ನೀಟಾಗಿ ಸ್ಮೂತ್ ಆಗಿ ಇರಬೇಕು. ಅದನ್ನ ಸರ್, ಕಚರಾ ಯಾರು ಎತ್ತಲ್ಲ ಸರ್. ಅಲ್ಲಿ 9 ಮೇನ್ ರೋಡ್, 8 ಮೇನ್ ರೋಡ್, 7 ಮೇನ್ ರೋಡ್ ನಮ್ಮ ಜಜಾರ್ ನಗರಲ್ಲಿ ಕಚರಾ ಎತ್ತಲ್ಲ. ಕಚರಾ ಹಂಗೆ ಫುಲ್ ವಾಸನೆ, ಅದು ಎಲ್ಲ ಹುಳ ಎಲ್ಲ ಬರ್ತಾ ಇದೆ. ಕೇಳಿದಕ್ಕೆ ಹೋಗಿದ್ರೆ ಗಾಡಿ ಇಲ್ಲ, ಗಾಡಿ ಇನ್ನ ಬಂದಿಲ್ಲ, ಇನ್ನ LDC ಆಗತ್ತೆ, ಬರೀ ಅದೇ ಮಾತುಗಳು ಬರ್ತದೆ ಸರ್ ಅಲ್ಲಿ. ಆಯ್ತು, ಮಾಡ್ತಾರೆ, BBMP ಅವರು ಇದ್ದಾರೆ. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀ ಸುಬ್ರಹ್ಮಣ್ಯ ಅವರು. ಹಲೋ ಸರ್, ಇದು ರಾಜರಾಜೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ನಾವು ಕೆರೆಪಳ್ಳಿ ಕ್ಷೇಮಾಭಿವೃದ್ಧಿ ಅಧ್ಯಕ್ಷರು, ಕೆರೆಪಳ್ಳಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ಸರ್, ಒಂದು 4 ಬೇಡಿಕೆ ಇದೆ ಸರ್. ಅದರಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಈಗ ಒಂದು ತಿಂಗಳ ಹಿಂದೆ ನಮ್ಮ RR ನಗರದ ಇದು ಕೆರೆಕೋಡಿ ಹತ್ರ ಕಳ್ತನ ಆಯ್ತು ಸರ್. ಒಂದು 4 ಅಂಗಡಿ ಕಳ್ತನ ಆಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ರು, ಎಲ್ಲ ಬಂದು ಎಲ್ಲ ಇದು ಮಾಡಿದ್ರು, ಯಾವುದೂ ಸಿಗ್ತಾ ಇಲ್ಲ ಸರ್. ಹಾಗಾಗಿ ಆ ರಸ್ತೆಯಲ್ಲಿ ಕ್ಯಾಮ್ರಾ ಅಳವಡಿಸಬೇಕು ಅಂತೇಳಿ ನಾನು ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ್ರ ಹತ್ರ ಹೋಗಿ ಇದು ಮಾಡಿದ್ವಿ ಸರ್. ಅವರು RR ನಗರಕ್ಕೆ ಇದನ್ನು ವರ್ಗಾವಣೆ ಮಾಡಿದ್ರು. RR ನಗರದಲ್ಲಿ ಅವರು ನಮ್ಮನ್ನು ಕರೆಸಿ ಕೇಳಿದ್ರು. ಅದು ಸ್ಟೇಷನ್ ಹೇಳುತ್ತೆ ಅಂದ್ರೆ ಕ್ಯಾಮ್ರಾ ಅಳವಡಿಸೋದು ನಮಗೆ ಬರಲ್ಲ, ಅದು BBMP ಅವರಿಗೆ ಆಗುತ್ತೆ, BBMP ಅವರೇ ಮಾಡಬೇಕು ಅಂತ ಸ್ಟೇಷನ್ ಹೇಳಿದ್ರು ಸರ್. BBMP ಅವರು ಕೇಳಿದ್ರೆ ಇಲ್ಲ, ಅದು ನಮಗೆ ಬರಲ್ಲ, ಅದೊಂದು ಟ್ರಾಫಿಕ್ ಪೊಲೀಸ್ ಸಂಬಂಧಪಟ್ಟು ಬರುತ್ತೆ, ಅವರೇ ಮಾಡಬೇಕು ಅಂತೇಳಿ BBMP ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ 4 ತಿಂಗಳಾಯ್ತು ಸರ್. ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಸರ್, ಯಾವುದೇ ಕ್ರಮ ತಗೊಂಡಿಲ್ಲ. ಆಯ್ತು, ಹಾಕ್ಸೋಣ ಬಿಡಿ, ತೊಂದರೆ ಇಲ್ಲ ಸರ್. ಅದೊಂದು ಸರ್. ಎರಡನೇದು ಸರ್, ಇದು ಗುಂಡಿ, ಈ ಗುಂಡಿ ಬಿದ್ದಿದೆ ಸರ್. ಇದು
ಜೀವನ್ ಭೀಮಾ ನಗರ್ ಕೊಟ್ಟಿದ್ದಾರೆ, ಇಂದಿರಾನಗರ್ ಕೊಟ್ಟಿದ್ದಾರೆ, ರಾಜಾಜಿನಗರ, ನಮ್ಮಲ್ಲಿ ಕಮಾಂಡ್ ಸೆಂಟರ್ ಮಾಡಿ 200-300 ಕ್ಯಾಮ್ರಾ ಹಾಕಿದೆ. ಬೈಯಪ್ಪನಹಳ್ಳಿನಲ್ಲಿ ಹಾಕಿದೆ, ಆಮೇಲೆ ರಾಜಾಜಿನಗರ, ರಾಜಾಜಿನಗರ ನಾನು ಒಂದು ಆಮೇಲೆ ಸುರೇಶ್ ಕುಮಾರ್ ಅವರು ಮಾಡ್ತಾರೆ. ಅದನ್ನು ಲೋಕಲ್ ಯಾವುದೋ ಫಂಡಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೆಯ ಕ್ವಾಲಿಟಿ ಕ್ಯಾಮ್ರಾ. ಓಕೆ, ಮಾಡಿಸೋಣ ಸರ್. ಎರಡನೇದಾಗಿ ನಮ್ಮ ಕೆರೆ ಕೊಡಿ ಬರುತ್ತೆ ಸರ್. ಕೆರೆ ಕೊಡಿಗೆ ಹೊಸಕೆರೆಹಳ್ಳಿ ಕೆರೆ ಸರ್. ಅದು ಆ ಕೆರೆ ಕೊಡಿ ರಸ್ತೆಯನ್ನು ಅಗಲೀಕರಣ ಮಾಡ್ಲಿಕ್ಕಾಗಿ ಈಗಾಗಲೇ 3 ವರ್ಷ ಆಯ್ತು ಸರ್. ಇಲ್ಲಿವರೆಗೂ ಅದು ಏನೇ ಆಗಿಲ್ಲ ಕೆಲಸ. ಈಗಾಗಲೇ ನಾವು ಸ್ವಲ್ಪ ಓಡಾಡಿ ಹಾಗೆ ಮಾಡಿದ್ದಕ್ಕೆ BBMP ಅವರು ಈಗ ಜಲ್ಲಿ ಸ್ವಲ್ಪ ಇದ್ರ ರೋಡ್ ಟೆಂಪ್ರವರಿಯಾಗಿ ಮಾಡಿದ್ರು ಸರ್. ಆದ್ರೆ ಈಗ ಪೂರ್ತಿ ಆಗ್ಲೇ ಇಲ್ಲ. ಈಗ ಏನಾಗ್ತಿದೆ ಅಂತಂದ್ರೆ ಕಲ್ಲುಗಳೆಲ್ಲ ಟಚ್ ಆಗಿ ಬೇರೆ ಗಾಡಿನ ಇನ್ನೊಂದು ಗಾಡಿಗೆ ಟಚ್ ಆಗಿ ಅಥವಾ ರಸ್ತೆಯಲ್ಲಿ ಓಡಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಸರ್. ಇದ್ರ ಬಗ್ಗೆ ಆಗಾಗಲೇ ಬಹಳಷ್ಟು ನಾವು ಶ್ರಮ ಪಟ್ಕೊಂಡಿದ್ದೇವೆ. ಇಲ್ಲಿವರೆಗೂ ಏನೋ ಅದ್ರ ಕ್ರಮ ತಗೊಂಡಿಲ್ಲ. ಅದು ಏನಾಯ್ತು ಅನ್ನೋದು ಗೊತ್ತಾಗ್ತಿಲ್ಲ ಸರ್. ಹೋರಾಟ ಮುಂದುವರಿಯಲಿ ಆಗ್ತದೆ ಸರ್. ನಾವು ಹೋರಾಟ ಮಾಡಕ್ಕೆ ಅಲ್ಲಿ ರಸ್ತೆಯಲ್ಲಿ ಮಾಡಕ್ಕೆ ಪರ್ಮಿಷನ್ ಕೇಳಿದ್ವಿ ಸರ್. ACP ಸಾಹೇಬ್ರು ಕೇಳಿದ್ವಿ. ACP ಸಾಹೇಬ್ರು ಸಂಬಂಧಪಟ್ಟಂತ RR ನಗರ ಕೇಳಿದ್ರು. RR ನಗರದವ್ರು ಹೇಳಿದ್ರು ಆ ತರ ಮಾಡಕ್ಕಾಗಲ್ಲಪ್ಪ, ಇಲ್ಲಿ ರಸ್ತೆಯಲ್ಲಿ ನೀವು ಏನೇ ಧರಣಿ ಮಾಡಕ್ಕಾಗಲ್ಲ, ನೀವೇನಾದ್ರು ಮಾಡಿದ್ರೆ ಹೋಗಿ ನೀವು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರ್. ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ರೆ ಇಲ್ಲಿ ಏನೋ ಗೊತ್ತಾಗಲ್ಲ ಸರ್. ಇಲ್ಲಿದ್ದೇ ಇಷ್ಟ ವರ್ಷ ಆಯ್ತು, ಏನು ಮಾಡ್ತಾ ಇಲ್ಲ. ಫ್ರೀಡಂ ಪಾರ್ಕ್ ಅವರು BBMP ಗಮನಿಸಲ್ಲ ಸರ್. ಬರೀ ಪ್ರೊಟೆಸ್ಟ್ ಮಾಡಿದ್ರೆ ಆಗೋದಿಲ್ಲ ಸರ್. ಏನ್ ಬೇಕಾಗಿದೆ ಅಂತ ಹೇಳಿದ್ರೆ ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಸುಧಾರಣೆ ಮಾಡ್ತಕ್ಕಂಥದ್ದು. ಅದಕ್ಕೆ ಅದರದೇ ಆದಂತಹ ಸಮಯ ತಗೊಳ್ತದೆ ಒಂದು. ಎರಡನೇದಾಗಿ ಅದಕ್ಕೆ ಆದಂತಹ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಬರೀ ಪ್ರೊಟೆಸ್ಟ್ ಒಂದ್ ದಿವಸ ಪ್ರೊಟೆಸ್ಟ್ ಮಾಡಿದ್ರೆ ಅಥವಾ ನೀವು ರೋಡ್ ಬ್ಲಾಕ್ ಮಾಡಿದ್ರೆ ಇದರ ಸಮಸ್ಯೆ ಬಗೆಹರಿಯೋದಿಲ್ಲ. ನೀವು ಸ್ಥಳೀಯವಾಗಿ ಅಧಿಕಾರಿಗಳನ್ನ ಮತ್ತು ಜನಪ್ರತಿನಿಧಿಗಳನ್ನ ಭೇಟಿಯಾಗಿ ಅದು ಕಾಮಗಾರಿಗಳಲ್ಲಿ ಅವ್ರು ಸೇರಿಸ್ಕೊಂಡು ಅದನ್ನ ಇಂಜಿನಿಯರಿಂಗ್ ಇದರಲ್ಲಿ ಆಗಿ ಮಾಡಬೇಕಾಗ್ತದೆ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ನಾನು ಹೇಳೋದು ಹೋರಾಟ ಮುಂದುವರಿಸಿ ಅಂತ ಹೇಳಿದ್ರೆ ಪ್ರೊಟೆಸ್ಟ್ ಮಾಡಿ ಅಂತಲ್ಲ, ಹೋಗಿ ಅಧಿಕಾರಿಗಳನ್ನು ಭೇಟಿಯಾಗಿ ಜನಪ್ರತಿನಿಧಿಗಳನ್ನು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿಕೊಡಿ, ಸ್ಥಳ ಪರಿಶೀಲನೆ ಮಾಡಿಸಿ ಅದು ಫಾಲೋ ಅಪ್ ಮಾಡಿದ್ರೆ ಆಗ್ತದೆ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಬಟ್ ಇಟ್ ವಿಲ್ ಹ್ಯಾಪನ್. ಸರ್, ಸುಮಾರು 50 ರಿಮೈಂಡರ್ ಲೆಟರ್ ಹಾಕಿದ್ದೀವಿ ಸರ್. 50 ಹಾಕಿದ್ದೀವಿ. ಆದ್ರೆ ಈಗ ಏನಾಗ್ತದೆ ಸದ್ಯಕ್ಕೆ ಏನೋ ಮಾಡ್ತೀವಿ ಅಂತ ಕೊನೆ ಹಂತದಲ್ಲಿ ಈಗ ಬಂದಿದ್ದಾರೆ ಸರ್. ಆಯ್ತು, ನಾವು ನಿಮ್ ಜೊತೆ ಸೇರ್ಕೊಳ್ತೀವಿ, ನಮ್ಮ ಪ್ರಯತ್ನ. ಆಮೇಲೆ ಈ ಏನಾಗಿದೆ ಸರ್, ಅದೇ ಹೇಳಿದಾಗೆ ನಮ್ಮಲ್ಲೂ ಬೇಕರಿಗಳಿದೆ ಸರ್. ಆ ಬೇಕರಿ ಮುಂದೆ ವೆಹಿಕಲ್ಗಳು ನಿಲ್ಸ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಹೊತ್ತು 2 ವೀಲರ್ಸ್ಗಳು ನಿಲ್ಸ್ಕೊಂಡ್ಬಿಡ್ತಾರೆ ಸರ್. ಅದಲ್ಲದೆ ಹಳೆ ಗಾಡಿಗಳು ಬೇರೆ ಅಡ್ಡ ರೋಡಲ್ಲಿ ಇರೋರೆಲ್ಲ ತಗೊಂಡ್ಬಂದು ಮೇನ್ ರೋಡಲ್ಲಿ ಬೇಕರಿಗಳು ಯಾರಿಗೂ ಬೇಡವಾಗಿದ್ದಾವೆ ಅಂತ ಹೇಳಿ ಹೆಸರು ಬೇಕರಿ, ಬಟ್ ಯಾರಿಗೂ ಬೇಡ ಹಾಗಾಗಿದೆ ಸರ್ ಅದು. ಆಮೇಲೆ ರಸ್ತೆಯಲ್ಲಿ ಏನಾಗಿದೆ ಅಂದ್ರೆ ನಾವು ಈಗಾಗಲೇ ಕೆಂಗೇರಿ ಟ್ರಾಫಿಕ್ ಕಂಪ್ಲೇಂಟ್ ಮಾಡಿದ್ವಿ ಸರ್. ಹಳೆ ಗಾಡಿಗಳು ತಗೊಂಡ್ಬಂದು ಹೇಳಿದ್ದೀನಿ ಅದ್ರ ಬಗ್ಗೆ. ವರ್ಕ್ಶಾಪ್ ತಂದು ನಿಲ್ಸ್ಬಿಡ್ತಾರೆ ಸರ್. ಅದನ್ನ ಸ್ವಲ್ಪ ದಯವಿಟ್ಟು ತೆಗಿಸ್ಬೇಕು ಸರ್. ಓಕೆ, ಇಷ್ಟು ನಮ್ಮ ಬೇಡಿಕೆ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಸರ್, ನೆಕ್ಸ್ಟ್ ಗೋವಿಂದರಾಜನಗರ ಸ್ಥಾನ ವ್ಯಾಪ್ತಿಯ ಶ್ರೀ ರಾಜೇಗೌಡ. ಸರ್, ನನ್ನ ಹೆಸರು ರಾಜೇಗೌಡ ಅಂತ. ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಲಿರೋದು ಬಾರನಹಳ್ಳಿಲಿ. ನಮ್ಮ ಸಮಸ್ಯೆ ಏನು ಅಂದ್ರೆ, ಸದ್ಯಕ್ಕೆ ಈಗ ವೈಟ್ ಟ್ಯಾಪಿಂಗ್ ಕೆಲಸ ನಡೀತಾ ಇದೆ BSNL ಆಫೀಸು ಮತ್ತೆ MC ಲೇಔಟ್ ಅಲ್ಲಿ. ಅಲ್ಲಿ ಬೆಳಗ್ಗೆ ಹೊತ್ತು ಪೀಕ್ ಅವರ್ಸ್ ಸ್ಕೂಲ್ ಟೈಮಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗುತ್ತೆ. ಸ್ಕೂಲ್ ಹೋಗೋದಕ್ಕೆ ಭಾರಿ ಪ್ರಾಬ್ಲಮ್. ಹಂಗಾಗಿ ಅದೊಂಚೂರು ನಿಮ್ಮ ಸಿಬ್ಬಂದಿಗೆ ಹೇಳಿ ಅದೊಂಚೂರು ಬೆಳಗ್ಗೆ 1 ಅವರ್ ಅದೊಂಚೂರು ಅನುಕೂಲ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಅನುಕೂಲ. ಯಾಕಂದ್ರೆ ಈಗ ಎಕ್ಸಾಮ್ ಟೈಮು, ಬೆಳಗ್ಗೆ ಹೊತ್ತು ಸ್ಕೂಲ್ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ, ಮಕ್ಕಳಿಗೆ ಎದೊಳೋದು ಲೇಟು, ರೆಡಿ ಆಗೋದು. ಅದಕ್ಕೋಸ್ಕರ ಅದು ಬಿಟ್ರೆ ಮಾರುತಿ ಮಂದಿರ ಹಿಂದೆಗಡೆ ಒಂದು ಪ್ಯಾರಲಲ್ ರೋಡ್ ಇದೆ, ಮೂಡ್ಲುಪಳ್ಳಿಯಾಗೆ ಜಾಯಿನ್ ಆಗುತ್ತದೆ ನಾಗರಬಾವಿ ಮೇನ್ ರೋಡ್ಗೆ. ಅಲ್ಲಿ ಹೈಯೆಸ್ಟ್ PG ಹೋಟ್ಲಸ್ ಇದೆ. ಅಲ್ಲಿ ಗಾಡಿಗಳು ಹೆಂಗೆ ಅಂದ್ರೆ 2 ಕಡೆಯಿಂದ ಪಾರ್ಕಿಂಗ್ ಮಾಡ್ತಾರೆ. ಸಂಜೆ ಹೊತ್ತು ಓಡಾಡೋದು ಭಾರಿ ಕಷ್ಟ ಆಗುತ್ತೆ. ಒಂದ್ ಕಾರ್ ಹೋದ್ರೆ ಇನ್ನೊಂದ್ ಕಡೆ ಆ ಕಡೆಯಿಂದ ಬರಲ್ಲ, ಈ ಕಡೆಯಿಂದ ಒಂದೇ ಗಾಡಿ ಹೋಗ್ಬೇಕಷ್ಟೇ. ಅದ್ ಬಿಟ್ರೆ ಇನ್ನೇನು ಸಮಸ್ಯೆ ಇಲ್ಲ. ಎರಡನ್ನ ಬಂಚೂರು ಬಗೆಹರಿಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಡಬಲ್ ಸೈಡ್ ಪಾರ್ಕಿಂಗ್ ನೋಡಿ ಮಾಡಿ. ಆ ಟ್ರಾಫಿಕ್ ಕಾನ್ಸ್ಟೇಬಲ್ ಹಾಕಿ ಬೆಳಗ್ಗೆ ಸ್ಕೂಲ್ ಟೈಮಲ್ಲಿ. ಹೇಗಿದ್ರು ಇರ್ಲೇಬೇಕಲ್ಲ ನಿಮ್ಮವರು. ಓಕೆ, ಥ್ಯಾಂಕ್ ಯು ಸರ್. ಮುಂದಿನವರು ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯ ಶ್ರೀ ಭೂಷಣ್. ಸರ್, ನಮಸ್ತೆ ಸರ್. ನನ್ನ ಹೆಸರು ನಾಗಭೂಷಣ್ ಅಂತ, ಗೋವಿಂದರಾಜನಗರಿಂದ. ಏನಿಲ್ಲ ಸರ್, ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಗಿಡದಿಂದ ಎಲೆಗಳೆಲ್ಲ ತುಂಬಾ ಉದುರುತ್ತಾ ಇದೆ. ಅದೆಲ್ಲ ಒಂದ್ ಕಡೆ ಗುಡಿಸ್ಬಿಟ್ಟು ಡಂಪ್ ಮಾಡ್ಬಿಟ್ಟಿರ್ತಾರೆ. ಯಾರಾದ್ರೂ ಬೈ ಚಾನ್ಸ್ ಮ್ಯಾಚ್ ಬಾಕ್ಸ್ ಏನಾದ್ರು ಇದ್ ಮಾಡಿದ್ರೆ ಫೈರ್ ಇದಾಗುತ್ತೆ. ಸೊ ಅದೊಂದು ಸಮಸ್ಯೆ ಇದೆ ಸರ್ ನಮ್ಮ ಏರಿಯಾ ಒಳಗಡೆ ತುಂಬಾ. ಆಮೇಲೆ ಪಾತೋಲ್ಸ್ ಒಳಗಡೆ ಅದೆಲ್ಲ ಕೂತಿರುತ್ತೆ, ರಸ್ತೆಲಿ ಹೋಗೋದ್ರೆ ಗೊತ್ತಾಗಲ್ಲ. ಆ ಪಾತೋಲ್ಗಳಿದ್ರೆ ಜನ ಬೀಳ್ತಾ ಇದಾರೆ. ಅದೊಂದು ಬಗೆಹರಿಸ್ಕೊಡ್ಬೇಕು ಸರ್. ಓಕೆ, BWSSP ಮಾಡ್ತಾರೆ. ಈಗ ಪ್ರಶ್ನೋತ್ತರಗಳನ್ನ ನಿಲ್ಲಿಸಿ ಮತ್ತೆ ಮುಂದುವರಿಸಲಾಗುವುದು. ಈಗ ಸದ್ಯಕ್ಕೆ
ಸಮಾಜದಲ್ಲಿ ಈ ನಮ್ಮ ಪಶ್ಚಿಮ ವಿಭಾಗದ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಸಮಾಜದಲ್ಲಿ ಉತ್ತಮವಾಗಿ ಪೊಲೀಸರೊಂದಿಗೆ ಸಹಯೋಗ ನೀಡಿ ಉತ್ತಮ ಕಾರ್ಯನಿರ್ವಹಿಸಿದಂತಹ ಸಾರ್ವಜನಿಕರಿಗೆ ಗುರುತಿಸಿ ಪ್ರಶಂಸಿಸುವಂತಹ ಒಂದು ಕಾರ್ಯಕ್ರಮ ಇದನ್ನು ನಡೆಸಿಕೊಡಲಿದ್ದಾರೆ ನಮ್ಮ ವಿಜಯನಗರ ಎಸಿಪಿ ಅವರಂತಹ ಶ್ರೀ ಚಂದನ್ ರವರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಸಮಾರಂಭದಲ್ಲಿ ನಮ್ಮ ವಿಭಾಗದ ವ್ಯಾಪ್ತಿಯಲ್ಲಿ ಪ್ರಾಮಾಣಿಕತೆಯನ್ನು ಮೆರೆದ ಸಾರ್ವಜನಿಕರಿಗೆ ಗೌರವಿಸಬೇಕೆಂದು ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾನು ಇಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲನೇದಾಗಿ ಗೋವಿಂದರಾಜನಗರದ ಶ್ರೀಧರ್, ಎರಡನೇದಾಗಿ ಕಾಟನ್ ಪೇಟೆಯ ಆಲಿಂ ಪಾಷಾ. ಶ್ರೀಧರ್ ಅವರು ಠಾಣಾ ಸರಹದ್ದಿನ ಸುಬ್ಬಣ್ಣ ಗಾರ್ಡನ್ ಶನಿಮಹಾತ್ಮ ಟೆಂಪಲ್ ಮುಂಭಾಗದ ಸ್ಥಳದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿರುತ್ತೆ. ಅವರು ಸಮಯ ಪ್ರಜ್ಞೆಯನ್ನು ಮೆರೆದು ಇಮಿಡಿಯೇಟ್ ಆಗಿ ಅಲ್ಲಿ 112 ಕರೆ ಮಾಡಿ ಬೆಂಕಿಯನ್ನ ಆರಿಸೋವರೆಗೂ ಅವರೇ ನಿಂತು ಅದು ಹೆಚ್ಚಾಗದಿರೋ ಹಾಗೆ ನೋಡಿಕೊಂಡು ಯಾವುದೇ ಸಾವು ನೋವು ಆಗದೇ ಇರೋ ಹಾಗೆ ಅನಾಹುತವನ್ನ ತಡೆದಿದ್ದಾರೆ. ಎರಡನೇದಾಗಿ ಹಾಲಿಂ ಪಾಷಾ ಕಾಟನ್ ಪೇಟೆ. ಈ ಮಾನೀಯರು ನಾವು ನೀವು ನೆರೆಹೊರೆ ಕಾವಲು ಪಡೆಯಲ್ಲಿ ಸದಸ್ಯರಾಗಿರ್ತಾರೆ ಮತ್ತು ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಬಗ್ಗೆ ಕಾಟನ್ ಪೇಟೆ ಇನ್ಸ್ಪೆಕ್ಟರ್ ಅವರಿಗೆ ಮಾಹಿತಿ ನೀಡಿ ಅದನ್ನ ಆಗುವಂತದನ್ನ ತಡೆದಿದ್ದಾರೆ. ಮೂರನೇದಾಗಿ ಜೆ ನಗರದ ಫೈರೋಸ್ ಪಾಷಾ. ಶ್ರೀ ಫೈರೋಸ್ ಪಾಷಾರವರು ಪಿಟಿಷನ್ ನಂಬರ್ 3/2025 ಸಂಸಾರದ ಜಗಳವಾಗುವ ಸಮಯದಲ್ಲಿ ಅದು ಹೆಚ್ಚಿನದಾಗಿ ದೊಡ್ಡದಾಗಿ ಬೆಳೆದು ಹೆಂಡತಿ ಮತ್ತು ಮಕ್ಕಳಿಗೆ ತೊಂದರೆ ಆಗುವಂತ ಸಮಯ ಹೋಗಿರುತ್ತೆ. ಆ ಜಗಳದಲ್ಲೇ ಒಂದು ಚಿಕ್ಕ ಮಗುವನ್ನ ಒಬ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಅದನ್ನ ಗುರುತಿಸಿ ಐಡೆಂಟಿಫೈ ಮಾಡಿ ಈಗ ಎತ್ಕೊಂಡು ಹೋಗಿದ್ದಾರೆ ಅಂತ ಪೊಲೀಸ್ ಅವ್ರಿಗೆ ಸಹಾಯ ಮಾಡಿ ಹೆಚ್ಚಿನ ಅನಾಹುತ ಆಗುವಂತದನ್ನ ತಡೆದಿದ್ದಾರೆ. ಫೈರೋಸ್ ಪಾಷಾ. ನೆಕ್ಸ್ಟ್ ಆಗಿ ಮಣಿಕಂಠ ಬ್ಯಾಟರಾಯನ್ಪುರ. ಮಣಿಕಂಠ ಅವರು ಬ್ಯಾಟರಾಯನ್ಪುರದ ರಾಘನಗರ ವೃಷಭಾವತಿ ಕಾಲುವೆಯಲ್ಲಿ ಒಂದು ಅಪರಿಚಿತ ನವಜಾತ ಶಿಶು ಎಳೆ ಮಗುದು ಬಾಡಿ ಸಿಗುತ್ತೆ. ಆ ಬಾಡಿಯನ್ನ ತೆಗಲಿಕ್ಕೆ ತುಂಬಾ ಕಷ್ಟಕರ ಸಿಚುವೇಶನ್ ಇದ್ದಾಗ ಇವರು ಸಹಾಯ ಮಾಡಿ ಅದನ್ನು ತೆಗೆದುಕೊಡ್ತಾರೆ. ಮಣಿಕಂಠ ಅವರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಚಂದ್ರ ಲೇಔಟ್ ಅಬೀಬ್. ಸದರಿ ಚಂದ್ರ ಲೇಔಟ್ ಅಬೀಬ್ ರವರು ಅನಾಥ ಶವಗಳನ್ನು ಆಸ್ಪತ್ರೆಗೆ ಸಾಗಿಸುವ ವಿಚಾರದಲ್ಲಿ ಮತ್ತು ಅಂತ್ಯ ಸಂಸ್ಕಾರ ಮಾಡುವ ವಾಹನ ವ್ಯವಸ್ಥೆ ಮಾಡುವ ವಿಚಾರದಲ್ಲಿ ಪೊಲೀಸರವರಿಗೆ ಸಹಾಯ ಮಾಡಿರುತ್ತಾರೆ. ನೆಕ್ಸ್ಟ್ ಎಪಿ ನಗರ ಮಣಿಕಂಠ. ಸದರಿ ಮಣಿಕಂಠರವರು ನಾವು ನೀವು ಪೊಲೀಸ್ ತಂಡದ ಸದಸ್ಯರಾಗಿರುತ್ತಾರೆ ಮತ್ತು ಅನ್ನಪೂರ್ಣೇಶ್ವರಿ ನಗರದಲ್ಲಿ ರಾತ್ರಿಯ ಸಮಯದಲ್ಲಿ ಮತ್ತು ಎಲ್ಲ ಸಮಯದಲ್ಲೂ ಮಾಹಿತಿ ನೀಡುವಲ್ಲಿ ಮತ್ತು ಪೊಲೀಸರಿಗೆ ಇತರೆ ಕೆಲಸಗಳಲ್ಲಿ ಸಹಾಯಕರಾಗಿ ಕೆಲಸ ಮಾಡಿರುತ್ತಾರೆ. ಬ್ಯಾಡರಳ್ಳಿ ರಂಜಿತ್ ಅವರು ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಮತ್ತು ಠಾಣಾ ಸರಹದ್ದಿನಲ್ಲಿ ಯಾವುದೇ ಅನಾಥ ಶವಗಳು UDR ಪ್ರಕರಣಗಳು ಮತ್ತು ಬೇರೆ ಯಾವುದಾದ್ರೂ ಎಮರ್ಜೆನ್ಸೀಸ್ ಬಂದಾಗ ಮೆಡಿಕಲ್ ಎಮರ್ಜೆನ್ಸೀಸ್ ಇಮಿಡಿಯೇಟ್ ಪೊಲೀಸ್ ಅವರಿಗೆ ರೆಸ್ಪಾಂಡ್ ಮಾಡಿ ರಾತ್ರಿ ಆಗಲು ಅಂತ ನೋಡದೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ರಂಜಿತ್ ಅವರೇ. ಜ್ಞಾನ ಭಾರತೀಯ ಆನಂದ್ ಇವರು ಕೂಡ ನಾವು ನೀವು ತಂಡದ ಸದಸ್ಯರಾಗಿರ್ತಾರೆ. ಯಾವಾಗಲೂ ಪೊಲೀಸರಿಗೆ ಸಹಾಯ ಹಸ್ತವನ್ನ ನೀಡ್ತಾರೆ ಮತ್ತು ಉಚಿತವಾಗಿ ಶವಗಳನ್ನು ಸಾಗಿಸುವ ವಿಚಾರದಲ್ಲಿ ಮತ್ತು ಫಸ್ಟ್ ಏಡ್ ಮಾಡಿಸುವ ವಿಚಾರದಲ್ಲಿ ಪೊಲೀಸರಿಗೆ ಕೈ ಜೋಡಿಸುತ್ತಾರೆ. ಕೆಂಗೇರಿಯ ನವೀನ್ ಕುಮಾರ್ ಅವರು ಆಂಬ್ಯುಲೆನ್ಸ್ ವಾಹನದ ಚಾಲಕರಾಗಿರ್ತಾರೆ ಮತ್ತು ಇವರು ಕೂಡ ಠಾಣಾ ಸರಹದ್ದಿನಲ್ಲಿ ಜರುಗುವ UDR ಪ್ರಕರಣಗಳು, ಅನಾಥ ಶವಗಳು ಮತ್ತು ಯಾರಿಗಾದರೂ ಆಕ್ಸಿಡೆಂಟ್ ಆದಾಗ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಮಾನವೀಯತೆಯನ್ನ ಮೆರೆದಿರ್ತಾರೆ. ನವೀನ್ ರವರೇ ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಸರ್, ಈಗ ಮುಂದಿನ ಕಾರ್ಯಕ್ರಮ ಸರ್, ತಮ್ಮ ವಿಶಿಷ್ಟ ಪರಿಕಲ್ಪನೆಯಂತೆ ಪೊಲೀಸ್ ಮಾರ್ಷಲ್ಸ್ ಶುರುವಾಯಿತು ಸರ್. ಹಾಗೆ ನಮ್ಮ ಪಶ್ಚಿಮ ವಿಭಾಗದಲ್ಲೂ ಸಹ ಪೊಲೀಸ್ ಮಾರ್ಷಲ್ಸ್ ಕಾರ್ಯಾಚರಣೆ ಇದೆ ಸರ್. ಟೋಟಲಿ ಸರ್, ನಮ್ಮಲ್ಲಿ ಈಗ ಪಶ್ಚಿಮ ವಿಭಾಗದಲ್ಲಿ ಹೈಯೆಸ್ಟ್ ಸರ್, ಇಡೀ ಬೆಂಗಳೂರು ಸಿಟಿ ಪೊಲೀಸಲ್ಲಿ ಯಾವುದೇ ವಿಭಾಗದಲ್ಲಿ ತಗೊಂಡ್ರೆ ನಮ್ಮ ಪಶ್ಚಿಮ ವಿಭಾಗದಲ್ಲಿ ಹೈಯೆಸ್ಟ್ ಪೊಲೀಸ್ ಮಾರ್ಷಲ್ಸ್ನ ರೆಕ್ರೂಟ್ ಮಾಡ್ಕೊಂಡಿದ್ದೀವಿ ಸರ್. 2615 ಸರ್ ಹೈಯೆಸ್ಟ್ ಇದ್ದಾರೆ ಸರ್. ಸೊ ಹೀಗೆ ನಾವು ಪೊಲೀಸ್ ಮಾರ್ಷಲ್ಸು ಒಂದು ಸಣ್ಣ ಇಂಟ್ರೊಡಕ್ಷನ್ ಏನಂದ್ರೆ, ಇದು ನಮ್ಮ ಪೊಲೀಸ್ ಆಯುಕ್ತ ಶ್ರೀ ಬಿ ದಯಾನಂದ್ ಸಾಹೇಬರು ಹಾಕಿಕೊಟ್ಟಂತ ಒಂದು ಪರಿಕಲ್ಪನೆ. ಇದು ಅನುಷ್ಠಾನಗೊಂಡು ಈಗಾಗಲೇ ನಾವು ಕೆಂಗೇರಿ ಪೊಲೀಸ್ ಠಾಣೆ ಸೇರಿಸಿಕೊಂಡು ಅಪ್ ಟು ಬಸವೇಶ್ವರ ನಗರದ ಎಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸ್ ಮಾರ್ಷಲ್ಸ್ ಇದ್ದಾರೆ. ಎಲ್ಲ ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ ಒಂದು ಫೋಟೋಗ್ರಾಫ್ಗೆ. ಸರ್, ಈ ವಿದ್ಯಾರ್ಥಿಗಳು ಎಲ್ಲ ನಮ್ಮ ಅಪರಾಧ ತಡೆಯೋದರಲ್ಲಿ ಅಥವಾ ಮಾದಕ ವಸ್ತುಗಳನ್ನು ಅಬ್ಯೂಸ್ ಮಾಡೋದರ ಕುರಿತಾಗಿ ಜಾಗೃತಿ ಮೂಡಿಸುವಲ್ಲಿ, ಅಪರಾಧ ತಡೆ ಜಾಗೃತಿ ಮೂಡಿಸುವಲ್ಲಿ ತುಂಬಾ ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಸರ್. ನಮ್ಮ ಪೊಲೀಸ್ ಪರವಾಗಿ ಸಮಾಜದಲ್ಲಿ ಅವರೇ ರೀಚ್ ಔಟ್ ಆಗ್ತಾ ಇದ್ದಾರೆ ಸರ್. ಸೊ ಸಾರ್ವಜನಿಕರು ಈ ಪೊಲೀಸ್ ಮಾರ್ಷಲ್ಸ್ಗೆ ತಮ್ಮ ಒಂದು ಸಪೋರ್ಟ್ ಇರಬೇಕು. ಇವರು ಸಮಾಜದಲ್ಲಿ ಈಗೇನು ನಮ್ಮ ಮಾದಕ ವಸ್ತುಗಳ ದುರುಪಯೋಗ ನಡೀತಾ ಇದೆ ಅಥವಾ ಅಪರಾಧಗಳು ನಡೀತಾ ಇದೆ, ಅದನ್ನು ತಡೆಗಟ್ಟುವಲ್ಲಿ ಅವರು ಮೂಡಿಸ್ತಕ್ಕಂಥ ಅವೇರ್ನೆಸ್, ಅವರೇ ನಮ್ಮ ಪೊಲೀಸ್ ಪರವಾಗಿ ಅವರು ಸಮಾಜವನ್ನ ರೀಚ್ ಆಗ್ತಾ ಇದ್ದಾರೆ. ಸೊ ಸಮಾಜದಲ್ಲಿ ಈ ಪಶ್ಚಿಮ ವಿಭಾಗದಲ್ಲಿ ಉತ್ತಮವಾಗಿ ಮತ್ತು ಪ್ರಾಮಾಣಿಕವಾಗಿ ತಮ್ಮ ನಿಸ್ವಾರ್ಥ ಸೇವೆ ಇದ್ದವರಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದ್ದಕ್ಕೆ ನಮ್ಮ ನೆಚ್ಚಿನ ಪೊಲೀಸ್ ಆಯುಕ್ತರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಪೊಲೀಸ್ ಮಾರ್ಷಲ್ಸ್ ಸಹ ಅವ್ರದೇ ಒಂದು ಪರಿಕಲ್ಪನೆ, ಅದು ಇನ್ನೂ ಹೆಚ್ಚಾಗಿ ಬೆಳೀಲಿ, ಸಾರ್ವಜನಿಕಕ್ಕೆ ಇನ್ನೂ ತಮ್ಮ ಸಹಕಾರವನ್ನು ನೀಡಿ ಅವರ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಈಗ ಕಾರ್ಯಕ್ರಮವನ್ನು ಮುಂದುವರಿಸಿ ಪ್ರಶ್ನಾವಳಿ ಕೇಳ್ತಾ ಸಾರ್ವಜನಿಕ ಕೇಳುವಂತದ್ದನ್ನ ಮುಂದುವರಿಸ್ತಾ ಇದ್ವಿ. ಈಗ ಮುಂದಿನದು ವಿಜಯನಗರ ಠಾಣಾ ವ್ಯಾಪ್ತಿಯ ಶ್ರೀ ಆನಂದ್ ಗೌಡ. ಸರ್ ನಮಸ್ತೆ. ಏನು ನೀವು ಜನಸಂಪರ್ಕ ಸಭೆನ ಮಾಡ್ತೀರಾ, ಅದಕ್ಕೆ ನಾನು ಅಭಿನಂದನೆ ತಿಳಿಸ್ತೀನಿ. ನಾವು ವಿಜಯನಗರ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಹೇಮಂತ್ ಸರ್ಗೆ ಒಂದು ಮನವಿ ಮಾಡಿದ್ವಿ. ಅಲ್ಲಲ್ಲಿ ಏನು ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ ಹತ್ರ ಜನ ತುಂಬಾ ನಿಲ್ತಾ ಇದ್ದಾರೆ, ಅವ್ರನ್ನ ನೀವು ಯಾವ ರೀತಿ ಅವಾಯ್ಡ್ ಮಾಡ್ತಿರೋ ಗೊತ್ತಿಲ್ಲ, ಜನಸಾಮಾನ್ಯರು ಒಡ್ಡಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ವಿ. ಅವರು ಹೆಚ್ಚಿನ ಪೊಲೀಸ್ ಪಡೆ ಹಾಕೊಂಡು ಗಸ್ತು ತಿರುಗ್ತಾ ಇರೋದ್ರಿಂದ ನಮ್ಗೆ ಅದು ಅವಾರ್ಡ್ ಆಗಿದೆ. ಅದರಿಂದ ಅವ್ರಿಗೆ ಅಭಿನಂದನೆ ನಾವು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ವಿಜಯನಗರ ಮುಖ್ಯ ರಸ್ತೆಗೆ ಬರುವಂತ ರೆಮ್ಕೋ ಲೇಔಟ್, ಈ ಕಡೆ ಶಾಮಣ್ಣ ಗಾರ್ಡನ್ ಇಂದ ಬರುವಂತ ರೆಮ್ಕೋ ಲೇಔಟ್ಗೆ ಇರುವಂತ ಒಂದು ರಸ್ತೆ ಇತ್ತು, ಅಲ್ಲಿ ದಿನಕ್ಕೆ 2 ರಿಂದ 3 ಆಕ್ಸಿಡೆಂಟ್ ಆಗ್ತಾ ಇದ್ದೋ, ಅದನ್ನ ದಯವಿಟ್ಟು ಬಂದ್ ಮಾಡಿ ಅಂತ ಕೇಳಿದ್ವಿ. ಟ್ರಾಫಿಕ್ ಅವರು ಅದನ್ನ ಬಂದ್ ಮಾಡಿದ್ದಾರೆ. ಆ ಬಂದ್ ಮಾಡಿರೋ ಕಾರಣ ಇವಾಗ ಟ್ರಾಫಿಕ್ ಸಮಸ್ಯೆನೇ ಇಲ್ಲ ಅಲ್ಲಿ, ಅದಕ್ಕೂ ಕೂಡ ಅಭಿನಂದನೆ ತಿಳಿಸ್ತೀವಿ. ಪಟ್ಟೇಗಾರ್ ಪಾಳ್ಯ ಹಾಗೂ ಮಾಳ್ಗಾಳಕ್ಕೆ ಹೋಗುವಂತ ರಸ್ತೆನಲ್ಲಿ ಎರಡೂ ಬದಿನಲ್ಲಿ ಅಲ್ಲಿ ಮೋರಿ ಇದೆ, ದೊಡ್ಡ ಮೋರಿ, ಆ ಮೋರಿ ಹತ್ರ ಎರಡೂ ಬದಿನಲ್ಲಿ ಇವತ್ತು ಕೂಡ ವಾಹನ ನಿಲ್ಲಿಸ್ತಾ ಇದ್ದಾರೆ. ನಿಲ್ಲಿಸೋದ್ರಿಂದ ಟೂ ವೀಲರು ಕೆಲವೊಂದು ಸಣ್ಣ ಸಣ್ಣ ವೆಹಿಕಲ್ ಹೋಗೋದಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ಅದನ್ನ ತೆರವು ಮಾಡಿಸ್ಬೇಕು ಅಂತ ಮನವಿ. ಮತ್ತೆ ಇದೆಯಾ ಇಲ್ವಾ ಅಲ್ಲಿ ಜಯನಗರ ಹಾಗೂ ಯಾರಿಗೆ ಬರುತ್ತದೆ? ಓಕೆ, ನೆಕ್ಸ್ಟ್. ಜಯನಗರ ಹಾಗೂ ವಿಜಯನಗರ ಸಂಪರ್ಕ ಇರುವಂತ ಏನು ರೈಲ್ವೆ ಬ್ರಿಡ್ಜ್ ಇದೆ, ಅದು ತುಂಬಾ ವರ್ಷದಿಂದ ಹಂಗೆ ಇದೆ. ಈಗ ರೈಲ್ವೆ ಮಿನಿಸ್ಟರ್ ಕೂಡ ವಿಜಯನಗರದವರೇ ಇದ್ದಾರೆ. ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಿ ಇದನ್ನ ಬಗೆಹರಿಸ್ಕೊಡ್ಬೇಕು. ಹಾಗೂ ಸಮಸ್ಯೆ ಏನು? ರೈಲ್ವೆ ಬ್ರಿಡ್ಜ್ ಓಪನ್ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸರ್. ಒಂದ್ ನಿಮಿಷ, ವರ್ಕ್ ಕಂಪ್ಲೀಟ್ ಆಗಿಲ್ಲ ಸರ್. ಅದರ ಅಪ್ಡೇಟ್ ಕೊಡ್ತೀವಿ, ತಗೊಂಡಿದ್ದೀವಿ ಸರ್. ಕರೆಂಟ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರದ್ದು ವರ್ಕ್ ಕಂಪ್ಲೀಷನ್ ಆಗಿಲ್ಲ ಸರ್. ಈ ಮಾರ್ಚ್ ನಲ್ಲಿ ಏನು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಮೆಟಲ್ ಗ್ರೇಡರ್ಸ್ ನ ಹಾಕಬೇಕು ಅನ್ಕೊಂಡಿದ್ದಾರೆ, ಅದು ಈ ಮಾರ್ಚ್ ನಲ್ಲಿ ಡೆಲಿವರ್ ಆಗುತ್ತೆ. ಈ ಮಾರ್ಚ್ ನಲ್ಲಿ ಡೆಲಿವರ್ ಆದ ತಕ್ಷಣ ಅದ್ರ ಕನ್ಸ್ಟ್ರಕ್ಷನ್ಸ್ ನ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಬಿಬಿಎಂಪಿ ಅವರು ಪ್ರಾಮಿಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸರ್ಕಾರನೇ ಹೇಳುತ್ತೆ ಅನಧಿಕೃತವಾಗಿ ಓಡ್ತಾ ಇರುವಂತ ಬೈಕ್ ಟ್ಯಾಕ್ಸಿ ಅದು ಅನಧಿಕೃತ ಅಂತ.
ವೈಟ್ ಬೋರ್ಡ್ ಟ್ಯಾಕ್ಸಿಗೆ ಯಾವುದೇ ವಿಧವಾದ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರು ಕೂಡ ಅದರ ಬಗ್ಗೆ ಕೇಸ್ಗಳಾಗ್ತಾ ಇಲ್ಲ. ಇಲ್ಲ, ಅದು ಸಾರಿಗೆ ಇಲಾಖೆಯವರು, ನಾವು ಮಾಡ್ಲಿಕ್ಕೆ ಆಗಲ್ಲ, ಸಾರಿಗೆ ಇಲಾಖೆಯವರು ಮಾಡಬೇಕು. ಸಾರಿಗೆಯವ್ರಿಗೂ ಕೂಡ ಮನವಿ ಮಾಡಿದೀವಿ, ಅವರು ಪೊಲೀಸ್ ಇಲಾಖೆ ಮತ್ತೆ RTO ಇಲಾಖೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ಸಪೋರ್ಟ್ ಕೊಡ್ತೀವಿ ಬೇಕಾದ್ರೆ ಅವ್ರಿಗೆ. ನೆಕ್ಸ್ಟ್ ಇದೇ ತರ ಸಂಪರ್ಕ ಸಭೆ ಮಾಡಿದ್ರೆ ನೀವು RTOದವ್ರನ್ನ ಕರೆಸ್ಬೇಕು ಅಂತ ಒಂದು ಮನವಿ. ಓಕೆ, ಕರ್ಸೋಣ, ತೊಂದರೆ ಇಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೇಳುವವರು ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯ ಶ್ರೀ ವೆಂಕಟೇಶ್. ಸರ್ ನಮಸ್ತೆ ಸರ್. ಸರ್ ನಮ್ದು ಟ್ರಾಫಿಕ್ ಕಾಮಾಕ್ಷಿಪಾಳ್ಯದಿಂದ ನೈಸ್ ರೋಡ್ವರೆಗೂ ಜಾಮ್ ಆಗ್ತಾ ಇತ್ತು. ಅದು ಆಲ್ಮೋಸ್ಟ್ 90% ಕ್ಲಿಯರ್ ಆಗಿದೆ ಸರ್. ಯಾಕಂದ್ರೆ ಸಿಗ್ನಲ್ಸ್ ನೆಕ್ಸ್ಟ್ ಜನಸಂಪರ್ಕದಲ್ಲಿ ಹೇಳಿದ್ದು, ನೆಕ್ಸ್ಟ್ ಬಂದು ಸಿಗ್ನಲ್ಸ್ 3 ಕಡೆ ಸಿಗ್ನಲ್ಸ್ ಬಿದ್ದಿದೆ ಸರ್. ಅದರಿಂದ ತುಂಬಾ ಉಪಯೋಗ ಆಗಿದೆ. ಇನ್ನೊಂದು ಸರ್, ಸುಂಕುತ್ಕಟ್ಟೆ ಸ್ವಲ್ಪ ಸರ್, ಸುಂಕುತ್ಕಟ್ಟೆಯಲ್ಲಿ ತರಕಾರಿ ವ್ಯಾಪಾರಿಗಳಿದ್ದಾರೆ, ಅಲ್ಲಿ ಬಸ್ಸವರು ಸರ್, BMTC ಬಸ್ಸವರು ಹೆಂಗ್ ಬೇಕಾದ್ರೆ ಹಂಗ್ ನಿಲ್ಲಿಸ್ತಾ ಇದ್ದಾರೆ ಸರ್. ದಯವಿಟ್ಟು BMTC ಅವ್ರದೊಂದು ಇದು ಮಾಡಬೇಕು ಸರ್. ನೆಕ್ಸ್ಟ್ ಒಂದು KEB ಅವ್ರದೊಂದು ಪ್ರಶ್ನೆ ಇದೆ ಸರ್. ಈಗ ನಮ್ಮ ಕಾಮಾಕ್ಷಿಪಾಳ್ಯ 5th ಮೈನ್ ಮೀನಾಕ್ಷಿ ನಗರ ಅಂತ ಸರ್, ಕಂಬ ಇದೆ ಸರ್, ಆಲ್ಮೋಸ್ಟ್ ಬೀಳೋ ಸ್ಟೇಜ್ ಅಲ್ಲಿ ಇದೆ ಸರ್. ಅದು KEB ಅವ್ರದ್ದು ಸರ್. ಇವಾಗ ಶಿವರಾತ್ರಿ ಬರ್ತಾ ಇದೆ ಸರ್, ಶಿವನ್ ದೇವಸ್ಥಾನ ಆಪೋಸಿಟೇ ಆ ಕಂಬ ಇರೋದು. ಶಿವನ್ ದೇವಸ್ಥಾನ ಸರ್ ಆಪೋಸಿಟೇ ಕಂಬ ಇದೆ, ಆಲ್ಮೋಸ್ಟ್ ಬೀಳೋದು ಸರ್. 2,000 ಜನ ಸೇರ್ತಾರೆ ಸರ್. ಇವಾಗ ಅಲ್ಲಿ ಶಿವರಾತ್ರಿಗೆ 26ನೇ ತಾರೀಕು 2,000 ಜನ ಸೇರ್ತಾರೆ. ಆ ಕಂಬ ನನ್ನ ಹತ್ರ ಫೋಟೋ ಇದೆ ಸರ್. ಇನ್ನೇನು ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಅದು ಬಿದ್ದಾಗ KEB ಅವರು ಅವಾಗ ಏನಾಗದ ಅಪಘಾತ ಆಗ್ಬೇಕು ಸರ್, ಅವಾಗ ಬಂದು ಇಮಿಡಿಯೇಟ್ ತಗೊಂತಾರೆ. ನಾನು ಲಾಸ್ಟ್ ಟೈಮ್ ಪ್ಲೀಸ್ ಸರ್ ಅದೊಂದು ಸರ್. ಇನ್ನೊಂದು ಸರ್, ಇಲ್ಲಿ ಕಾಮಾಕ್ಷಿಪಾಳ್ಯ ಸುಮ್ನಹಳ್ಳಿ ಹತ್ರ ಸರ್ ಟ್ರಾಫಿಕ್ ಜಾಮ್ ಇನ್ನೊಬ್ರು ಯಾರನ್ನ ಪೊಲೀಸರು ಹಾಕ್ತಾರೆ. ಅದು ಸರ್ವಿಸ್ ರೋಡ್ ಅಲ್ಲಿ ಎಲ್ಲ ಬಸ್ಗಳು ಹೋಗುತ್ತೆ ಸರ್. ಯಾಕಂದ್ರೆ ಅಲ್ಲಿ ಡಿಪೋ ಇದೆ, ಎಲ್ಲ ಬಸ್ಗಳು ಹೋಗ್ತಾ ಇದೆ. ಅಲ್ಲೊಂದು ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್, ಸ್ಮಾಲ್ ಪ್ರಶ್ನೆ ಸರ್. ಸರ್ ಇದು ಬಾರ್ಗಳೆಲ್ಲ 1 ಗಂಟೆವರೆಗೂ ಓಪನ್ ಇದೆಯಲ್ಲ ಸರ್? ಸರ್ ಅದು ಡ್ರಿಂಕ್ ಅಂಡ್ ಡ್ರೈವ್ ಹೊಡಿತಾ ಇದಾರೆ ಸರ್. ಯಾಕಂದ್ರೆ ಆಕ್ಚುಲಿ ಡ್ರೈವಿಂಗ್ ಮಾಡ್ಬೇಕಾ ಮಾಡಬಾರ್ದ? ಅಲ್ಲ ಮಾಡಬಾರ್ದು ಸರ್. ಹಂಗ 1 ಗಂಟೆವರೆಗೂ ಪರ್ಮಿಷನ್ ಕೊಟ್ಟಿದಾರಲ್ಲ ಸರ್. ಪರ್ಮಿಷನ್? ಹ್ಞೂ ಸರ್, ಬಾರ್ಗಳು ಓಪನ್ ಮಾಡೋದಕ್ಕೆ 1 ಗಂಟೆವರೆಗೂ ಇದೆ. ಹ್ಞೂ ಸರ್, 1 ಗಂಟೆ ಮೇಲೆ ಕುಡ್ಕೊಂಡು ನಾವು ಬಂದೇ ಬರ್ತೀವಿ. ಸರ್ಕಾರದ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್. ಮತ್ತೆ ಡ್ರಿಂಕ್ ಅಂಡ್ ಡ್ರೈವ್ ಹೊಡಿತಾರೆ. ಡ್ರಿಂಕ್ ಅಂಡ್ ಡ್ರೈವ್ ನಾವು ಚೆಕ್ ಮಾಡ್ತೀವಿ. ಹ್ಞೂ ಸರ್, ಅದಕ್ಕೋಸ್ಕರ ಅದು ಒಂದು ಚೂರು ನೋಡಿ. ಕುಡಿದು ವಾಹನ ಚಾಲನೆ ಮಾಡಿದ್ರೆ ನಾವು ಕೇಸ್ ಹಾಕ್ತೀವಿ. ಹಾ ಸರ್, ಅದು 1 ಗಂಟೆವರೆಗೂ ಪರ್ಮಿಷನ್ ಕೊಟ್ಟಿದಾರಲ್ಲ ಸರ್, ಅದಕ್ಕೋಸ್ಕರನೇ ಸರ್ಕಾರದ ನಿರ್ಣಯ. ಥ್ಯಾಂಕ್ ಯು. ಟ್ರಾನ್ಸ್ಫಾರ್ಮರ್ ಹತ್ರ ಕಸ ಹಾಕ್ತೀರ ಅಂತ ಹೇಳಿದ್ರಿ, ಅದಕ್ಕೆ ಸರ್ ಟ್ರಾನ್ಸ್ಫಾರ್ಮರ್ ಹತ್ರ ಕಸ ಆಗ್ತಾ ಇಲ್ಲ ಸರ್, ಕಂಬ ಬೀಳ್ತಾ ಇದೆ. ಒಂದು ಕಂಬ ಶಿವನ್ ದೇವಸ್ಥಾನ ಎದುರುಗಡೆ ಬೀಳ್ತಾ ಇದೆ. ಅದು ಬಿದ್ದಾಗ್ಲೇ ನೀವು ಬರ್ತೀರಾ ಸರ್. ಅದು ಬಿದ್ದು ಯಾರನ್ನ ಅಪಘಾತ ಆಗ್ಬೇಕಲ್ಲಿ, ಅವಾಗ ನೀವು ಬರ್ತೀರಾ ಸರ್. ತಮ್ಮ ನಂಬರ್ ಕೊಡಿ. 9845069987. 1 ನಿಮಿಷ, ಆಮೇಲೆ ನಂಬರ್ ಕಂತಿ ಸರ್. ದಯವಿಟ್ಟು ಬರ್ಕೊಳ್ಳಿ ಸರ್. ಆಮೇಲೆ ನಾನು ಭೇಟಿ ಮಾಡ್ತೀನಿ ಸರ್ ನಿಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಲೋಕಲ್ ಕಾಮಾಕ್ಷಿಪಾಳ್ಯದವ್ರು ನೋಟ್ ಮಾಡ್ಕೊಳ್ಳಿ. ಫೋನ್ ಅಮೌಂಟ್ ಅಟೆಂಡ್ ಮಾಡ್ಕೊಡ್ತೀವಿ. ಜಾಗ ಯಾವ್ದು ನೋಡ್ಬೋದು. ಥ್ಯಾಂಕ್ ಯು ಸರ್. ಇವರು ಸುಂಕದಕಟ್ಟೆ ಪ್ರಾಬ್ಲಮ್ ಹೇಳಿದ್ರು ಸರ್. ಅಲ್ಲಿ 2 ಕಡೆ ಬಸ್ ಸ್ಟಾಪ್ ಇತ್ತು ಸರ್. ಮೊದಲು ಹಳೆ ರೂಟಲ್ಲೂ ಹೋಗೋಗಿ ನಿಲ್ಲಿಸ್ತಾರೆ, ವಿದಿನ್ 100 ಮೀಟರ್ಸ್ ಇತ್ತು ಸರ್. ಅದ್ರ 2 ಮಧ್ಯಕ್ಕೆ ಈಗ ಒಂದು ಜಾಗ ನಿಗದಿಪಡಿಸಿ ಕಳೆದ ಒಂದು 15 ದಿವಸದಿಂದ ಟ್ರಯಲ್ ಬೇಸಿಸ್ ಸ್ಟಾರ್ಟ್ ಮಾಡಿಸಿದ್ವಿ ಸರ್. ಈಗ ಒಂದೇ ಕಡೆ ನಿಲ್ತಾ ಇದೆ, ಯಶಸ್ವಿಯಾಗಿದೆ ಸರ್. ಅಲ್ಲಿ ಸಮಸ್ಯೆ ಏನಂದ್ರೆ ಬಸ್ ಸ್ಟಾಪ್ಗಿಂತ ಜನ ಮುಂದೆ ಹೋಗಿ ನಿಂತ್ಕೊಂಡು ಬಸ್ಗಳು ಹಿಂದಕ್ಕೆ ನಿಲ್ತಾ ಇದೆ ಸರ್. ಅದಕ್ಕೆ ಅವೇರ್ನೆಸ್ ಮಾಡಿಸ್ತಾ ಇದೀವಿ ಸರ್ ನಾವು. ಆದಷ್ಟು 2 ಬಸ್ ಬೇಗ ಹೆಲ್ಪ್ ತಗೊಂಡು ಅವ್ರ ಮುಂದೆ ಕಳಿಸ್ತಾರೆ. ಆಮೇಲೆ ಬಸ್ ಬೇಗ ಕೂಡ ಕೇಳಿದೀವಿ ಸರ್. ನೆಕ್ಸ್ಟ್ ವೀಕ್ ಅಲ್ಲಿ ತಂದು ಹಾಕ್ತೀವಿ ಅಂತ ಹೇಳಿ ಆರಿಫ್ ಅಂತ W ಅವರು ಹೇಳಿದ್ದಾರೆ ಸರ್. ಈಗ ಮುಂದಿನ ಪ್ರಶ್ನೆ ಕೇಳುವವರು ಕಾಮಾಕ್ಷಿ ಠಾಣಾ ವ್ಯಾಪ್ತಿಯ ಸಂದೇಶ್ ಬೈ ಕೊಡಿ ಸರ್. ವೆರಿ ಗುಡ್ ಆಫ್ಟರ್ನೂನ್ ಸರ್. ವೆರಿ ಗುಡ್ ಆಫ್ಟರ್ನೂನ್ ಸರ್. ಲಾಸ್ಟ್ ಟೈಮ್ ಕೂಡ ಪ್ರಶ್ನೆಗಳು ಮಾಡಿದ್ದೆ. ಸೊ ಅದನ್ನ ಈ ಬಾರಿ ಅದನ್ನ ಮನವರಿಕೆ ಮಾಡಿಕೊಟ್ರು. ತಾವು ಮಾಡಿದ ರೀತಿ ಚೆನ್ನಾಗಿತ್ತು ಸರ್. ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು, ಆಮೇಲೆ ಅವ್ರು ಬಂದಿದ್ದೀರಾ ಅಂತ ಕೇಳಿದ್ರಿ. ಇದು ಒಳ್ಳೆ ವಿಷಯ ಸರ್. ಸೊ ಕಳೆದ ಬಾರಿಗೆ ಹಲವಾರು ಪ್ರಶ್ನೆಗಳ ಕೇಳಿದ್ದೆ, ಅಲ್ಲಿ ಸರ್ ಉತ್ತರ ಕೊಟ್ಟರು. ಕೆಲವೊಂದು ಖಂಡಿತವಾಗ್ಲೂ ಆಗಿದೆ ಸರ್, ಯಶಸ್ವಿಯಾಗಿದೆ. ಎಕ್ಸಾಂಪಲ್ ಶಾಲಾ ಮಕ್ಕಳಿಗಾಗಿರ್ಬೋದು, ಕಾಲೇಜ್ ಮಕ್ಕಳಿಗೆ ಅವೇರ್ನೆಸ್ ನಾನು ಕೂಡ ಸರ್ ಜೊತೆ ಸೇರಿ ಒಂದಷ್ಟು ಮಾಡಿದ್ದಾರೆ, ಅದು ಕೂಡ ಆಗಿದೆ ಸರ್. ಇಲ್ಲಿ ತಾವು ಈ ಸತಿ ಕಳೆದ ಬಾರಿಗೂ ಈ ಬಾರಿಗೂ ಒಂದು ಬಹಳ ಖುಷಿ ವಿಚಾರ ಏನಂದ್ರೆ ಸರ್, ಕಳೆದ ಬಾರಿ ನೀವು ಡಿಪಾರ್ಟ್ಮೆಂಟ್ ಅವ್ರ ಮುಂದೆ ಕೂತಿದ್ರಿ. ಈ ಬಾರಿ ಅಪಾರ್ಟ್ ಫ್ರಮ್ ಯುವ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಕೂರಿಸಿದ್ದೀರಾ. ಅದು ಬಹಳ ಅದ್ಭುತ ವಿಚಾರ ಸರ್. ಕಾರಣ ಯಾಕೆಂದ್ರೆ ಇಲ್ಲಿ ನೀವು ಕೇಳ್ತಾ ಇದ್ದೀರಾ, ಲಾ ಅಂಡ್ ಆರ್ಡರ್ ಬಿಟ್ಟು ಇಲ್ಲಿ ಮೇಜರ್ ಪ್ರಾಬ್ಲಮ್ ಆಯ್ತಿರೋದು BWSSB ಆಗಿರ್ಬೋದು, KEB ಆಗಿರ್ಬೋದು, ಅದೇ ಆಯ್ತಾ ಇದೆ. ಸೊ ಇದು ಬಹಳ ಸೂಕ್ತವಾದ ವಿಚಾರ ಸರ್. ನೀವು ಹೆಂಗೆ ಜನಸಂಪರ್ಕ ಸಭೆ ಕಲಿತೀರೋ ಪ್ರತಿ ತಿಂಗಳ 4ನೇ ಹಾಗೂ 2ನೇ, ಅದೇ ರೀತಿ ಆ ಡಿಪಾರ್ಟ್ಮೆಂಟ್ ಅವರು ಕರೆದ್ರೆ ಎಲ್ಲೋ ಒಂದು ಕಡೆ ಈ ಸಮಸ್ಯೆ ನಿಮ್ಮ ಹತ್ರ ಬರಲ್ಲ ಅಂತ ನನ್ನ ಭಾವನೆ. ಅದ್ರ ಬಗ್ಗೆ ಅವರು ಅರಿವು ಪಡ್ಕೊಂಡ್ರೆ ಬಹಳ ಅದ್ಭುತವಾಗಿರುತ್ತೆ ಸರ್. ಇದನ್ನ ಮನವರಿಕೆ ಅವರಿಗೆ ಮಾಡ್ಕೊಡ್ಬೇಕಾಗಿ ಅವರು ಮಾಡ್ತಾ ಇದ್ದಾರೆ. ನಿನ್ನೆ BBMP ಚೀಫ್ ಕಮಿಷನರ್ ಮಾದೇವಪುರದಲ್ಲಿ ಹೋಗಿ ಮಾಡಿದ್ದಾರೆ. ನಿನ್ನೆ
ಅವರು ಮಾಡ್ತಾ ಇದ್ದಾರೆ. ಸರ್ ಅದೇ ಅದ್ರ ವಿಚಾರ ನಿಮ್ಮ ಭಾಗದಲ್ಲೂ ಮಾಡ್ತಾರೆ ಸರ್. ಅದೇ ಈಗ ನಿಮ್ಮ ಡಿಪಾರ್ಟ್ಮೆಂಟ್ ವಿಚಾರ ನಮಗೆ ತಿಳಿತಾ ಜನಸಾಮಾನ್ಯರಿಗೆ ತಿಳಿತಿದೆ. ನಾನೊಬ್ಬ ಪ್ರೊಫೆಸರ್ ಆಗಿ ನನಗೆ ಅದರ ಅರಿವಿಲ್ಲ. ಸೊ ದಟ್ ಇಸ್ ದ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಅವರು ಮಾಡುವಂತ ವಿಚಾರಗಳು ಜನರಿಗೆ ತಲುಪಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಹತ್ರ ಬರಲ್ಲ. ಅದೊಂದು ಸರ್. ಸೆಕೆಂಡ್ ಪಾಯಿಂಟ್, ತಾವು ಮಾಡ್ತಿರುವಂತಹ ಈ ಜನಸಂಪರ್ಕ ಸಭೆ ಬಹಳ ಅದ್ಭುತವಾಗಿದೆ ಸರ್. ತಾವು ಕಳೆದ ಬಾರಿ ಆಗಸ್ಟ್ ಅಲ್ಲಿ ಮಾಡಿದ್ರಿ, ಈಗ ಫೆಬ್ರವರಿ ಮಾಡ್ತೀರಾ, ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ ಗೊತ್ತಿಲ್ಲ ಸರ್. ಇದು ಯಾಕೆ ಹೇಳ್ತಿರಂದ್ರೆ ವರ್ಷಕ್ಕೆ ನೀವು ಈ ರೀತಿ ಸಂಪರ್ಕನ 3 ರಿಂದ 4 ಬಾರಿ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನೂ ಸಕ್ಸಸ್ ಆಗುತ್ತೆ ಸರ್. ಕಾರಣ ಯಾಕೆಂದ್ರೆ ನಮಗೂ ಕೂಡ ನಮ್ಮ ಮೇಲಿನ ಅಧಿಕಾರಿ ಚೆಕಿಂಗ್ ಬರ್ತಾರೆ ಅಂದ್ರೆ ನಾವು ಎಚ್ಚೆತ್ಕೊಳ್ತೇವೆ, ಕೆಲಸನ ಬಹಳ ಚೆನ್ನಾಗಿ ಮಾಡ್ತೇವೆ. ಸೊ ಇದು ಖಂಡಿತವಾಗ್ಲೂ ಅದರಿಂದ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಮತ್ತೊಂದು ಸರ್, ಎಲ್ಲರೂ ಗುಂಡಿ ಅಂತಿದ್ದಾರೆ, ಹಂಸ್ ಅಂತಿದ್ದಾರೆ. ಸೊ ಹಂಸ್ ಇದೆ ಸರ್, ಅವೈಜ್ಞಾನಿಕವಾಗಿದೆ. ಹಲವು ಕಡೆ ಹಂಸಲ್ಲಿ ಪೇಂಟ್ ಇಲ್ಲ ಸರ್. ದಯವಿಟ್ಟು ಇದನ್ನ ಸ್ವಲ್ಪ ಆ ಸೂಕ್ತ ಡಿಪಾರ್ಟ್ಮೆಂಟ್ ಅವರು ಅರಿವು ಮೂಡಿಸ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಮಾಡಿಸ್ತೀವಿ, ಕಮ್ಮಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮುಂದೆ ಮಾಗಡಿ ರಸ್ತೆಯ ಶ್ರೀಮತಿ ಮಹಾಲಕ್ಷ್ಮಿ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ, ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ವಿಭಾಗದ ನಿವಾಸಿಯಾಗಿ ಮಾತಾಡ್ತಾ ಇದ್ದೀನಿ. ಸೊ ಪ್ರಾಬ್ಲಮ್ ಏನಂದ್ರೆ, ಫಸ್ಟ್ ಆಫ್ ಆಲ್ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಕ್ ಇಷ್ಟಪಡ್ತೀನಿ. ಪ್ರಾಬ್ಲಮ್ ಅಂದ್ರೆ ಇದ್ದಿದ್ದ ಪ್ರಾಬ್ಲಮ್ ಎಷ್ಟು 80% ಅಷ್ಟು ಪ್ರಾಬ್ಲಮ್ಸ್ ಇತ್ತು ಸರ್. ಯಾವಾಗ ಎಷ್ಟೇ ಟೈಮಲ್ಲೂ ಒಂದು ಕಾಲ್ ಮಾಡಿ 112 ಕಾಲ್ ಮಾಡಿದ್ರು ಅಷ್ಟೇ ಮೀಟ್ ಮೆಂಬರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ತುಂಬಾನೇ ಗ್ಯಾಂಗ್ಗಳ ತರ ಹುಡುಗರುಗಳ್ದೆಲ್ಲ ಪ್ರಾಬ್ಲಮ್. ಲಾಸ್ಟ್ ಟೈಮ್ ಮೀಟಿಂಗ್ ಬಂದಿರುವಾಗ ನಿಮ್ ಹತ್ರ ಇನ್ಫಾರ್ಮ್ ಮಾಡಿದ್ವಿ ಸರ್. ಆಲ್ಮೋಸ್ಟ್ 80% ಅಷ್ಟು ಮಾಗಡಿ ರೋಡ್ ಅಲ್ಲಿ ಅಂದ್ರೆ ಎಕ್ಸಾಂಪಲ್ 80% ಬಂದ್ರೆ ಸಾಕಲ್ಲ. ಅಲ್ಲ ಸರ್, ಇನ್ನೂ ಇದೆ, ಬಟ್ ಫುಲ್ ಕ್ಲಿಯರ್ ಆಗಿಲ್ಲ. ಬಟ್ ಇಷ್ಟ ಯಾವ್ದಿಲ್ಲ ಹೇಳಿ, ಅದಕ್ಕೆ ಕೇಳಿದ್ದು. ಹೌದು, ಇನ್ನು ಮತ್ತೆ ಏನಾಗಬೇಕಾಗಿದೆ ಹೇಳಿದ್ರೆ ಅದನ್ನು ಮಾಡ್ಸೋಣ. ಇಷ್ಟ ಮಾಡಿರೋದು ತುಂಬಾನೇ ಒಳ್ಳೇದಲ್ವಾ ಸರ್. ನಮ್ ನಿವಾಸಿಗಳ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಸರ್, ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ವರ್ಗಕ್ಕೆ. ಸೊ ಇವಾಗಿನ ಪ್ರಾಬ್ಲಮ್ ಏನಂದ್ರೆ ಸರ್, ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇದೆ ಸರ್. ಅಂದ್ರೆ ಎಲ್ಲಂದ್ರೆ ಲಬ್ಬೆ ಸರ್ಕಲ್ ಮತ್ತೆ ಸರ್ವಿಸ್ ಸ್ಟೇಷನ್ ಅಂತ ಇದೆ. ಆ ರೋಡ್ ಅಲ್ಲಿ ತುಂಬಾ ಈಚರ್ ಗಾಡಿಗಳೆಲ್ಲ ನೈಟ್ ಬಂದ್ ನಿಂತ್ಕೋಬಿಟ್ರೆ ಸರ್, ಅಲ್ಲಿ 2 ವೇ ರೋಡ್ ಇರೋದು ನಾವು 1 ವೇ ಮಾಡಕ್ ಬಿಡ್ತಾರೆ. ಲಾಸ್ಟ್ ಟೈಮ್ ಒಂದ್ ಮಗುಗೆ ಆಕ್ಸಿಡೆಂಟ್ ಕೂಡ ಆಗಿತ್ತು, ಚಿಕ್ಕ ಮಗು ಸರ್. ನಿಮ್ಗೆ ಇನ್ಫಾರ್ಮ್ ಮಾಡಿದ್ವಿ. ಅದು ಅವತ್ತಿಂದನೂ ಇವತ್ತವರೆಗೂ ಅದು ಆ ರೋಡ್ದು ಅಂದ್ರೆ ಮಿನರ ಮಿಲ್ ಕ್ವಾರ್ಟರ್ಸ್ ಮೈನ್ ರೋಡ್ ಇದೆ ಸರ್, ಅಲ್ಲಿದು ಟ್ರಾಫಿಕ್ ಪ್ರಾಬ್ಲಮ್ ಮಾತ್ರ ಇದುವರೆಗೂ ಕ್ಲಿಯರ್ ಆಗಿಲ್ಲ ಸರ್. ದಯವಿಟ್ಟು ನಿಮ್ ಕಡೆಯಿಂದ ಅದೊಂದು ಕ್ಲಿಯರ್ ಮಾಡಿಸ್ಕೊಟ್ರೆ. ಇಲ್ಲ ಸರ್, ಆಗಿಲ್ಲ. ಅಲ್ಲಿ ತುಂಬಾ ಟೆಂಪೋ ಲಾರಿಗಳೆಲ್ಲ ಅಂದ್ರೆ ಕಾರ್ ಗ್ಯಾರೇಜ್ಗಳೆಲ್ಲ ಇದೆ. ಅಲ್ಲಿಂದ ಅಂದ್ರೆ ಅದು ಓಡದೇ ಇರೋ ಗಾಡಿಗಳನ್ನೆಲ್ಲ ತಂದ್ಬಿಟ್ಟು ಮೈನ್ ರೋಡ್ ಅಲ್ಲೇ ಫುಲ್ ಡಂಪ್ ಮಾಡಿ ಹಾಕಿದ್ದಾರೆ ಸರ್. ಎಷ್ಟು ಹೇಳಿದ್ರು ಹಳೆ ಗಾಡಿಗಳು ಮತ್ತೆ ಟೆಂಪೋ ಗಾಡಿಗಳೆಲ್ಲ ತುಂಬಾ ಸಮಸ್ಯೆ ಇದೆ ಸರ್. ಮಾಗಡಿ ರೋಡ್ ಯಾರು? ಮಾಗಡಿ ರೋಡ್ ಸರ್. ಎಲ್ಲ ಕಡೆ ತಗ್ಸಿದ್ದಾರೆ. ಇದು ಶಿವಾಜಿನಗರ, ಫ್ರೆಜರ್ ಟೌನ್ ಎಲ್ಲ ಕಂಪ್ಲೀಟ್ ರೋಡೇ ಖಾಲಿ ಮಾಡಿಸಿದೀವಿ. ಇಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ? ನಮ್ಮಲ್ಲಿ ತೆಗಿಸ್ತೀವಿ ಸರ್, ಚೆಕ್ ಮಾಡಿ ತೆಗಿಸ್ತೀವಿ. ಟ್ರಾಫಿಕ್ನವ್ರು ಯಾರು? ಅದೊಂದು ಸರ್, ಇನ್ನೆಲ್ಲಾನು ಪಾಪ ಚೆನ್ನಾಗಿ ಕ್ಲಿಯರ್ ಸೇರ್ಕೊಂಡು ಮಾಡಿ. ನೀವು ಹೋಗಿದ ತಕ್ಷಣ ಬರ್ತಾರ ಓನರ್ಗಳು ಬಂದು ಎಲ್ಲ ತಗೊಂಡು ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾರು ಕೇಳಲ್ಲ ಅಂತೇಳಿ ಅಲ್ಲಿ ನಿಲ್ಸಿದಾರೆ ಅಷ್ಟೇ. ಅರ್ಥ ಆಯ್ತಾ? ನೀವು ಕೈ ಹಾಕಿದ ತಕ್ಷಣ ಓಡ್ ಬರ್ತಾರ, ರೋಡ್ ಬಂದು ತಗೊಂಡು ಬೇರೆ ಕಡೆ ತಗೊಂಡು. ಅದೆಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್, ನಾನು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಬಸವೇಶ್ವರ ನಗರ ಠಾಣಾ ವ್ಯಾಪ್ತಿಯ ಕುಮಾರ್. ಸರ್ ನಮಸ್ಕಾರ, ಕುಮಾರ್ ಅಂತ ಬಸವೇಶ್ವರ ನಗರದಿಂದ. ಸರ್ ಲಾಸ್ಟ್ ಟೈಮ್ ತಮ್ಮನ್ನು ಮೀಟ್ ಮಾಡಿದ್ದೆ. ಈಗ ಬಸವೇಶ್ವರ ನಗರಲ್ಲಿ ಕಮಲಾನಗರ ಮತ್ತೆ ನಮ್ಮ ತಿಮ್ಮಯ್ಯ ರೋಡ್ ಅಂತ ಏನಿದೆ, ಆ ಪುಷ್ಪಾಂಜಲಿ ಥಿಯೇಟರ್ ರೋಡ್, ಅಲ್ಲಿ ಬೀದಿ ವ್ಯಾಪಾರಿಗಳು ಆ ಗಾಡಿಗಳು ತಳ್ಕೊಂಡು ಮಾರೋರೆಲ್ಲ ರೋಡ್ ಸೈಡ್ ಅಲ್ಲೇ ಹಾಕೋತಾರೆ. ಗಾಡಿಗಳು ಓಡಾಡಕ್ಕೆ ತೊಂದರೆ ಆಗ್ತದೆ. ಸೊ ಪೊಲೀಸವ್ರು ಬಂದು ಅದನ್ನ ಗಾಡಿ ತೆಗೆಸಿ ಪೊಲೀಸವ್ರು ಅವ್ರ ಮುಂದಿನ ಕೆಲಸಕ್ಕೆ ಹೋಗ್ತಾರೆ, ಮತ್ತೆ ಅವ್ರ ಗಾಡಿಗಳು ತಗೊಂಬಂದು ಅಲ್ಲೇ ಹಾಕೋತಾರೆ ಸರ್. ಸೊ ಹಾಗಾಗಿ ಅಲ್ಲಿ ಬಹಳ ತೊಂದರೆ ಇದೆ. ಆಮೇಲೆ ಲಾಸ್ಟ್ 1 ವರ್ಷದ ಹಿಂದೆ ತಮ್ಮನ್ನೇ ರಿಕ್ವೆಸ್ಟ್ ಮಾಡಿದ್ದೆ, ನಮ್ಮ ಬಸವೇಶ್ವರ ನಗರ್ 6th ಮೈನ್ ಅಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಪಕ್ಕ ರೋಡ್ ಆಕ್ಸಿಡೆಂಟ್ಸ್ ತುಂಬಾ ಆಗ್ತಾ ಇದೆ, ಅಲ್ಲಿ ರೋಡ್ ಹಂಪ್ ಬೇಕಂತ. ಅದರ ಸಲುವಾಗಿ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಡಮ್ ನನ್ನ ಮುಂದೆನೆ ತುಂಬಾ ಸಲ BBMP ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ಇಲ್ಲಿವರೆಗೂ ಫಾರ್ ನೆಕ್ಸ್ಟ್ ಮಂತ್ಗೆ ಅದು 1 ವರ್ಷ ಆಗುತ್ತೆ ಸರ್. ಇಲ್ಲಿವರೆಗೂ ಏನು ಪ್ರೋಗ್ರೆಸ್ ಇಲ್ಲ, ಹಂಪ್ ಹಾಕೇ ಇಲ್ಲ ಸರ್. ಮತ್ತೆ ಸೈಬರ್ ಕ್ರೈಮ್ ಇಂದ ನಾನು ಸರ್, ಮತ್ತೆ ಸೈಬರ್ ಕ್ರೈಮ್ದು ನಂದೇ ಆದಂತ ನನ್ನ ಕಸಿನ್ದೇ ಒಂದು ಸ್ಕ್ಯಾಮ್ ಆಗಿತ್ತು, ಲೈಕ್ 19,50,000. ಅದರಲ್ಲಿ ನಮ್ಮ ACP ಮೇಡಮ್ ಉಮಾರಾಣಿ ಮೇಡಮ್ ಅವರ ಮತ್ತೆ ಸತೀಶ್ ಸರ್ ಸಹಾಯದಿಂದ ಅದರಲ್ಲಿ ಒಂದು 5 lakhs ರಿಕವರ್ ಆಯ್ತು ಸರ್. ಇನ್ ಮಿಕ್ಕಿದ್ದು ಅದ್ರದ್ದು ಏನ್ ಪ್ರೋಸೆಸ್ ಅಂತ ಇನ್ನೂ ನಡೀತಾ ಇಲ್ಲ ಸರ್. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಓಕೆ. ನೆಕ್ಸ್ಟ್
ಕೆಪಿ ಅಗ್ರಹಾರ ಪೊಲೀಸ್ ಠಾಣೆ ವ್ಯಾಪ್ತಿಯ ರಂಗನಾಥ್ ಒನ್ ಸೆಕೆಂಡ್ ಸರ್ ಮತ್ತೆ ಈ ಬೆಸ್ಕಾಂ ಅವ್ರಿಗೆ ಸಂಬಂಧಪಟ್ಟಂಗೆ ಈ ಔಟ್ಸೈಡರ್ಸ್ ಏರ್ಟೆಲ್ ವೋಡಾಫೋನ್ ಮತ್ತೆ ಜಿಯೋದವ್ರು ಏನ್ ಕೇಬಲ್ ಹಾಕ್ತಾರೆ ಅದು ಯಾವ್ದು ಸ್ಟಿಫ್ ಆಗಿಲ್ಲ ಸರ್, ಎಲ್ಲ ರೋಡಿಗೆ ನೇತಾಗೋ ತರ ಇದೆ. ಅದು ಯಾವತ್ತು ಯಾರಿಗೆ ಸಿಗಾಕೊಂಡು ಯಾರಿಗೆ ಏನ್ ಹೆಚ್ಚು ಕಡಿಮೆ ಆಗ್ತದೆ ಗೊತ್ತಿಲ್ಲ. ಅದೊಂದು ಸ್ವಲ್ಪ ನಿಮ್ ಕಡೆಯಿಂದ ಒಂದು ಗಮನ ಅವ್ರಿಗೆ ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಕೇಳಲಿಕ್ಕಿರೋರು ಕೆಪಿ ಅಗ್ರಹಾರ ಠಾಣಾ ವ್ಯಾಪ್ತಿಯ ರಂಗನಾಥ್ ಕುಟ್ಟಿ. ಇಲ್ಲಿ ಹಿಂದೆ ಅವ್ರು ಯಾರೋ ಇಲ್ಲಿ ಇದ್ದಾರೆ. ಸರ್ ನಮಸ್ಕಾರ ಸರ್, ಕೆಪಿ ಅಗ್ರಹಾರದಿಂದ ಮಾತಾಡ್ತಾ ಇದ್ದೀನಿ ಸರ್. ಸರ್ ನಾನು ಫೋರ್ಡ್ ಕಂಪನಿ ಟ್ರಾಫಿಕ್ ಬಗ್ಗೆ ಓದ್ಕಿತ ಹೇಳಿದ್ದೆ ಸರ್. ನಮ್ಮ ಪೊಲೀಸ್ ಸಿಬ್ಬಂದಿಗಳೆಲ್ಲ ಬಂದು ಎಲ್ಲ ರೆಡಿ ಮಾಡಿ ಫೈನ್ ಎಲ್ಲ ಆಗ್ತಾ ಇದ್ರು ಸರ್. ಇವಾಗ ಆ ಗಾಡಿಗಳು ಹೋಗ್ಬಿಟ್ಟು ರಿಪೇರಿ ಗಾಡಿಗಳು ಬಂದು 2 ಕಡೆ ನಿಂತ್ಕೊಬಿಟ್ಟಿದೆ ಸರ್. BBMP ಗಾಡಿನೇ ಒಂದು 15 ಗಾಡಿ ಇದೆ ಸರ್, ಕಸದ ಗಾಡಿ. ಆ ಕಸ ಗಾಡಿ ಬರೋರೆಲ್ಲ ಅದರಲ್ಲೇ ಹಾಕ್ಬಿಟ್ಟು ಒಯ್ತಾ ಇರ್ತಾರೆ ಸರ್. ಓಕೆ, ಗೊತ್ತಿದೆ ಸಮಸ್ಯೆ, ಪರಿಹರಿಸೋಣ, ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ಸ್. ಮುಂದಿನ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಹದೇವ್. ಅಲ್ಲಿ ಮೈಕ್ ಕೊಡಿ. ಮಹಾದೇವ್. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ಜನಪ್ರಿಯ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಸಾಹೇಬ್ರೆ ಮತ್ತು ಗಿರೀಶ್ ಸಾಹೇಬ್ರೆ ಮತ್ತು ಎಲ್ಲ ಅಧಿಕಾರಿಗಳೇ ಮತ್ತು ನಮ್ಮ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳೇ, ವಂದನಾರ್ಪಣೆನಾ ಏನು? ಅವರೆಲ್ಲ ಫಸ್ಟ್ ಸಂಬೋಧನೆ ಮಾಡಿ ಆಮೇಲೆ ಏನ್ ಹೇಳಿ, ವಿಚಾರ ನೇರವಾಗಿ ವಿಷಯಕ್ಕೆ ಬಂದ್ರೆ ಒಳ್ಳೇದು. ನಮ್ಮ ಸ್ಪಂದನೆ ಮಾಡ್ತಾರಲ್ಲ, ಅದಕ್ಕೆ ನಮ್ಮ ಒಂದು ಅಭಿನಂದನೆಗಳು ಸರ್. ಈ ನಮ್ಮ ಕಾಟನ್ಪೇಟೆ ಮತ್ತು ಮಾಗಡಿ ರಸ್ತೆ, ಬಸವೇಶ್ವರ ನಗರ, ಈ ಕಡೆ ಶ್ರೀನಗರ ಎಲ್ಲ ಭಾಗದ ವೆಹಿಕಲ್ಸ್ಗಳು ಬಿಲಿಮಿಲ್ ರಸ್ತೆಯಿಂದ ಪಾಸ್ ಆಗಿ ಚಿಕ್ಕಪೇಟೆ, ಅವಿನಿ ರಸ್ತೆ ಎಲ್ಲ ಹೋಗ್ತಾ ಇತ್ತು. ಸೊ ನಮ್ಮ ಜನಪ್ರಿಯ ಶಾಸಕರಾದ ದಿನೇಶ್ ಗುಂಡೂರಾವ್ ಅವರು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ಗಳು, ACP ಪುಟ್ಟಮ್ಮ ಮೇಡಮ್ ಎಲ್ಲ ಸೇರಿ ಸಮನ್ವಯವಾಗಿ ಆದಷ್ಟು ಬೇಗ ನಮ್ಮ ಮಿಲ್ ರಸ್ತೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮುಗಿಸ್ಕೊಟ್ಟಿದ್ರಿಂದ ಅಲ್ಲಿ ಸ್ವಲ್ಪ ಸುಗಮವಾಗಿ ಸಂಚಾರ ಪ್ರಾರಂಭ ಆಗಿದೆ. ಅದಕ್ಕೆ ತಮ್ಮ ಸಿಬ್ಬಂದಿ ವರ್ಗದವರೆಗೂ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಈ ರೈಲ್ವೆ ಸ್ಟೇಷನ್ ಹತ್ರ ಸಾರ್ ಹೇಳಿದ್ರು ಸ್ವಲ್ಪ ಕಡಿಮೆ ಆಗಿದೆ ಟ್ರಾಫಿಕ್ ಅಂತ. ಸೊ ಅಲ್ಲಿ ಆಟೋಗಳವರು ಏನಂದ್ರೆ ಅವ್ರ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಲ್ಸ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತೆ. ಅವ್ರೇನ್ ಮಾಡ್ತಾರೆ, ಹೋಗ್ತಾ ಬರ್ತಾ ರೋಡ್ ಮಧ್ಯದಲ್ಲೇ ನಿಲ್ಸ್ಬಿಟ್ಟಿರ್ತಾರೆ ಸರ್. ಹಾಗಾಗಿ ನೀವೇನೋ ಬೇಕಾದ್ರೆ ಹೋಗಿ ಯಾವಾಗ ಚೆಕ್ ಮಾಡಿ, ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗೇ ಇದೆ. ಅದ ನಂತರ ನಮ್ಮ ಅಂಬೇಡ್ಕರ್ ಸ್ಟ್ಯಾಚು ಅಂತ ಇದೆ ಇಲ್ಲಿ ನಮ್ಮ TCM ರೈನ್ ರೋಡ್ ಅಲ್ಲಿ. ಅಲ್ಲಿ ಬೆಳಿಗ್ಗೆ ಹೊತ್ತು ಮಕ್ಕಳು ಸ್ಕೂಲ್ಗೆ ಹೋಗುವಾಗ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ದಯವಿಟ್ಟು ಒಬ್ಬರನ್ನ ಅರೇಂಜ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತದನಂತರ ನಮ್ಮ ನೆರೆಹೊರೆ ಕಾವಲು ಸಮಿತಿ ಸಭೆ ಮತ್ತು ನಾವು ಪೆರೇಡ್ 15 ದಿನಕ್ಕೆ ಒಂದ್ಸಲಿ ಹೋಗ್ತಾ ಇರ್ತೀವಿ. ಸೊ ಏನಪ್ಪಾ ಅಂದ್ರೆ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವರು ಅಂತ ಚೇಂಜ್ ಮಾಡ್ಕೊಂಡು ಹೋಗೋದು ಒಳ್ಳೇದು. ಇನ್ನು ಮನೆಗಳಿಗೆ ಈ ಲಾಕ್ ಸಿಸ್ಟಮ್ ಏನು ವೈಜ್ಞಾನಿಕವಾಗಿ ಲಾಕ್ ಸಿಸ್ಟಮ್ ಹಾಕೊಳ್ಬೇಕು ಅಂತ ನಾವು ನಮ್ಮ ಯರಿಸ್ವಾಮಿ ಸಾಹೇಬ್ರೆಲ್ಲ ಹೋಗಿ ಅನುವು ಮಾಡಿಕೊಟ್ಟು ಬಂದಿದ್ದೀವಿ. ಕೆಲವರು ಹಾಕೊಳ್ತಾ ಇದ್ದಾರೆ. ಬಟ್ ಏನಪ್ಪಾ ಅಂದ್ರೆ ನಾವು ಜೊತೆಲಿ ಹೋದ್ರೆ ನಮ್ಮ ಹತ್ರ ಹೇಳ್ಕೊಳ್ತಾರೆ ಸಮಸ್ಯೆಗಳು, ಪೊಲೀಸರ ಹತ್ರ ಮಾತಾಡಕ್ ಭಯ ಬೀಳ್ತಾರೆ. ಅದನ್ನ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ ಸರ್. ಮಾಡಿಸಿ, ಸಂತೋಷ. ಮುಂದಿನ ಪ್ರಶ್ನೆ ಕೇಳುವವರು ಉಪ್ಪಾರಪೇಟೆ ಠಾಣಾ ವ್ಯಾಪ್ತಿಯ ಶ್ರೀ ಇಸ್ಮಾಯಿಲ್ ರವರು. ಅಲ್ಲಿ ಹಿಂದೆ ಕೊಡಿ. ಹಿಂದೆ ಇದ್ದಾರೆ ನೋಡಿ. ಎಲ್ರಿಗೂ ನಮಸ್ಕಾರ. ನಾವು ಗಾಂಧಿನಗರ ಉಪ್ಪಾರಪೇಟೆ ಕಡೆಯಿಂದ ಎಲ್ಲರೂ ನೋಡಿ, ಎಲ್ಲರೂ ಬೀದಿ ವ್ಯಾಪಾರಸ್ಥರ ಮೇಲೆ ಆರೋಪ ಮಾಡ್ತಾರೆ, ಅವ್ರು ಈ ತರ ಮಾಡ್ತಾರೆ, ನಮಗೆ ಎಲ್ಲ ಸಮಸ್ಯೆ ಆಗತ್ತೆ, ಹಿಂಗೆ ಅಂತ ಹೇಳ್ಬಿಟ್ಟು. ಆದ್ರೆ ಗಾಂಧಿನಗರಲ್ಲಿ ಡೈಲಿ 10 ಲಕ್ಷ 15 ಲಕ್ಷ ಫ್ಲೂಟಿಂಗ್ ಆಗುತ್ತೆ ಪಬ್ಲಿಕ್. ಆದ್ರೆ ಅಲ್ಲಿ ಇರೋ ಉಪ್ಪಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾರುತಿ ಅವರು ಅಷ್ಟೆಲ್ಲ ಮೇಂಟೈನ್ ಮಾಡ್ತಾವ್ರೆ. ಅಲ್ಲಿ ಅವರೆಲ್ಲ 1 ತಿಂಗಳಿಗೆ ಒಂದ್ಸರಿ 2 ಸಲ ಜನ ಸಂಪರ್ಕ ಸಭೆಯನ್ನು ಮಡಗ್ತಾರೆ. ಎಲ್ಲಾ ಬೀದಿ ವ್ಯಾಪಾರಸ್ಥನ ಕರೆಸ್ತಾರೆ. ಅವ್ರೆಲ್ಲ ಕರೆದ್ಬಿಟ್ಟು ನೇರವಾಗಿ ವಿಷಯಕ್ಕೆ ಬನ್ನಿ, ಎಲ್ಲ ಸಮಯ ಆಯ್ತು. ಹೌದು ಸರ್, ವಿಷಯಕ್ಕೆ ಬನ್ನಿ. ಆಯ್ತು ಸರ್. ಏನಾದ್ರೂ ಪಾಯಿಂಟ್ ಇದೆಯಾ? ತಿಂಗಳಿಗೆ 2 ಸಭೆ ಕರೆದ್ಬಿಟ್ಟು ಎಲ್ಲರಿಗೂ ಬೀದಿ ವ್ಯಾಪಾರಸ್ಥರಿಗೆಲ್ಲ ಕರೆದ್ಬಿಟ್ಟು ಅದೆಲ್ಲ ವ್ಯವಸ್ಥೆ ಮಾಡಿ ಬೀದಿ ವ್ಯಾಪಾರಸ್ಥರು ಅನುಕೂಲ ಮಾಡಿ ಧನ್ಯವಾದಗಳು. ಅದನ್ನ ಮಾಡಿ ಸರ್. ಮುಂದಿನ ಪ್ರಶ್ನೆ ಕೇಳಿಗಿರೋ ಸಿಟಿ ಮಾರ್ಕೆಟ್ ಠಾಣಾ ವ್ಯಾಪ್ತಿಯ ಗಿರೀಶ್ ಕುಮಾರ್. ಸರ್ ನಮಸ್ತೆ ಸರ್. ನಾವು ಸಿಟಿ ಮಾರ್ಕೆಟಿಂದ ಮಾತಾಡೋದು. ಅದು ಮಾರ್ಕೆಟಿಂದ ಮೈಸೂರು ಬ್ಯಾಂಕ್ವರೆಗೂ ಫುಲ್ಲು ರೋಡ್ ಜಾಮ್ ಆಗುತ್ತೆ ಸರ್, ಟ್ರಾಫಿಕ್ ಜಾಮ್ ಆಗುತ್ತೆ. ಅದೊಂದು ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಡ್ಬೇಕು. ಅವಿನಿ ರೋಡ್? ಹೌದು ಸರ್, ಅವಿನಿ ರೋಡ್. ಮಾರ್ಕೆಟಿಂದ ಅವಿನಿ ರೋಡ್. ಅವರು ಮೈಸೂರು ಬ್ಯಾಂಕ್ ಹತ್ರ ತಳ್ಳೋ ಗಾಡಿಗಳು ಬಹಳ ನಿಲ್ಸ್ಕೊಂಡು ಟ್ರಾಫಿಕ್ ತೊಂದರೆ ಕೊಡ್ತೈತೆ. ಆಮೇಲೆ ಆಯ್ತು, ಅದು ಒಂದು ಅಭಿಯಾನನೇ ಮಾಡಬೇಕಾಗುತ್ತೆ, ಮಾಡ್ತೇವೆ. ಅದು BB ಕ್ಯಾಂಗ ರೋಡಲ್ಲಿ
ಮೆಟ್ರೋ ಸ್ಟೇಷನ್ ಇಂದ ಎಲ್ಲ ಪಾದ ಸಂಚಾರಿಗಳು ಬರ್ತಾರೆ. ಆಕ್ಚುಲಿ ಮಹಿಳಾ ಲೇಡೀಸ್ ಪೊಲೀಸ್ ಅವ್ರು ಬೇಕಾಗಿದೆ, ಅದನ್ನ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಇದೀವಿ ಸರ್. ಆಯ್ತು, ಮಾಡ್ಸೋಣ. ನಾನು ಜಾಯಿಂಟ್ ಕಮಿಷನರ್ ಅವ್ರಿಗೆ ಆಟೋಗಳು ನಿಂತ್ಕೊಂಡು ಫುಲ್ ಟ್ರಾಫಿಕ್ ಜಾಮ್ ಮಾಡ್ತಾರೆ. ಸರಿ ಇದೆ, ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಬೇಕಾಗುತ್ತೆ. ಸ್ವಲ್ಪ ದಯವಿಟ್ಟು ಸಹಕರಿಸಿ. ಮುಂದಿನ ಪ್ರಶ್ನೆ ಕಲಾಸಿಪಾಳ್ಯ ಠಾಣೆ ವ್ಯಾಪ್ತಿಯ ಶ್ರೀ ದಿಲೀಪ್ ರವರದು. ದಿಲೀಪ್, ಅಲ್ಲಿ ಹಿಂದೆ ಮುಂದೆ ಒಬ್ರಿದ್ದಾರೆ, ಹಿಂದೆ ಒಬ್ರಿದ್ದಾರೆ. ಯಾರು? ಹಲೋ ಹಲೋ ಸರ್, ನಾವು ಕಲಾಸಪಾಳ್ಯದಿಂದ ಮಾತಾಡೋದು, ದಿಲೀಪ್ ಅಂತ. ಕಲಾಸಪಾಳ್ಯ ಮೈನ್ ರೋಡ್ ಬಸ್ ಸ್ಟ್ಯಾಂಡ್ ಇದೆ. ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ. ಮೈಕ್ ಕಲಾಸಪಾಳ್ಯ ಬಸ್ ಸ್ಟ್ಯಾಂಡ್ ಅಂದ ಆ ರೋಡ್ಗಳು ತುಂಬಾ ಇವಾಗ ಹೊಸ ಓಪನ್ ಆಗಿದ್ದು, ಅಷ್ಟು ಹಾಲ್ ಮಾಡಿದ್ದಾರೆ ಕಾರ್ಪೊರೇಷನ್ ಅವರು. ಕಚಡ ಎಲ್ಲಂದ್ರೆ ಅಲ್ಲಿದೆ, ಹಸುಗಳದ್ದು ತುಂಬಾ ಕಾಟ, ಜನ ಅಲ್ಲಿರೋ ನಿವಾಸಿಗಳು ಓಡೋದಕ್ಕಾಗಲ್ಲ, ಆ ಬಸ್ ಹತ್ತಕ್ಕೆ ಹೋಗ್ಬೇಕಾದ್ರೂ ಆಗ್ತಾ ಇಲ್ಲ. ಆಮೇಲೆ ಈ ಮಂಗಳಮುಖಿಯರು ಸಾಯಂಕಾಲ ಆದ್ರೆ ಆ ಟ್ರಾವೆಲ್ಸ್ ಇದೆ ಕಲಾಸಪಾಳ್ಯ ಮೈನ್ ರೋಡಲ್ಲಿ, ಎರಡು ಕಡೆನೂ ನಿಲ್ತಾರೆ, ಎರಡು ಕಡೆನೂ ಮಂಗಳಮುಖರು ಬಿಡೋದೇ ಇಲ್ಲ ಅಂತಾರೆ. ಅವ್ರನ್ನ ಕಾಸು ಕಿತ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ. ಸ್ವಲ್ಪ ಅದೊಂದು ಸ್ವಲ್ಪ ಕಾರ್ಪೊರೇಷನ್ ಮಾಡಬೇಕು. ಆಮೇಲೆ ಕಲಾಸಪಾಳ್ಯ ಮಾರ್ಕೆಟು 12 ಗಂಟೆ ಆದ್ರೂ ವ್ಯಾಪಾರ ಮಾಡ್ತಾನೆ ಇರ್ತಾರೆ ರೋಡಲ್ಲಿ ಕೂತ್ಕೊಂಡು, ಕಚಡ ಎತ್ತಲ್ಲ ಕಾರ್ಪೊರೇಷನ್ ಅವರು. ದಯವಿಟ್ಟು ಅದೆಲ್ಲ ಒಂದು ಸ್ವಲ್ಪ ಎತ್ತಿಸ್ಬೇಕಾಗಿ ವಿನಂತಿ. ಯಾರು? ಕಲಾಸಿಪಾಳ್ಯ ಇನ್ಸ್ಪೆಕ್ಟರ್ ಏನಂತೆ ಅವ್ರದ್ದು? ಮೈಕ್ ಕೊಡೋದು. ಮೈಕ್ ಮೈಕ್ ಸರ್, ಲಾಸ್ಟ್ ಟೈಮ್ ಸ್ಪೆಷಲ್ ಡ್ರೈವ್ ಮಾಡಿದ್ವಿ ಸರ್, 12 ಗಂಟೆಯಿಂದ 8 ಗಂಟೆಗೆ ಮಾಡಿದ್ವಿ ಸರ್. ಮತ್ತೆ ಮಾಡ್ತೀವಿ ಸರ್, ಇನ್ನೊಂದ್ಸಲ ಸ್ಪೆಷಲ್ ಡ್ರೈವ್ ಮಾಡ್ತೀವಿ ಸರ್. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಮಾಡಿಸಿ. ಅದೇನು ಅರ್ಥ ಆಗಲಿಲ್ಲ ಕರೆಕ್ಟ್ ಆಗಿ. ಈಗ ಚಾಮರಾಜಪೇಟೆ ಠಾಣಾ ವ್ಯಾಪ್ತಿಯ ಶ್ರೀ ಹರೀಶ್ ರವರು ಪ್ರಶ್ನೆ ಕೇಳ್ತಾರೆ. ಹರೀಶ್. ನೇರವಾಗಿ ಹೇಳಿ, ವಿಷಯಕ್ಕೆ ಬನ್ನಿ. ಸಮಯ ಜಾಸ್ತಿ ಆಯ್ತು, ಇನ್ನೊಂದು 5 ನಿಮಿಷದಲ್ಲಿ ಮುಗಿಸೋಣ. ಥ್ಯಾಂಕ್ ಯು ಸರ್. ತಮ್ಮೆಲ್ಲರ ಆಶೀರ್ವಾದದಿಂದ ವಾಲ್ಮೀಕಿ ನಗರ, ಚಾಮರಾಜಪೇಟೆ ಎಲ್ಲ ಸಮೃದ್ಧಿಯಾಗಿ ನಡೀತಾ ಇದೆ. ನಾನು BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ವಾಲ್ಮೀಕಿ ನಗರಕ್ಕೆ ಪುಸ್ತಕಗಳನ್ನ ಹುಡುಗರು, ಇಂಜಿನಿಯರ್ಸು, ಡಾಕ್ಟರ್ಸ್ ಎಲ್ಲ ಬಂದು ಬುಕ್ಸ್ ಇಸ್ಕೊಂಡು ಹೋಗ್ತಾ ಇದ್ರು. ಈಗ ಡ್ರಗ್ಸ್ ಇಸ್ಕೊಳಕ್ ಬರಕ್ಕಂತ ಮಾನ ಮರ್ಯಾದೆ ಕಳೆದು ಮಾತಾಡ್ಬೇಕಾಗ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ. ಅರ್ಧ ಕಮ್ಮಿ ಆಗಿದೆ, ಇನ್ನೊಂದು ಅರ್ಧ ನೋಡ್ಬೇಕು. ಹಾಗೂ ಲಾಸ್ಟ್ ಟೈಮ್ ಅಲ್ಲಿ ಬಂದಾಗ ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ಗೆ ನಿಮ್ಮಲ್ಲಿ ರಿಕ್ವೆಸ್ಟ್ ಕೊಟ್ಟಿದ್ದು, ದಯವಿಟ್ಟು ಅದು ಅರ್ಧ ಆಗಿದೆ. ಇನ್ನೊಂದು ಸ್ವಲ್ಪ ಅದನ್ನು ಸ್ಟಾರ್ಟ್ ಮಾಡಿದ್ರೆ ನಮ್ಗೆಲ್ಲ ನೆಮ್ಮದಿಯಾಗಿರ್ಬೋದು ಅನ್ನೋದಕ್ಕೆ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆಯ್ತು, ಮಾಡ್ಸೋಣ. ಈಗ ಕೊನೆಯದಾಗಿ ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯ ಗೋಪಿನಾಥ್ ಎಂಬುವರು ಪ್ರಶ್ನೆ ಕೇಳಿದ್ದಾರೆ. ಗೋಪಿನಾಥ್. ಆಯುಕ್ತರಿಗೆ ಸಾಷ್ಟಾಂಗ ನಮಸ್ಕಾರ. ಮಹಾಸ್ವಾಮಿಗಳೇ, ಈಗ ಮಹಾಕುಂಭ ಮೇಳ ನಡೀತಾ ಇದೆ. ಗೋವಿಂದರಾಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಬ್ಬ ಆರೋಪಿ ರಾಘವೇಂದ್ರ ರಾವ್ ಅನ್ನುವರು ಸುಮಾರು 120 ಜನ ಹಿರಿಯ ನಾಗರಿಕರಿಗೆ ಮಹಾಕುಂಭಾಭಿಷೇಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ. 1.5 ಕೋಟಿ ರೂಪಾಯಿಯಷ್ಟು ಅಲ್ಲಿ ಇನ್ವಾಲ್ವ್ ಆಗಿದೆ. ಎಲ್ಲ ಹಿರಿಯ ನಾಗರಿಕರು ಕೈ ಎತ್ತಿರೋದ್ರಿಂದ ಎಲ್ಲ ಆಚೆ ನಿಂತ್ಕೊಂಡಿದ್ದಾರೆ, ಕೆಲವರು ಇಲ್ಲಿ ಕೂತ್ಕೊಂಡಿದ್ದಾರೆ. ನಾವು ಈ ಒಂದು ಹಗರಣ ಏನಿದೆ ಬರೀ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಬರ್ತಾ ಇಲ್ಲ, ಕೋಣಂಕುಂಟೆ, RR ನಗರ, ಇನ್ನಿತರ ಬನಶಂಕರಿ ಪೊಲೀಸ್ ಠಾಣೆ, ಈಗ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಇದೆ. ದಯವಿಟ್ಟು ತಾವು ಸೂಕ್ತ ಒಂದು ಮಾರ್ಗದರ್ಶನ ಕೊಟ್ಟು ಹಣಕ್ಕಿಂತ ಹೆಚ್ಚಾಗಿ ಅಂತಹ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಒಂದು ಪಾಠವನ್ನು ಕಲಿಸ್ತಕ್ಕಂಥ ಪರಿಪಾಠ ಆಗಬೇಕು ಅಂತ ತಮ್ಮಲ್ಲಿ ನಾನು ಶರಣಾಗತಿಯಾಗಿ ಬೇಡ್ಕೊಳ್ತಾ ಇದ್ದೇನೆ. ನಾನು ಎಷ್ಟು ದುಡ್ಡು ತಗೊಂಡಿದ್ದಾರೆ ಒಬ್ಬೊಬ್ಬರಿಂದ? 40ರಿಂದ 50, 60 ಸಾವಿರ ಹಿಂಗೆ ತಗೊಂಡಿದ್ದಾರೆ ಸರ್. ನಾನೊಬ್ಬ ಹಿರಿಯ ನಾಗರಿಕ, ನನಗೆ ಫೋನ್ ಮಾಡಿ ಡೀಟೇಲ್ಸ್ ಕೊಡಿ, ಕೇಸ್ ಕೊಡಿ, ವಿ ವಿಲ್ ಅರೆಸ್ಟ್. ನನಗೆ ಜೀವ ಬೆದರಿಕೆ ಬೇರೆ ಕೊಟ್ಟಿದ್ದಾರೆ ಸರ್. ಭಯ ಆಗ್ತಾ ಇದೆ, ದಯವಿಟ್ಟು ನನಗೆ ರಕ್ಷಣೆ ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ ಸರ್. ವಿಷಯ ಗೊತ್ತಿರ್ಲಿಲ್ಲ, ನೀವು ಗೋವಿಂದರಾಜ್ ನಗರದಲ್ಲಿ ಕಂಪ್ಲೇಂಟ್ ಕೊಡಿ, ರಿಜಿಸ್ಟರ್ ಮಾಡಿ ನಾವು ಅರೆಸ್ಟ್ ಮಾಡ್ತೀವಿ. ತಾವು ದಯವಿಟ್ಟು ಮಾರ್ಗದರ್ಶನ ಕೊಡಬೇಕು. ಯಾರು? ಗೋವಿಂದರಾಜ್ ನಗರ ಇನ್ಸ್ಪೆಕ್ಟರ್. ಗೊತ್ತಿದೆಯಾ ವಿಷಯ? ಈಗಲೇ ಹೇಳ್ತಾರೆ ಅದು. ಓಕೆ, ಮುಗಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಅಟೆಂಡ್ ಮಾಡ್ತಾರೆ. ಸರ್, ನಮ್ಮ ಟೋಕನ್ಸ್ ಕ್ವೆಶನ್ಸ್ ಮುಗೀತು ಸರ್. ನಮ್ಮ ಟೋಕನ್ಸ್ ಕ್ವೆಶನ್ಸ್ ಮುಗೀತು ಸರ್. ನಮ್ಮ ಟೋಕನ್ ಕೊಟ್ಟಿದ್ದ ಕ್ವೆಶನ್ಸ್ ಎಲ್ಲ ಲಿಸ್ಟ್ ಮುಗೀತು ಸರ್. ಮುಗೀತಾ? ಸರ್ ನಮಸ್ತೆ. ಒಂದ್ ನಿಮಿಷ, ಇಲ್ಲಿ ಮೇಡಮ್ ಏನೋ ಹೇಳ್ತಾರಂತೆ, ಹೇಳಿ ಮೇಡಮ್. ಅದು ಹೆಸರು ನೋಟ್ ಮಾಡ್ಕೊಳ್ರ. ಒಂದ್ 2-3 ಪ್ರಶ್ನೆ ತಗೊಳ್ಳೋಣ. ಅಲ್ಲ, ಈಗ ಎಕ್ಸ್ಟ್ರಾ ಕೇಳ್ತಾರಲ್ಲ ಅವರು. ಹೇಳಿ ಮೇಡಮ್. ಒಂದ್ ನಿಮಿಷ, ಲೇಡೀಸ್ ಫಸ್ಟ್, ಆದ್ಮೇಲೆ ನೀವು ಮಾಡೋರು. ಹಲೋ ಸರ್, ಗುಡ್ ಆಫ್ಟರ್ನೂನ್. ನನ್ನ ಹೆಸರು ವಿಜಯಲಕ್ಷ್ಮಿ ಕುಲಕರ್ಣಿ. ನಾನು ಬಂದು CV ರಾಮನ್ ನಗರಿಂದ ಬಂದಿದ್ದೀನಿ.
ಈ ಸಭೆಯ ಇನ್ವಿಟೇಷನ್ ಬಂದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು, ಅಲ್ಲಿ ಯಾವ ವಿಭಾಗದ್ದು ಅಂತ ಸ್ಪೆಸಿಫಿಕೇಶನ್ಸ್ ಕೊಟ್ಟಿರಲಿಲ್ಲ. ಸೊ ಐ ಹ್ಯಾಡ್ ಟು ಟ್ರಾವೆಲ್ ಫ್ರಮ್ ದೇರ್ ಇಲ್ಲಿಗೆ. ಸೊ ಕೇಳಿಸ್ತದೆ ಹೇಳಿ. ಹಾ, ಸೊ ನಂದು 2 ಮೇನ್ ಪಾಯಿಂಟ್ಸ್. ಒಂದು ಟ್ರಾಫಿಕ್ ಜಾಮ್ ನಿಯರ್ ರೈಲ್ವೆ ಗೇಟ್. ಇದು ಒಂದೇ ರೋಡ್ ಇರೋದು ಸರ್, ಫ್ರಮ್ ಕಗ್ದಾಸ್ಪುರ ಟು ಮಹದೇವ್ಪುರ ಹೋಗೋ ರೋಡು. ಸೊ ಇಲ್ಲಿ ಬಂದು ಪೀಕ್ ಅವರ್ಸ್ ಅಲ್ಲಿ ತುಂಬಾ ಟ್ರಾಫಿಕ್ ಜಾಮ್, ಅಂಡ್ ಈವನ್ ಟ್ರಾಫಿಕ್ ಪೊಲೀಸ್ ಆಲ್ಸೋ ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಇಟ್. ಅಂಡ್ ಇದು ಎಕ್ಸಾಮ್ ಟೈಮ್ ಬೇರೆ, ಚಿಲ್ಡ್ರನ್ ಆರ್ ಇದು ಅಲ್ಲಿದು ನಿಮ್ಮ ಸಿವಿರಾಮ್ ನಗರ ಏರಿಯಾದ ಸಿ.ವಿ. ರಾಮನ್ ನಗರ್ ವಿಲ್ ಅಟೆಂಡ್ ಟು ಇಟ್ ಸಪರೇಟ್ಲಿ. ದಿಸ್ ಈಸ್ ಫಾರ್ ವೆಸ್ಟ್ ಡಿವಿಷನ್. ಅಲ್ಲಿ ಅಧಿಕಾರಿಗಳು ಇಲ್ಲ ಇಲ್ಲಿ. ನೀವು ನಂತರದಲ್ಲಿ ಬಂದು ಭೇಟಿ ಆದ್ರೆ ವಿ ವಿಲ್ ಅಟೆಂಡ್ ಟು ಇಟ್. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್, ಸಂತೋಷ್ ಗೌಡ ಅಂತ ಅನುಪಲಕ್ಷ್ಮಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೊಸ ಇದ್ದೀನಿ. ಹೇಳಿ ಸರ್, ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಎಲ್ಲರಲ್ಲಿ ನನ್ನ ವಿನಂತಿ ಏನಂದ್ರೆ, ನಾನು ಇಲ್ಲಿ ಬಂದು ದೂರು ಕೊಡಕ್ಕೆ ಅಂತ ಬಂದಿಲ್ಲ, ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಸರ್, ಸಾರ್ವಜನಿಕರು ಯಾವ್ದಾದ್ರು ಒಂದು ಏನಾದರೂ ಸಮಸ್ಯೆ ಹೇಳ್ಕೊಳಕ್ಕೆ ದೂರು ಕೊಡಕ್ಕೆ ಬಂದಾಗ ಪೊಲೀಸರು ಸ್ವಲ್ಪ ಒಂದು ರೀತಿ ನಡ್ಕೋಬೇಕು. ಅದನ್ನ ನಿಮ್ಮ ಇವ್ರಿಗೆ ಎಲ್ರಿಗೂ ಹೇಳ್ಬೇಕು. ವಿಷಯಗಳಿದ್ರೆ ಬನ್ನಿ. ಅದೇ ಸರ್ ವಿಷಯ, ಅದೇನೇ ಸರ್ ವಿಷಯ ಏನಂದ್ರೆ, ಹೇಳೋದಾದ್ರೆ ಒಬ್ರು ಹಂಗಲ್ಲ ಇಲಾಖೆ ಹೇಗೆ ಅಂದ್ರೆ ಒಂದು ಆನೆ ಇದ್ದಾಗೆ, ಡುಬ್ಬ ನೋಡಿದ್ರೆ ಈ ಕಲ್ಲು ಅಂತಾರೆ, ಬಂಡೆ ಅಂತಾರೆ, ಬಾಲ ಹಂಗಲ್ಲ ಸರ್. ಆತರ. ಅಂದ್ರೆ ಒಂದು ಎನಿ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ಇಲ್ಲದೆ ಹೋದ್ರೆ ಅನಾವಶ್ಯಕವಾಗಿ ನಾವು ಗೌರವವಾಗಿ ನಡ್ಕೋಬೇಕು ಕೆಲವರು ಅಂತ ಹೇಳ್ತಾ ಇದೀನಿ ಅಷ್ಟೇ. ಅದು ಸಂಪೂರ್ಣವಾಗಿ ಮಾಡ್ತೇವೆ. ಏನಾದ್ರೂ ಆ ರೀತಿ ನಿಮಗೆ ಅಹಿತಕರ ಸಂದರ್ಭ ನಮ್ಮ ಲೋಕಸ್ಪಂದನ ಅಂತ ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲಿ QR ಕೋಡ್ ಅನ್ನು ಕೊಟ್ಟಿದ್ದೇವೆ. ಅದರಲ್ಲಿ ನಿಮ್ಮ ಅನಿಸಿಕೆಯನ್ನ ಅಭಿಪ್ರಾಯವನ್ನ ತಿಳಿಸಿ ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ತೇವೆ. ಮತ್ತೆ BBMP ಅಧಿಕಾರಿಗಳಿಗೆ ಮನವಿ ಏನಂದ್ರೆ, ಅನಧಿಕೃತವಾಗಿ ಫ್ಲೆಕ್ಸ್ ಏನ್ ಕಟ್ತೀರಾ ಇದರಲ್ಲಿ ಮೈನ್ ರೋಡ್ಗಳಲ್ಲಿ ಅದನ್ನ ತೆರವು ಮಾಡಬೇಕು. ರಾಜಕಾರಣಿಗಳು ಕಟ್ತಾರೆ, ನಮ್ಮ ಅಧಿಕಾರಿಗಳು ನೋಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜನರಲ್ ಆಗಿ ಮಾತನಾಡಬೇಡಿ. ಇಲ್ಲಿ ಯಾವ್ದಾದ್ರು ಏರಿಯಾ ಸ್ಪೆಸಿಫಿಕ್ ಆಗಿ ಇಂಥ ಕಡೆಗಳಲ್ಲಿ ಈ ತರ RR ನಗರದಲ್ಲಿ ಕಂಪ್ಲೀಟ್ ಆಗಿದೆ. ಆತರ ಹೇಳಿದ್ರೆ ಅವ್ರು ಅಟೆಂಡ್ ಮಾಡ್ತಾರೆ. ರಾಜರಾಜೇಶ್ವರ ನಗರದಲ್ಲಿ ಅನಧಿಕೃತವಾಗಿ ಪ್ಲಾಸ್ಟಿಕ್ ಫ್ಲೆಕ್ಸ್ ಹೈಕೋರ್ಟ್ ಇಂದ ನಿಷೇಧಿದ್ರು ಕೂಡ ಸಾರ್ವಜನಿಕ ರೀತಿಯಲ್ಲಿ ಮಾಡ್ತಿದ್ದಾರೆ, ಅದನ್ನ ತೆರವು ಮಾಡಿ. ಮತ್ತೆ ಅಲ್ಲಿ ಕೊಡಿ, ಹಿಂದೆ ಕೊಡಿ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಮೋಹನ್ ಕುಮಾರ್ ಅಂತ, ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತೀವಿ ಸರ್. ಎಂ ವಿಶ್ವೇಶ್ವರ ಲೇಔಟ್ 6ನೇ ಬ್ಲಾಕ್ ಅಲ್ಲಿ ನಾವಿದ್ದೀವಿ. ನಾವೊಂದು ಚಿಕ್ಕದಾಗಿ ಎಲ್ಲ ರೆಸಿಡೆನ್ಷಿಯಲ್ ಜನಗಳೆಲ್ಲ ಸೇರಿ ಪೊಲೀಸ್ ಅವ್ರನ್ನ ಕರೆದು ಅಲ್ಲಿ ಅವೇರ್ನೆಸ್ ಬಗ್ಗೆ ಒಂದು ಮೀಟಿಂಗ್ ಎಲ್ಲ ಆಚರಣೆ ಮಾಡಿದ್ವಿ. ಜನಗಳೆಲ್ಲ ಬಂದಿರೋ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದು ನಮ್ಗೆ ಹೆಂಗೆ ಇರಬೇಕು, ಅಲ್ಲಿ ಏನೆಲ್ಲ ಇದು ಮಾಡಬೇಕು ಅಂತ. ಅದಲ್ಲದೆ ಕ್ಲೀನ್ಲಿನೆಸ್ ಏನಾಗ್ಬೇಕು ಹೇಳಪ್ಪ, ವಿಷಯಕ್ಕೆ ಬನ್ನಿ, ಇಲ್ಲಾಂದ್ರೆ ಬಹಳ ಜನ ಇದ್ದಾರೆ. ಕ್ಲೀನ್ಲಿನೆಸ್ ಬಗ್ಗೆ ಅಲ್ಲಿ ಇವಾಗ ಡಬಲ್ ರೋಡ್ ಆಗಿದೆ. ಮಾಡಿದ್ರೆ ಸಂತೋಷ. ಏನಾದ್ರೂ ಪಾಯಿಂಟ್ ಇದೆಯಾ? ಪಾಯಿಂಟ್ ಇದೆ ಸರ್. ಡಬಲ್ ರೋಡ್ ಆಗಿದೆ. ಇದು ಮಾಗಡಿ ರೋಡ್ ಇಂದ ಮೈಸೂರು ರೋಡ್ ಹೋಗೋ ಜಾಗದಲ್ಲಿ ಅಲ್ಲಿ ಇವಾಗ ಟ್ರಾಫಿಕ್ ತುಂಬಾ ಜಾಸ್ತಿ ಆಗಿ ದಾಟ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಒಂದ್ ಕಡೆ ಹಂಪ್ ಹಾಕಿದ್ದಾರೆ, ಮತ್ತೊಂದ್ ಕಡೆ ಹಂಪ್ ಬೇಕು ಸರ್. ಅಲ್ಲಿ ಸಿಗ್ನಲ್ ಇಲ್ಲ, ಏನಿಲ್ಲ, ತುಂಬಾ ಫಾಸ್ಟ್ ಆಗಿ ಬರ್ತಾರೆ. ಅದೊಂದು ಟ್ರಾಫಿಕ್ ACP ಕೊಡಿ, ಅಲ್ಲಿ ಚೆಕ್ ಮಾಡಿಸೋಣ, ಅವಶ್ಯಕತೆ ಇದ್ರೆ ಹಾಕ್ಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್, ನನ್ನ ಹೆಸರು ಸಾಕಮ್ಮ ಅಂತೇಳಿ, ಸುಂಕುತ್ಕಟ್ಟೆ. ನಾನು ಒಂದು ವ್ಯಾಪಾರಸ್ಥೆ. ಎಲ್ಲರೂ ಇಷ್ಟೊತ್ತು ಕಂಪ್ಲೇಂಟು ಮಾಡಿದ್ದಾರೆ, ಸಿಹಿ ವಿಷಯನೂ ಹೇಳಿದ್ದಾರೆ. ನಾನೊಂದು ಸಿಹಿ ವಿಷಯ ಹೇಳ್ಕೊಳಕ್ ಒಂಚೂರು ಅವಕಾಶ ಕೊಡಿ. ಹೇಳಿ. ಇಲ್ಲಿವರೆಗೂ ನಮ್ಮ ಸುಂಕುತ್ಕಟ್ಟೆದಲ್ಲಿ ಹೇಳಿ, ತೊಂದರೆ ಇಲ್ಲ. ಅದೇ ಸರ್, ಏನಿಲ್ಲ, ಮೊನ್ನೆ ಒಂದು ಮೀಟಿಂಗ್ ಇತ್ತು ಇಲ್ಲಿ ಸುಂಕುತ್ಕಟ್ಟೆನಲ್ಲಿ. ನಮ್ಮ ಚಂದನ್ ಸಾಹೇಬ್ರು, ನಮ್ಮ ಗಿರೀಶ್ ಸಾಹೇಬ್ರು, ನಮ್ಮ ಕಾಮಾಕ್ಷಿಪಳ್ಳಿ ಇನ್ಸ್ಪೆಕ್ಟರ್ ಸಾಹೇಬ್ರು ಎಲ್ಲರೂ ಬಂದಿದ್ರು. ತೆರವುಗಳು ವಿಷಯದಲ್ಲಿ ಬಂದ್ರು. ನಮ್ಮ ಇನ್ಸ್ಪೆಕ್ಟರ್ ಸಾರು ಮತ್ತೆ ಚಂದನ್ ಸಾಹೇಬ್ರು ಏನು ಹೊಟ್ಟೆ ಉರಿತೋ ಗೊತ್ತಿಲ್ಲ, ವ್ಯಾಪಾರಸ್ಥರನ್ನೆಲ್ಲಾನು ಒಂದು ಸೈಡ್ ತಳ್ಳಿಬಿಟ್ಟಿದ್ರು. ಸಾಹೇಬ್ರು ನಮ್ಗೆ ಒಂದೊಂದು 2 ಅಡಿ ಇಟ್ಕೊಂಡು ಇವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಅವ್ರಿಗೊಂದು ಸೆಲ್ಯೂಟು ಸರ್. ನಮ್ಮ ಕಾಮಾಕ್ಷಿಪಳ್ಳಿ ಇನ್ಸ್ಪೆಕ್ಟ್ರು ನಮ್ಮ ಇಲ್ಲಿವರೆಗೂ ನಮ್ಮ ವ್ಯಾಪಾರಸ್ಥರಿಗೆ ಒಳ್ಳೇದನ್ನೇ ಮಾಡಿದ್ದಾರೆ. ನಾನು ಹೊಗಳ್ತೀನಿ. ಈಗಾಗಲೇ ಹೇಳಿದ್ದೀನಿ, ಹಿಂದಿನ ಮೀಟಿಂಗ್ ಅಲ್ಲೂ ಹೇಳಿದ್ದೀನಿ, ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವ್ದು ನಾವು ತೊಂದರೆ ಕೊಡೋದಿಲ್ಲ. ಹೌದು ಸರ್. ಆಯ್ತಾ? ಅದ್ರ ಬಗ್ಗೆ ನೀವು ಧೈರ್ಯವಾಗಿರಿ. ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಗಮನಕ್ಕೆ ತನ್ನಿ. ಥ್ಯಾಂಕ್ ಯು. ನೆಕ್ಸ್ಟ್ ಮೈಕ್ ಇಟ್ಕೋಬೇಡಿ, ಯಾರು ನೋಡ್ತಿ ಕೊಡ್ತೀವಿ ನಾವು. ನೆಕ್ಸ್ಟ್. ಹಲೋ ಸರ್, ನಮಸ್ತೆ ಸರ್. ನಾನು ಇಲ್ಲಿ ಸಾಲಮ್ಮ ಅಂತ ನನ್ನ ತಾಯಿ, ನಂದು 4 ಎಕರೆ ಜಮೀನಿದೆ. ಬಂಡವಾಳ ಶಾಹಿಗಳೆಲ್ಲ ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ಯಾವ ಪೊಲೀಸ್ ಸ್ಟೇಷನ್ ಅಮ್ಮ? ಜ್ಞಾನ ಭಾರತಿ ಸರ್. ಜ್ಞಾನ ಭಾರತಿ. ಆಯ್ತು, ಆಮೇಲೆ ಭೇಟಿಯಾಗಿ. ಇಂಡಿವಿಜುವಲ್ ಕೇಸು ಆಮೇಲೆ ಭೇಟಿಯಾಗಿ. ಸರಿ ಸರ್. ಥ್ಯಾಂಕ್ ಯು. ಅಲ್ಲಿ ACP ಇದ್ದಾರೆ, DCP ಅವರು ಇದ್ದಾರೆ, ಅವ್ರ ಗಮನಕ್ಕೂ ತಗೊಂಡು ಬನ್ನಿ. ಆಯ್ತಾ? ನೀವೇ ಲಾಸ್ಟ್ ಹೇಳ್ಬಿಡಿ. ವೋಟ್ ಆಫ್ ಥ್ಯಾಂಕ್ಸ್ ನಿಮ್ದೆ.
ಹಲೋ ಸರ್, ನಮಸ್ಕಾರ ಸರ್. ಹೇಳಿ ಸರ್ ನಮಸ್ತೆ ಸರ್. ವಿದ್ಯಾನಿಕೇತನ ಸ್ಕೂಲ್ ಟರ್ನಿಂಗ್ ಇದೆ ಸರ್, ಅಲ್ಲಿಂದ ಮುದ್ದೇನಪಾಳ್ಯದಿಂದ ಫುಲ್ ರೋಡ್ ಅಗದ್ಬಿಟ್ಟಾರೆ ಸರ್. ಇನ್ ಕೇಸ್ ಯಾವಿ ವೆಹಿಕಲ್ ಬಂದ್ರೆ ನಾವು ಸೈಡ್ಗೆ ಹೋದ್ರೆ ಪೂರ್ತಿ ಆಗಿಬಿಡ್ತಿದೆ ಸರ್. ಸರ್ ವಿದ್ಯಾನಿಕೇತನ ಸ್ಕೂಲ್ ಟರ್ನಿಂಗ್ ಇದೆ ಸರ್, ಅಪ್ ಟು ಮುದ್ದೇನಪಾಳ್ಯದವರೆಗೆ ರೋಡ್ ಅಗದ್ಬಿಟ್ಟಾರೆ ಸರ್. ಟ್ರಾಫಿಕ್ ಅದು ಇದು BWS ಯಾರು ವಾಟರ್ ಇದೆ ಸರ್, ಪೈಪ್ ಸೀದಾ ನನ್ನ ಮ್ಯಾಗ ಹಿಂಗ ಬರ್ತಾವ ಸಾವು ಅವ್ನ ಹಾಕ್ಯಾರ ಸರ್. ಈ ಕಡೆಗೆ ಸೈಡ್ ತಗೊಂಡ್ರೆ ನಾವು ಪೂರ್ತಿ ಆಳವಾಗಿ ಹೋಗ್ಬಿಡ್ತಾವ ಸರ್. ಈ ಕಡೆ ಯಾವ ವೆಹಿಕಲ್ ಇದ್ರೆ ಅದನ್ನ ಸ್ವಲ್ಪ ಸರಿಪಡಿಸಿ ಸರ್. ಆಯ್ತು, ಆಮೇಲೆ ನೋಡೋಣ. ಕೇಳಿಸ್ತಾ ಇಲ್ಲ ಸರ್ ನಮಸ್ಕಾರ ಸರ್. ನನ್ನ ಹೆಸರು ನಾಗರಾಜ್ ಗೌಡ ಅಂತೇಳಿ ಸರ್. ನಾನು ಇಲ್ಲಿ ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಬಗ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಅಲ್ಲಿ 29 ಸೆಕೆಂಡ್ ಕೊಟ್ಟಿದ್ದಾರೆ ಸರ್. ಈ ನಮ್ಮೂರು ತಿಂಡಿ ಕಡೆಯಿಂದ ಸಿಗ್ನಲ್ ಪಾಸ್ ಆಗಿ ಅಲ್ಲಿ ಒಂದು ಬಸ್ ಏನಾದ್ರು ಟರ್ನ್ ಆದ್ರೆ ಸರ್ ಮತ್ತೆಲ್ಲ ಗಾಡಿ ಸ್ವಾತಿ ಹೋಟ್ಲು ಅಲ್ಲಿವರೆಗೆ ಜಾಮಾಗಿ ನಿಲ್ಲುತ್ತೆ. ಅದೊಂದು 60 ಸೆಕೆಂಡ್ ಅಥವಾ 45 ಸೆಕೆಂಡ್ಗೆ ರೈಸ್ ಟ್ರಾಫಿಕ್ನವ್ರು ದಯವಿಟ್ಟು ಒಂದು ಅನುಕೂಲ ಆಗುತ್ತೆ ಸರ್ ಎಲ್ಲರಿಗೂ. ನೋಡ್ಬಿಟ್ಟು ಮಾಡ್ತಾರೆ, ಅದು ಹೇಳಿಕ್ಕಾಗಲ್ಲ, ನೋಡ್ಬಿಟ್ಟು ಮಾಡ್ತಾರೆ. ಸರಿ 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 ಥ್ಯಾಂಕ್ ಯು ಸರ್. ಅಲ್ಲಿ ಕೊಡಿ, ಅವ್ರಿಗೆ ಕೊಡಿ ಸರ್. ಕೊಡಿ ಅವ್ರಿಗೆ ಕೊಡಿ. ಲಾಸ್ಟ್ ನಿಮ್ದೆ ಹೇಳಿ. ನಮಸ್ತೆ ಸರ್, ನನ್ನ ಹೆಸರು ಮೋಹನ್ ಅಂತ. ಬೇಡ 2.5 ವರ್ಷದಿಂದ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ JP ನಗರ ಠಾಣೆಯಲ್ಲಿ. ಕೇಸ್ ರಿಜಿಸ್ಟರ್ ಮಾಡಿ 1.5 ವರ್ಷ 2 ಇಯರ್ಸ್. ಯಾವ ಪೊಲೀಸ್ ಸ್ಟೇಷನ್? JP ನಗರ. JP ನಗರ. ನಮ್ಮ ಮನೆ ಇರೋದು ಶ್ರೀನಗರ. ಮನೆ ಇರೋದು ಶ್ರೀನಗರ. ಆಮೇಲೆ ಇದು ವೆಸ್ಟ್ ಡಿವಿಷನ್ ಮಾತ್ರ, ಇಲ್ಲಿ JP ನಗರ ಬರೋದಿಲ್ಲ. ಈ ತರ ಅವಕಾಶ ಸಿಗಲ್ಲ ಅಂತ ಇಲ್ಲಿ ತನಕ ಬಂದೆ. ಓಕೆ, ನೋ ಪ್ರಾಬ್ಲಮ್. ಬಟ್ ಆಮೇಲೆ ಕೊಡಿ, ಡೀಟೇಲ್ಸ್ ಕೊಟ್ರೆ ವೆರಿಫೈ ಮಾಡ್ಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಅವ್ರು ಯಾರು ಅಧಿಕಾರಿಗಳು ಇಲ್ಲಿಲ್ಲ, ಈ ಸಿ ವಿ ರಾಮನಗರ ಅಥವಾ ಹಿರಿಯರು ಯಾರು ಅಧಿಕಾರಿಗಳಿಲ್ಲ. ಡೀಟೇಲ್ಸ್ ಆಮೇಲೆ ಕೊಡಿ, ವಿ ವಿಲ್ ಅಟೆಂಡ್ ಟು ಇಟ್. 2 ವರ್ಷದ ಹಿಂದೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ಏನೂ ಆಗಿಲ್ಲ ಅಂತ ನೀವು ಹೇಳೋದು. ಏನ್ ಕಂಪ್ಲೇಂಟ್ ಸರ್? ಏನ್ ಕಂಪ್ಲೇಂಟ್ ಹೇಳಿ ಹೇಳಿ. ಚೀಟಿಂಗ್ ಕೇಸಾ? ಆಯ್ತು, ಆಮೇಲೆ ಭೇಟಿಯಾಗಿ ಸರ್. ಈಗ ಮುಂದಿನ ಕಾರ್ಯಕ್ರಮವಾಗಿ ನಾವು ನೀವು ಅಂತ ನೇಬರ್ಹುಡ್ ವಾಚ್ ಪೊಲೀಸಿಂಗ್ ಲಾಸ್ಟ್ ಕಾಸಿಯಾ ಭವನದಲ್ಲಿ ನಮ್ಮ ಪಶ್ಚಿಮ ವಿಭಾಗದ ಜನಸಂಪರ್ಕ ಸಭೆಯಲ್ಲಿ ಪ್ರಾರಂಭ ಮಾಡಿದ್ವಿ ಸರ್. ಸೊ ಅದು ನಮ್ಮಲ್ಲಿ ಚೆನ್ನಾಗಿ ಟರ್ನ್ಔಟ್ ಆಗಿದೆ ಸರ್. ಅದು ತಮ್ಮ ವಿಶಿಷ್ಟ ಪರಿಕಲ್ಪನೆ ಸರ್. ನಮ್ಮಲ್ಲಿ ಲಾಸ್ಟ್ ಸರ್ ನನ್ನ ಕೆಂಗೇರಿ ಸಬ್ ಡಿವಿಷನ್ ಅಲ್ಲಿ 40% ಕ್ರೈಮ್ ರಿಡಕ್ಷನ್ ಇದೆ ಸರ್ ರಿಪೋರ್ಟಿಂಗ್ ಅಲ್ಲಿ ಜಾನ್ವರಿ ಫೆಬ್ರವರಿ ಸರ್. ಹಾಗಾಗಿ ಒಂದು ರೌಂಡ್ ಅವ್ರನ್ನ ಸ್ಟೇಜ್ ಕರೆದು ಅವ್ರಿಗೊಂದು ಮಾಡಬೇಕು ಅಂತ ಹೇಳಿ. ರವಿ, ನೆರೆಹೊರೆ ಪೊಲೀಸರು ಮಾಡಕ್ಕಾಗದೇ ಇರೋ ಕೆಲಸ ಅವ್ರು ಮಾಡಿದ್ದಾರೆ ಅಂತ ನೀವು ಹೇಳೋದು. ಅವರು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ ಸರ್. ಎಫೆಕ್ಟ್ ಚೆನ್ನಾಗಿದೆ ಸರ್. ಬೇಗ ಬನ್ನಿ ಸ್ಟೇಜ್. ನೇಬರ್ಹುಡ್ ವಾಚ್ ಯೆಲ್ಲೋ ಶರ್ಟ್ ಟಿ ಶರ್ಟ್ ಬನ್ನಿ. ಅಲ್ಲಿ ಹೊರಗಡೆ ಇದ್ದಾರೆ ನೋಡಿ, ಅವ್ರಿಗೂ ಕರೆದು ಬಿಡಿ. ಸರ್, ಎಲ್ಲರಿಗೂ ಗುರುತಿನ ಚೀಟಿ ಸಮವಸ್ತ್ರ ವಿತರಿಸಿದೆ ಇವರಿಗೆ. ಈ ನೇಬರ್ಹುಡ್ ವಾಚ್ನವರಿಗೆ ಸಾಹೇಬ್ರ ಒಂದು ಸೂಚನೆಯಂತೆ ಎಲ್ಲರಿಗೂ ಟಿ ಶರ್ಟ್ ಕೊಟ್ಟು ಅವರಿಗೆ ಗುರುತಿನ ಚೀಟಿ ಕೊಟ್ಟು ಕ್ಯಾಪ್ ಸಹ ವಿತರಿಸಲಾಗಿದೆ. ಅವರು ಪೊಲೀಸ್ನೊಂದಿಗೆ ನಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಪೊಲೀಸ್ ಕರ್ತವ್ಯಗಳಲ್ಲಿ ಸಹಭಾಗಿಯಾಗಿದ್ದಾರೆ. ಅವರಿಗೂ ಧನ್ಯವಾದಗಳು. ಸಾರ್ವಜನಿಕರು ಸಹ ಇಂಥ ಒಂದು ನೇಬರ್ಹುಡ್ ವಾಚ್ಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೋರ್ಕೊಳ್ತೇವೆ. ಈಗ ಮುಂದಿನ ಕಾರ್ಯಕ್ರಮ ಗೌರವ ವಂದನೆ ACP ವಿಜಯನಗರ ಅವರಿಂದ. ಎಲ್ಲರಿಗೂ ನಮಸ್ಕಾರ. ವಂದನಾರ್ಪಣೆಗಳ ಮುನ್ನ 2 ಸೂಚನೆಗಳು. ಕಾರ್ಯಕ್ರಮದ ನಂತರ ಲಘು ತಿಂಡಿ ಇರುತ್ತದೆ, ಸೇವಿಸಿ ತೆರಳಬೇಕೆಂದು ಸಾರ್ವಜನಿಕರಲ್ಲಿ ಬೇಡಿಕೆ. ಕಾರ್ಯಕ್ರಮದ ಮೊದಲಿಗೆ ಜೈನ್ ಹಾಸ್ಪಿಟಲ್ ವತಿಯಿಂದ ಲೈಫ್ ಸೇವಿಂಗ್ ಸ್ಕಿಲ್ಸ್, CPR, ಫಸ್ಟ್ ಏಡ್ ಇದರ ಬಗ್ಗೆ ಡೆಮೋ ಕೊಟ್ಟಿರ್ತಾರೆ. ಹಾಗೆ ಸಿದ್ದರಾಜು ಸರ್ ಫೈರ್ ಡಿಪಾರ್ಟ್ಮೆಂಟ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದ ಮುಕ್ತಾಯದ ನಂತರ ಈ ಬೇಸಿಗೆ ಬರ್ತಿರೋದ್ರಿಂದ ವಿವಿಧ ರೀತಿಯ ಬೆಂಕಿ ಅವಘಡಗಳು ಏನಾಗ್ತವೋ ಆ ಸಮಯದಲ್ಲಿ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ ಹೊರಗಡೆ ಒಂದು ಡೆಮೋನ ಕೊಡ್ತಾರೆ. ಸಾರ್ವಜನಿಕರೆಲ್ಲರೂ ಅದನ್ನ ನೋಡಿ ತೆರಳಬೇಕೆಂದು ಕೇಳ್ಕೊಳ್ತೇನೆ. ಈ ಮಾಸಿಕ ಜನಸಂಪರ್ಕ ಸಭೆಯ ಯಶಸ್ವಿಗೊಳಿಸಲು ತಾವೆಲ್ಲ ಕಾರಣೀಕರ್ತರು. ಅದರಲ್ಲಿ ಪ್ರಥಮವಾಗಿ
ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ನ ಲೀಡರ್ ಆದ ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀ ದಯಾನಂದ IPS ಸಾಹೇಬರಿಗೆ ನನ್ನ ಗೌರವಯುತ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ನಮ್ಮ ವಿಭಾಗದ ಎಲ್ಲ ಪೊಲೀಸ್ ಕಾರ್ಯಗಳಿಗೂ ಮಾರ್ಗದರ್ಶಕರಾಗಿರುವ ನಮ್ಮ DCP ಸಾಹೇಬರಾದ ಗಿರೀಶ್ IPS ರವರಿಗೆ ಗೌರವಯುತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ವೇದಿಕೆ ಮೇಲೆ ಇರುವ ಇತರೆ ಅಧಿಕಾರಿಗಳು, ಮೊದಲನೇದಾಗಿ ರಾಮೇಗೌಡರು, ಬೆಸ್ಕಾಂ ಡಿಪಾರ್ಟ್ಮೆಂಟ್, ಅವರಿಗೂ ವಂದನೆ ಸಲ್ಲಿಸ್ತೇನೆ. ಜೈರಾಮ್ ಅವರು, BWSSP ಡಿಪಾರ್ಟ್ಮೆಂಟ್, ಅವರಿಗೂ ವಂದನೆ ಸಲ್ಲಿಸ್ತೇನೆ. ಮತ್ತೆ ಚೈತ್ರರವರು, BBMP ಇಲಾಖೆ, ಅವರಿಗೂ ವಂದನೆಯನ್ನ ಸಮರ್ಪಿಸುತ್ತೇನೆ. ಹಾಗೆ ವೇದಿಕೆ ಕೆಳಗೆ ನೆರೆದಿರುವ ಇತರೆ ಅಧಿಕಾರ ವೃಂದದವರಿಗೂ ಈ ದಿನ ನಮ್ಮ ಮಾತಿಗೆ ಹೋಗೊಟ್ಟು ಬಂದಿದ್ದಾರೆ. ದಯವಿಟ್ಟು ಏನು ಇಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು, ಉತ್ತರಗಳನ್ನು ನೀಡಿದಿರಿ, ಅದನ್ನೆಲ್ಲ ಸಹಕರಿಸಿ ಪೊಲೀಸ್ ಇಲಾಖೆ ಜೊತೆ ಅದನ್ನು ಕಾರ್ಯಗತಗೊಳಿಸಿ ಅಂತ ಕೇಳಿಕೊಂಡು ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಎಲ್ಲ ವಿಚಾರಗಳನ್ನು ಹೆಚ್ಚಿನ ಜನರಿಗೆ ತಲುಪಿಸುವ ಕಾರ್ಯವನ್ನು ಮಾಡುವ ನಮ್ಮ ಮಾಧ್ಯಮ ಮಿತ್ರರು ಇಲ್ಲಿ ನೆರೆದಿದ್ದಾರೆ, ಅವರಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ನಮ್ಮ ಬೆಂಗಳೂರಿನ ಸಾರ್ವಜನಿಕರಿಗೆ ಹೃದಯಪೂರ್ವಕ ವಂದನೆಗಳನ್ನ ನಾನು ಸಲ್ಲಿಸುತ್ತೇನೆ. ಬೆಂಗಳೂರು ಸಿಟಿ ಪೊಲೀಸ್ ಸದಾ ನಿಮ್ಮೊಂದಿಗೆ ಇರುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ. ಇದು ಸಾರ್ವಜನಿಕರಿಗೆ ಅಲ್ಪೋಪಹಾರ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಅಲ್ಪೋಪಹಾರ ವ್ಯವಸ್ಥೆಯನ್ನು ಸೇವಿಸಬೇಕು. ಹಾಗೆ ಅಗ್ನಿಶಾಮಕ ತಂಡದವರಿಂದ ಸಿದ್ದರಾಜು, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ತಂಡದಿಂದ ಹೊರಗಡೆ ಒಂದು ಸಾರ್ವಜನಿಕ ತಿಳುವಳಿಕೆ ಮೂಡಿಸುವಂತ ಒಂದು ಕಾರ್ಯಕ್ರಮ, ದಯವಿಟ್ಟು ಎಲ್ಲರೂ ಅಟೆಂಡ್ ಆಗಬೇಕು. ಆಲ್ ಇನ್ಸ್ಪೆಕ್ಟರ್ಸ್ ಅಂಡ್ ACPs ಸ್ಟೇಜ್ ಮೇಲೆ ಬನ್ನಿ. ಆಲ್ ಇನ್ಸ್ಪೆಕ್ಟರ್ಸ್, ACPs, ರವಿ, ಆಲ್ ಇನ್ಸ್ಪೆಕ್ಟರ್ಸ್ ಬೇಗ ಬನ್ನಿ. ಆಲ್ ಇನ್ಸ್ಪೆಕ್ಟರ್ಸ್ ಅಂಡ್ ACPs ಸ್ಟೇಜ್ ಮೇಲೆ ಬನ್ನಿ. ಬರಲ್ಲ. ಬನ್ನಿ. ಎಲ್ಲ ಆಫೀಸರ್ಸ್ ಊಟಕ್ಕೆ ಬರೋದು.